ಇಲ್ಲ ವಿಶ್ ಮಾಡಿ ಫ್ರೆಂಡಿಗೆ. ಓಕೆ ಓಕೆ ತಾಯಪ್ಪನ್ ಬರ್ತಾರೆ ಅಂತ ಏ ಬಾಯ್ಸ್, ತಾಯಪ್ಪನ್ ಬರ್ತಾರೆ, ದೇವ್ರ 100 ಕಾಲ ಚೆನ್ನಾಗಿರಲಿ, ನಂಗೆ ಓಕೆ ಚಾಕ್ಲೇಟ್ ಇಲ್ರಿ ತಾಯಪ್ಪ, ಚಾಕ್ಲೇಟ್ಸ್ ಓಕೆ ಸ್ಟಾರ್ಟ್ ಮಾಡೋಣ. ಓಕೆ ಲಾಸ್ಟ್ ಕ್ಲಾಸ್ ಭಗತ್ ಸಿಂಗ್ ಹೇಳಿದ್ದೆ, ಬಟ್ ಬಸ್ ಇಲ್ಲ, ಒಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದಾವೆ, ಬರ್ಸ್ಬಿಟ್ಟು ಬರ್ಕೊಂಡು ರೀಡಿಂಗ್ ಬರ್ಕೊಳ್ಳಿ. ಕ್ರಾಂತಿಕಾರಿಗಳು ಲಾಸ್ಟ್ ಒಬ್ಬ ಹೇಳ್ತೀನಿ, ಭಗತ್ ಸಿಂಗ್. ಭಗತ್ ಸಿಂಗ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಅದೆಲ್ಲ ಹುಟ್ಟಿದ್ದು ಅವೆಲ್ಲ ಇನ್ಫಾರ್ಮೇಷನ್ ಬೇಕಾಗಿಲ್ಲ ನನಗೆ, ಇಂಪಾರ್ಟೆಂಟ್ ಮಾತ್ರ ತೊಗೊಳ್ಳಿ ಸಾಕು. ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ, ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ 1924 HRA ಅಂತ ಕರೀತಾರೆ, ಅದು ಅಂಡರ್ಲೈನ್ ಮಾಡ್ಕೊಳ್ಳಿ. 1924 1924 ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ HRA ಸ್ಥಾಪನೆ ಮಾಡಿದವರು ಫೌಂಡರ್ಸ್ ಸಚಿಂದ್ರ ಸನ್ಯಾಲ್ ಮತ್ತು ನೋಡಿ ಫೌಂಡರ್ಸ್ ಸ್ಥಾಪಕರು ಸಚಿಂದ್ರ ಸನ್ಯಾಲ್ ಅಂತ ಒಬ್ರು, ಸಚಿಂದ್ರ ಸನ್ಯಾಲ್. ಇನ್ನೊಬ್ರು ಯೋಗೇಂದ್ರ ಚಂದ್ರ ಚಟರ್ಜಿ, ಯೋಗೇಂದ್ರ ಚಂದ್ರ ಚಟರ್ಜಿ. ಯೋಗೇಂದ್ರ ಚಂದ್ರ ಚಟರ್ಜಿ ಇವರಿಬ್ಬರ ಸ್ಥಾಪಕರು. ಒಂದು ಸ್ಥಾಪಕರು. ಇದು ನೆಕ್ಸ್ಟ್ ಪಾಯಿಂಟ್, ಇದು ಅಖಿಲ ಭಾರತ ಮಟ್ಟದ, ಇದು ಅಖಿಲ ಭಾರತ ಮಟ್ಟದ ಮೊದಲ ಕ್ರಾಂತಿಕಾರಿ ಸಂಘಟನೆ, ಇದು ಅಖಿಲ ಭಾರತ ಮಟ್ಟದ ಮೊದಲ ಕ್ರಾಂತಿಕಾರಿ ಸಂಘಟನೆ. ಇಟ್ ವಾಸ್ ಫಸ್ಟ್ ಆಲ್ ಇಂಡಿಯಾ ಲೆವೆಲ್, ಇಟ್ ವಾಸ್ ಫಸ್ಟ್ ಆಲ್ ಇಂಡಿಯಾ ಲೆವೆಲ್ ರೆವಲ್ಯೂಷನರಿ ಆರ್ಗನೈಸೇಷನ್, ಇಟ್ ವಾಸ್ ಫಸ್ಟ್ ಆಲ್ ಇಂಡಿಯಾ ಲೆವೆಲ್ ರೆವಲ್ಯೂಷನರಿ ಆರ್ಗನೈಸೇಷನ್. ಇದರ ಕೇಂದ್ರ ಸ್ಥಾನ ಉತ್ತರ ಪ್ರದೇಶ ಮತ್ತು ಪಂಜಾಬ್. ಇಟ್ಸ್ ಸೆಂಟ್ರಲ್, ಇಟ್ಸ್ ವರ್ಕಿಂಗ್ ಸೆಂಟರ್ ಅಥವಾ ಸೆಂಟರ್ ಆಫ್ ವರ್ಕಿಂಗ್ ವಾಸ್ ಉತ್ತರ ಪ್ರದೇಶ ಅಂಡ್ ಪಂಜಾಬ್, ಉತ್ತರ ಪ್ರದೇಶ ಅಂಡ್ ಪಂಜಾಬ್. ನೆಕ್ಸ್ಟ್ ನೋಡಿ, ಒಬ್ಬ ಮನ್ಮಥನಾಥ ಗುಪ್ತ ಅಂತ, ಮನ್ಮಥನಾಥ ಗುಪ್ತ, ಇವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಹೇಳ್ತೀನಿ ಬರ್ಕೊಂಡ್ವಿ, ಅಗ್ರದೂತ ಅಂತ ಒಂದು ಪತ್ರಿಕೆಯನ್ನು ಹೊರಕಂತ ಬರ್ಕೊಂಡು. ನೆಕ್ಸ್ಟ್ ಈ ಸಂಸ್ಥೆಯು ಮನ್ಮಥನಾಥ ಗುಪ್ತರ ಸಂಪಾದಕತ್ವದಲ್ಲಿ ಅಗ್ರದೂತ ಎಂಬ ಪತ್ರಿಕೆಯನ್ನು ಅಗ್ರದೂತ ಮನ್ಮಥನಾಥ ಗುಪ್ತರ ಸಂಪಾದಕತ್ವದಲ್ಲಿ ಅಗ್ರದೂತ ಎಂಬ ಪತ್ರಿಕೆಯನ್ನು ಪ್ರಕಟಿಸಿತು. ನೀವು ಬರ್ಕೊಳ್ಳಿ, ಇಟ್ ಇಶ್ಯೂಡ್ ಅಥವಾ ಅಂದರೆ ಈ ಸಂಸ್ಥೆ ಇಟ್ ಇಶ್ಯೂಡ್ ಅಗ್ರದೂತ ನ್ಯೂಸ್ ಪೇಪರ್ ಅಂಡರ್ ದ ಎಡಿಟೋರಿಯಲ್ಶಿಪ್ ಆಫ್ ಅಂದರೆ ಸಂಪಾದಕತ್ವ ಅಂತ, ಎಡಿಟೋರಿಯಲ್ಶಿಪ್ ಆಫ್ ಮನ್ಮಥನಾಥ ಗುಪ್ತ. ಅದರ ಸದಸ್ಯರು ಬರ್ಕೊಳ್ಳಿ ಲಾಸ್ಟ್ಗೆ, ಮೆಂಬರ್ಸ್ ಸದಸ್ಯರು: ಚಂದ್ರಶೇಖರ್ ಆಜಾದ್, ರಾಜೇಂದ್ರ ಲಹರಿ. ನೆಕ್ಸ್ಟ್ ಅಶ್ಫಾಕ್ ಉಲ್ಲಾ ಖಾನ್, ಬರ್ತೀನಿ ನೋಡಿ. ಅಶ್ಫಾಕ್ ಉಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಭಗತ್ ಸಿಂಗ್ ಅಂಡ್ ಅದರ್ಸ್. ಅದು ಇದೆ. ನೆಕ್ಸ್ಟ್ ಭಗತ್ ಸಿಂಗ್ ಇದ್ದಾರೆ. ನೆಕ್ಸ್ಟ್ ಕಾಕೋರಿ ರೈಲು ದುರಂತ ಅಥವಾ ಕಾಕೋರಿ ರೈಲು ದರೋಡೆ ಪ್ರಕರಣ ಅಥವಾ ಕಾಕೋರಿ ಕಾನ್ಸ್ಪಿರಸಿ, ಇದರ ಅನೇಕ ಹೆಸರು ಕರೀತಾರೆ. ಕಾಕೋರಿ ರೈಲು ದುರಂತ, ಕಾಕೋರಿ ರೈಲು ಟ್ರಾಜಿಡಿ, ಕಾಕೋರಿ ರೈಲು ದುರಂತ ಅಥವಾ ಡಕಾಯಿತಿ ಕೇಸ್ ಅಥವಾ ದರೋಡೆ ಪ್ರಕರಣ. ಕಾಕೋರಿ ರೈಲು ದುರಂತ ಅಥವಾ ಲೈನ್ ಹಾಕೊಂಡು ಸ್ಟಾಶ್ ಹಾಕೊಂಡು ದರೋಡೆ ಪ್ರಕರಣ, ಎರಡು ಒಂದೇ, ಅಥವಾ ಡಕಾಯಿತಿ ಕೇಸ್, ದರೋಡೆ ಪ್ರಕರಣ ಅಥವಾ ಡಕಾಯಿತಿ ಕೇಸ್. ಮೊದಲನೇ ಪಾಯಿಂಟ್, HRA ಸಂಸ್ಥೆಯ ಸದಸ್ಯರು ಕ್ರಾಂತಿಕಾರ್ಯಕ್ಕೆ ಹಣ ಒದಗಿಸಲು, HRA ಸಂಸ್ಥೆಯ ಸದಸ್ಯರು ಕ್ರಾಂತಿಕಾರಿ ಕಾರ್ಯಗಳಿಗೆ ಹಣ ಒದಗಿಸಲು ಈ ದರೋಡೆಯನ್ನು ಮಾಡಿದರು. ನೀವು ಬರ್ಕೊಳ್ಳಿ, HRA members associated in this HRA members associated in this rail dakaiti case because to meet the financial need for revolutionary activities.
ಫೈನಾನ್ಷಿಯಲ್ ನೀಡ್ ಆಫ್ ರೆವಲ್ಯೂಷನರಿ ಆಕ್ಟಿವಿಟೀಸ್. ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಅಲ್ಲಿ ಡೇಟ್ ಬರ್ಕೊಳ್ಳಿ. ನೆಕ್ಸ್ಟ್ 1925 1925 ಆಗಸ್ಟ್ 9ನೇ ತಾರೀಕು. ಆಗಸ್ಟ್ 9ನೇ ತಾರೀಕು ಬರ್ಕೊಳ್ಳಿ. HRA ಸದಸ್ಯರು ವಿದೇಶಗಳಿಂದ ಶಸ್ತ್ರಾಸ್ತ್ರ ಕೊಳ್ಳಲು ರಾಮ್ ಪ್ರಸಾದ್ ಬಿಸ್ಮಿಲ್ಲರ ಇದಕ್ಕೆ ನಾಯಕ ಅವರೇ. ಏನಾದ್ರು ಎಕ್ಸಾಮ್ ಇದನ್ನು ಯೋಜನೆ ಮಾಡಿದ್ರು ಯಾರಪ್ಪ ಅಂದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲರ ನೇತೃತ್ವದಲ್ಲಿ ಸರ್ಕಾರಿ ಹಣ ಲೂಟಿ ಮಾಡುವ ಯೋಜನೆ ಸಿದ್ಧಪಡಿಸಿಕೊಂಡರು. ಹಾಗೂ ಶಹರಾನ್ಪುರದಿಂದ ಲಕ್ನೋಗೆ ಹೊರಟಿದ್ದ ರೈಲನ್ನು ಕಾಕೋರಿ ಎಂಬಲ್ಲಿ ದರೋಡೆ ಮಾಡಿದರು. ಪೂರ್ತಿ ಬರ್ಕೊಂಬಿಡಿ. ನೆಕ್ಸ್ಟ್ ಈ ದರೋಡೆ ಪ್ರಕರಣದಲ್ಲಿ ಭಾಗವಹಿಸಿದ ಇತರರು ಅಶ್ಫಾಕುಲ್ಲಾ ಖಾನ್, ರಾಜೇಂದ್ರ ಲಹರಿ, ಬಂದಲ್ರಿ ಅವ್ರು ಬರ್ಕೊಂಡಲ್ಲ. ಅಶ್ಫಾಕುಲ್ಲಾ ಖಾನ್, ರಾಜೇಂದ್ರ ಲಹರಿ, ರೋಷನ್ ಲಾಲ್ ಇತರರು. ನೆಕ್ಸ್ಟ್ ಪಾಯಿಂಟ್. ಈ ಪ್ರಕರಣದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಲಾಲ್, ರಾಜೇಂದ್ರ ಲಹರಿ, ಅಶ್ಫಾಕುಲ್ಲಾ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಲಾಲ್, ರಾಜೇಂದ್ರ ಲಹರಿ ಮತ್ತು ಅಶ್ಫಾಕುಲ್ಲಾ ಖಾನ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಇವರ ಪರವಾಗಿ ವಾದಿಸಿದ ನ್ಯಾಯವಾದಿ ಗೋವಿಂದ ವಲ್ಲಭ ಪಂತ್. ಅಂಡರ್ಲೈನ್ ಮಾಡ್ತೀವಿ ವ್ಯಕ್ತಿ ಗೋವಿಂದ ವಲ್ಲಭ ಪಂತ್. ನೆಕ್ಸ್ಟ್ ಇದರಲ್ಲಿ ತಪ್ಪಿಸಿಕೊಂಡ ವ್ಯಕ್ತಿ ಚಂದ್ರಶೇಖರ್ ಆಜಾದ್. ನೋಟಲ್ಲಿ ಭಗತ್ ಸಿಂಗ್ ಈ ಪ್ರಕರಣದಲ್ಲಿ ಭಾಗವಹಿಸಿಲ್ಲ. ಇಲ್ಲಿ ಪುಸ್ತಕದಲ್ಲಿ ಭಗತ್ ಸಿಂಗ್ ಕೂಡ ಇದ್ದ ಅಂತ ಹೇಳಿದರೆ, ಆದರೆ ಭಗತ್ ಸಿಂಗ್ ಇದರಲ್ಲಿ ಭಾಗವಹಿಸಿಲ್ಲ. ಭಗತ್ ಸಿಂಗ್ ಈ ಪ್ರಕರಣದಲ್ಲಿ ಭಾಗವಹಿಸಿರಲಿಲ್ಲ. ನೀವು ಇಂಗ್ಲೀಷಲ್ಲಿ ಎಲ್ಲಿ ಸ್ಟಾಪ್ ಮಾಡಿದ್ರೆ ಅಲ್ಲಿಂದ. ಓಕೆ. ನೆಕ್ಸ್ಟ್ HRA members ಅಷ್ಟೇ ಹೇಳಿದ. HRA members decided to loot the government treasury to buy arms and equipments from foreign for revolutionary activities. Next 1925 ಅದೊಂದು ಡೇಟ್ ಬರ್ಕೊಳ್ಳಿ. ಇನ್ನೊಂದು 1925 ಆಗಸ್ಟ್ 9. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ prepared a plan to loot the treasury ಬರ್ಕೊಂಡ್ರಾ? ನೆಕ್ಸ್ಟ್ ಪಾಯಿಂಟ್. to loot the treasury. Okay. Next, the members participated in this dacoit case were Ram Prasad Bismillah, Ashfaqullah Khan, Rajendra Lahiri, and Roshan Lal, and others. Next point. They stopped the train. Went from Shahranpur to Lucknow at Kakori and looted the British treasury. Next line. But Ram Prasad Bismil, Roshan Lal,
ಅಶ್ಫಾಕುಲ್ಲಾ ಖಾನ್, ಅಶ್ಫಾಕುಲ್ಲಾ ಖಾನ್, ವಾಯ್ಸ್ ಏನ್ರಿ ಬರೀತಾ ಇದ್ದಾರೆ ಅವರು, ನಡೀರಿ. ರಾಜೇಂದ್ರ ಲಹರಿ, ಅಶ್ಫಾಕುಲ್ಲಾ ಖಾನ್, ರೋಷನ್ ಲಾಲ್ and Rajendra Lahiri were arrested and hanged by British government. Were arrested and hanged by British government. Next, ಒಂದು ಸ್ಟಾರ್ ಮಾರ್ಕ್ ಹಾಕೊಂಡು ಬರ್ಕೊಳ್ಳಿ. ಚಂದ್ರಶೇಖರ್ ಆಜಾದ್ was the only one person. ಸ್ಟಾರ್ ಮಾರ್ಕ್ ಹಾಕೊಂಡು ಬರ್ಕೊಳ್ಳಿ. Important. Chandrasekhar Azad was the only one person. Absconded in this case. Next, lawyer Govinda Vallabha Pant. Fought for revolutionaries, the above revolutionaries in the court. Last point. Note allatva, star mark hakondu barಕೊಳ್ಳಿ. Bhagat Singh did not participate in this incident, or in this case. Next, Hindustan Socialist Republican Association. Next, Hindustan Socialist Republican Association. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್, HSRA ಅಂತ ಕರೀತಾರೆ. HSRA ಸೇಮ್ ಕನ್ನಡದಲ್ಲಿ ಬರ್ಕೊಳ್ಳಿ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್, HSRA. ಇದು ಬರ್ಕೊಂಡ್ರೆ ನೆಕ್ಸ್ಟ್ ಅಂಡರ್ಲೈನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪಾಯಿಂಟ್, HRA ಸಂಘಟನೆಯು ಸಮಾಜವಾದಿ ಚಿಂತನೆಗಳು ಅಂದರೆ ರೈತರ ಮತ್ತು ಶೋಷಿತರ ಪರವಾದ ಚಿಂತನೆ, ಸಮಾಜವಾದಿ ಚಿಂತನೆ ಬ್ರಾಕೆಟಲ್ಲಿ ರೈತರು ಮತ್ತು ಶೋಷಿತರ ಪರವಾದ ಚಿಂತನೆ, ಸಮಾಜವಾದಿ ಚಿಂತನೆಯನ್ನು ಒಳಗೊಂಡ ತತ್ವಗಳನ್ನು ಒಳಗೂಡಿಸಿಕೊಂಡು HSRA ಎಂದು ಮರುನಾಮಕರಣಗೊಂಡಿತು. ನೀವು ಬರ್ಕೊಳ್ಳಿ. HRA association adopted the socialist principles bracket ಅಲ್ಲಿ to support the farmers and laborers bracket close. Adopted the socialist principles and renamed HRA into HSRA. Next finally, ಚಂದ್ರಶೇಖರ್ ಆಜಾದ್ ಇದರ HSRA ಸರ್ವೋಚ್ಚ ನಾಯಕರಾದರು. ಚಂದ್ರಶೇಖರ್ ಆಜಾದ್ ಬಿಕಮ್ಸ್ ಲೀಡರ್ ಆಫ್ HSRA. ಸರ್ವೋಚ್ಚ ನಾಯಕರಾದರು ಅಂತ ಬರ್ಕೊಂಡು ನಾಯಕರಾದರು. ನೆಕ್ಸ್ಟ್ ಪಾಯಿಂಟ್, ಬಿಕಮ್ಸ್ ಲೀಡರ್ ಆಫ್ HSRA. ನೆಕ್ಸ್ಟ್ ಪಾಯಿಂಟ್, ಭಗತ್ ಸಿಂಗ್ ಮತ್ತು ವಿಜಯ್ ಕುಮಾರ್ ಇದರ ಪ್ರಚಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡರು. ಭಗತ್ ಸಿಂಗ್ ಅಂಡ್ ವಿಜಯ್ ಕುಮಾರ್ took the responsibility of spread the principle of HSRA. ಪ್ರಚಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ನೆಕ್ಸ್ಟ್ ಅದಾದಮೇಲೆ ಲಾಹೋರ್ ಕಾನ್ಸ್ಪಿರಸಿ 1929, ಲಾಹೋರ್ ಪಿತೂರಿ ಪ್ರಕರಣ, ಲಾಹೋರ್ ಕಾನ್ಸ್ಪಿರಸಿ ಹೆಡಿಂಗ್ ಸಪರೇಟ್. 1929 ಲಾಹೋರ್ ಪಿತೂರಿ ಪ್ರಕರಣ, ಲಾಹೋರ್ ಕಾನ್ಸ್ಪಿರಸಿ ಕೇಸ್. ಅದೇ ಲಾಲಾ ಲಜಪತ್ ರಾಯ್ ಅವರ ತ್ಯಾಗ ಅಂತದನ್ನೇ ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಅಂತ ಕರೀತಾರೆ. ಬರ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಸೈಮನ್ ಆಯೋಗ ಲಾಹೋರ್ಗೆ ಭೇಟಿ ಕೊಡಲು ನಿರ್ಧರಿಸಿತು. ಇದನ್ನು ಲಾಲಾ ಲಜಪತ್ ರಾಯ್, ಜವಾಹರ್ಲಾಲ್ ನೆಹರು ಹಾಗೂ ಗೋವಿಂದ ವಲ್ಲಭ ಪಂತರು ಲಾಹೋರ್ ರೈಲು ನಿಲ್ದಾಣದಲ್ಲಿ ಸೈಮನ್ ಗೋ ಬ್ಯಾಕ್ ಘೋಷಣೆಯ ಮುಖಾಂತರ ವಿರೋಧಿಸಿದರು. ನೀವು ಬರ್ಕೊಡ್ರಿ. ಸೈಮನ್ ಕಮಿಷನ್ visited the Lahore. It was opposed by Lala Lajpat Rai, Jawaharlal Nehru and Govinda Vallabha Pant. With the slogan of Simon go back. At Lahore railway station. Next point. Next, Scott ಎಂಬ ಪೊಲೀಸ್ ಕಮಿಷನರ್ನ ಆದೇಶದ ಮೇರೆಗೆ ಸ್ಯಾಂಡರ್ಸ್ ಎಂಬ
ಪೊಲೀಸ್ ಅಧಿಕಾರಿ ಲಜಪತ್ ರಾಯರ ಮೇಲೆ ಲಾಠಿ ಚಾರ್ಜ್ ಮಾಡಿದನು. ಇದರಿಂದ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದರು. ಇವರಿಗೆ ಉಪಚರಿಸಿದ ವೈದ್ಯ ಡಾಕ್ಟರ್ ಎನ್ ಎಸ್ ಹರ್ಡಿಕರ್. ನಂತರ ತೀವ್ರ ರಕ್ತಸ್ರಾವದಿಂದ 1928 ನವೆಂಬರ್ 17ರಂದು ಕೊನೆ ಉಸಿರೆಳೆದರು. 28 ನವೆಂಬರ್ 17ರಂದು ಕೊನೆ ಉಸಿರೆಳೆದರು. ಅದೊಂದು ಸ್ಟೇಟ್ಮೆಂಟ್ ಇದೆ ಗೊತ್ತಾ? ಬರ್ಕೋತಾರೆ ಸ್ಟೇಟ್ಮೆಂಟ್. ನನ್ನ ಮೇಲೆ ಬಿದ್ದ ಪ್ರತಿ ಏಟು ಬ್ರಿಟಿಷರ ಏಟು. ಅವರ ಹೇಳಿಕೆ, ಲಜಪತ್ ರಾಯರ ಹೇಳಿಕೆ. ನನ್ನ ದೇಹದ ಮೇಲೆ ಬಿದ್ದ ಬ್ರಿಟಿಷರ ಪ್ರತಿ ಏಟು, ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆಗಳು. ಫುಲ್ ಸ್ಟಾಪ್. ಕೊನೆಯ ಮೊಳೆಗಳು. ಫುಲ್ ಸ್ಟಾಪ್. ನೀವು ಬರ್ಕೋತೀರಾ? ಎಲ್ಲಿ ಸ್ಟಾಪ್ ಮಾಡಿದ್ರೆ ಅಷ್ಟೇನಾ? ಅದೇ ಏಟಿಗೆ ಚಾರ್ಜ್ ಆಯಿತು ಅಂತ ಹೇಳಿ ಅಷ್ಟೇ. ಓಕೆ, ನೆಕ್ಸ್ಟ್ 19 ನೋಡಿ. ನೆಕ್ಸ್ಟ್ ಡ್ಯೂ ಟು ದ ಅಥವಾ ಬಿಕಾಸ್ ಈ ಥರ ಬೈ ದ ಆರ್ಡರ್ಸ್ ಆಫ್ ಪೊಲೀಸ್ ಕಮಿಷನರ್ ಸ್ಕಾಟ್, police officer Sanders made lathi charge on Lala Lajpat Rai. Lajpat Rai was seriously injured and admitted to hospital. He was treated by Dr. N.S. Hardikar. ರಕ್ತಸ್ರಾವ ನಂತರ due to excessive bleeding, Lajpat Rai was died on 1928 November 17. ಅದೊಂದು ಸ್ಟೇಟ್ಮೆಂಟ್ ಬರ್ಕೊಂಡು ಲಾಸ್ಟ್. Lajpat Rai says double trauma ಬರ್ಕೊಳ್ಳಿ. each beat on my body were the last nails to the coffin of British administration in India. Double inverted comma close. Next ಅಲ್ಲಿ ಸಪರೇಟ್ ಬರುತ್ತೆ ಅಂದ್ರೆ ಅಲ್ಲಿ ಸಂಬಂಧಪಟ್ಟಂಗೆ ಭಗತ್ ಸಿಂಗ್ ಎಂಟರ್ ಆಗ್ತಾನೆ. ನೆಕ್ಸ್ಟ್ 1928 1928ರಲ್ಲಿ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮತ್ತೆ ಇನ್ನೊಬ್ಬರು ಬರ್ತಾರೆ ರಾಜ್ಗುರು ಮತ್ತು ಜಯಗೋಪಾಲ್. ಎಕ್ಸಾಕ್ಟ್ಲಿ, ಇವರೇ 4 ಜನ ಭಾಗವಹಿಸಿದರು. ಇವರು ಸ್ಕಾಟ್ ಅನ್ನು ಹತ್ಯೆ ಮಾಡಲು ನಿರ್ಧರಿಸಿದರು. ಆದರೆ ಸ್ಯಾಂಡರ್ಸ್ನನ್ನು 1928 ಡಿಸೆಂಬರ್ 17ರಂದು ಹತ್ಯೆ ಮಾಡಿದರು. ಸೇಮ್ ಡೇಟ್, ಒಂದು ತಿಂಗಳು ಡಿಫರೆನ್ಸ್ ಅಷ್ಟೇ. ಹತ್ಯೆ ಮಾಡಿದರು. ಇದನ್ನೇ ಲಾಹೋರ್ ಪಿತೂರಿ ಪ್ರಕರಣ ಎನ್ನುತ್ತಾರೆ. ನೆಕ್ಸ್ಟ್ ನೀವು ಬರ್ಕೊಳ್ಳಿ. 1928 ಭಗತ್ ಸಿಂಗ್ ರಾಜ್ಗುರು ಚಂದ್ರಶೇಖರ ಆಜಾದ್ and Jayagopal decided to kill the Scot. But they killed Sanders on 1928 December 17. This incident is called as Lahore conspiracy. ಲಾಸ್ಟ್ ಬರ್ಕೊಳ್ಳಿ. ನೋಡಿ, ಭಗತ್ ಸಿಂಗಿಗೆ ರಾಜ್ಗುರು ಸುಖದೇವರಿಗೆ ಯಾವ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆ ಆಯಿತು ಅಂದ್ರೆ ಅದು ಲಾಹೋರ್ ಪಿತೂರಿ ಪ್ರಕರಣ. ಅವ್ರು ಬಾಂಬೆ ಎಸೆದಿದ್ದಲ್ಲ, ಹಾಗಾಗಿ ಸುಖದೇವ್ ಇಲ್ಲ. ಬಟ್ ಅವ್ನು ಮುಂದೆ ಎಲ್ಲ ಕ್ರಾಂತಿಕಾರಿಗಳು ಭಾಗವಹಿಸಿರ್ತಾರೆ, ಆಗ ಅವನು ಸೇರಿಸ್ಕೊತಾರೆ. ಅದು ನೋಡಲು ಬರ್ಕೊಳ್ಳಿ. ಈ ಪ್ರಕರಣದಲ್ಲಿ ಮತ್ತೆ ಓದಬೇಕಾದ್ರೆ ಕನ್ಫ್ಯೂಸ್ ಆಗಿಲ್ಲ. ಅದು ಎಲ್ಲ ಪ್ರಕರಣದಲ್ಲೂ ಸಹಾಯ ಮಾಡಿರ್ತಾನೆ ಸುಖದೇವ್, ಆಗ ಅವನು ಸೇರಿಸ್ಕೊತಾರೆ. ಈ ಪ್ರಕರಣದಲ್ಲಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವರಿಗೆ ಗಲ್ಲು ಶಿಕ್ಷೆ ಆಯಿತು. ಇನ್ ದಿಸ್ ಕೇಸ್ ಭಗತ್ ಸಿಂಗ್, ರಾಜ್ಗುರು ಅಂಡ್ ಸುಖದೇವರ್ hanged. Next, 1929 bomb attack on Parliament. Small heading, bomb attack on Parliament. 1929 ಸಂಸತ್ತಿನ ಮೇಲೆ ಬಾಂಬ್ ದಾಳಿ ಅಥವಾ ಶಾಸನ ಸಭೆ ಅಥವಾ ಸಂಸತ್ತಿನ ಮೇಲೆ ಬಾಂಬ್ ದಾಳಿ. ಬಾಂಬ್ ಅಟ್ಯಾಕ್ ಆನ್ ಪಾರ್ಲಿಮೆಂಟ್. ನೆಕ್ಸ್ಟ್ ಪಾಯಿಂಟ್, ಅದು ಸಂಬಂಧಪಟ್ಟಂಗೆ ಬರ್ಕೊಳ್ಳಿ. 1929 ಏಪ್ರಿಲ್ 8 ಡೇಟ್ ಬರ್ಕೊಂಡ್ರಿ. 1929 ಏಪ್ರಿಲ್ 8
ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಅಂಡ್ ಬಟುಕೇಶ್ವರ ದತ್ತ. ಭಗತ್ ಸಿಂಗ್ ಅಂಡ್ ಬಟುಕೇಶ್ವರ ದತ್ತ. ಬಟುಕೇಶ್ವರ ದತ್ತ ಏಪ್ರಿಲ್ 8 ಬಟುಕೇಶ್ವರ ದತ್ತ ಕೇಂದ್ರ ಶಾಸನ ಸಭೆಯ ಮೇಲೆ ಕೇಂದ್ರ ಶಾಸನ ಸಭೆಯ ಮೇಲೆ ಎರಡು ಬಾಂಬ್ ಎಸೆದರು. ಭಗತ್ ಸಿಂಗ್ ಅಂಡ್ ಬಟುಕೇಶ್ವರ ದತ್ತ ಥ್ರೋ ಟೂ ಬಾಂಬ್ಸ್ ಇನ್ ಪಾರ್ಲಿಮೆಂಟ್. ಆಗಲಿ ಇದ್ದಂಥ ಯಾರಪ್ಪ ಅಂತಂದ್ರೆ ಬೇಕಾದ್ರೆ ಬರ್ಕೊಬಹುದು. ಆ ಸಂದರ್ಭದಲ್ಲಿ ಶಾಸನ ಸಭೆಯಲ್ಲಿ ಇದ್ದವರು ದ ಮೆಂಬರ್ಸ್ ಇನ್ ದ ಪಾರ್ಲಿಮೆಂಟ್ ಅಟ್ ದ ಟೈಮ್ ವರ್. ಆ ಸಂದರ್ಭದಲ್ಲಿ ಶಾಸನ ಸಭೆಯಲ್ಲಿ ಇದ್ದ ಸದಸ್ಯರು ದ ಮೆಂಬರ್ಸ್ ಇನ್ ದ ಪಾರ್ಲಿಮೆಂಟ್ ಅಟ್ ದ ಟೈಮ್ ಮದನ್ ಮೋಹನ್ ಮಾಳವೀಯ, ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್ ಇವರೆಲ್ಲ ಇರ್ತಾರೆ. ಈ ಬಾಂಬ್ ಅಟ್ಯಾಕ್ ಆದಾಗ ಇಲ್ಲಿ ನೋಡ್ತಾನೆ ಇರ್ಕೊಂಡು. ನೆಕ್ಸ್ಟ್ ಸಣ್ಣ ಹೆಡಿಂಗು ಚಂದ್ರಶೇಖರ್ ಆಜಾದ್. ಫಸ್ಟ್ ಪೂರ್ತಿ ಅವ್ರದ್ದು ಬ್ಯಾಕ್ಗ್ರೌಂಡ್ ಬರ್ತಿರಲ್ಲ, ಅದು ಸಂಬಂಧಪಟ್ಟ ಒಂದು ಹೇಳ್ತೀನಿ. ಚಂದ್ರಶೇಖರ್ ಆಜಾದ್ ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕಿನಲ್ಲಿ ಬ್ರಾಕೆಟ್ ಅಲ್ಲಿ ಇಂದು ಇದನ್ನು ಆಜಾದ್ ಪಾರ್ಕ್ ಎಂದು ಕರೆಯುವರು. ಪಾರ್ಕಿನಲ್ಲಿ ಇರುವಾಗ ದ್ರೋಹಿ ವೀರಭದ್ರ ತಿವಾರಿ ಸಂಚಿನಿಂದ ಅವನು ಸ್ನೇಹಿತನೇ. ದ್ರೋಹಿ ವೀರಭದ್ರ ತಿವಾರಿ ಸಂಚಿನಿಂದ ಬ್ರಿಟಿಷರಿಗೆ ಸೆರೆ ಸಿಕ್ಕುವುದನ್ನು ತಪ್ಪಿಸಿಕೊಳ್ಳಲು 1931 ಫೆಬ್ರವರಿ 27ರಂದು ಆತ್ಮಾಹುತಿ ಮಾಡಿಕೊಂಡರು. ಆತ್ಮಹತ್ಯೆ ಬೇಡ. 1931 ಫೆಬ್ರವರಿ 27ರಂದು ಆತ್ಮಾಹುತಿ ಮಾಡಿಕೊಂಡರು. ಆತ್ಮಹತ್ಯೆ ಬೇಡ, ಆತ್ಮಹತ್ಯೆ ಬಹಳ ಸಣ್ಣ ಪದ. ಆತ್ಮಾಹುತಿಯಿಂದ ಆತ್ಮವನ್ನು ಅರ್ಪಣೆ ಮಾಡೋದು. ಆತ್ಮಾಹುತಿ ಮಾಡಿಕೊಂಡರು. ನೀವು ಬರ್ತೀರಾ? ಇದು ಲಾಸ್ಟ್ ಪಾಯಿಂಟ್ ಕನ್ನಡ ಮುಗಿದವರು. ಇದರೊಂದಿಗೆ ಅಥವಾ ಇವರ ಸಾವಿನೊಂದಿಗೆ ಎಚ್ ಎಸ್ ಆರ್ಗೆ ಹೋರಾಟ ಅಂತ್ಯಗೊಂಡಿತು. ನೀವು ಬರ್ಕೊಂಬಿಡಿ. ಚಂದ್ರಶೇಖರ್ ಆಜಾದ್ to avoid the surrender to British government, he shot himself at Alfred Park of Allahabad. Bracket ಅಲ್ಲಿ present it is called as Azad Park. By the betray of Azad friend ವೀರಭದ್ರ ತಿವಾರಿ. ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತಾ? ಕನ್ಫ್ಯೂಸ್ ಆಯ್ತಾ? ಕರೆಕ್ಟ್ ಇದೆ ಅಂದರೆ ಇದು ಇಲ್ಲಿಂದ ಕನೆಕ್ಟ್ ಆಗುತ್ತೆ. ಕಂಟಿನ್ಯೂಷನ್. ಬೈ ದ ಬಿಟ್ರೆ ಆಫ್ ಆಜಾದ್ ಫ್ರೆಂಡ್ ವೀರಭದ್ರ ತಿವಾರಿ. ಲಾಸ್ಟ್ ಓಕೆನಾ? So due to the death of Azad, HSRA activities were ended. Next, Bhagat Singh ಗೆ ಗಲ್ಲು ಶಿಕ್ಷೆ. ಬಟ್ ನೆಕ್ಸ್ಟ್ ಭಗತ್ ಸಿಂಗ್ ಗೆ ಗಲ್ಲು ಶಿಕ್ಷೆ. ಪನಿಷ್ಮೆಂಟ್ ಭಗತ್ ಸಿಂಗ್ ಗೆ ಗಲ್ಲು ಶಿಕ್ಷೆ. ಬಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. 1931 ಮಾರ್ಚ್ 23ರಂದು 1931 ಮಾರ್ಚ್ 23 ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನು ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಇವರ ಮೃತದೇಹಗಳನ್ನು ಫಿರೋಜ್ಪುರದ ಹುಸೇನ್ ವಾಲಾ ಎಂಬಲ್ಲಿ ಸುಡಲಾಯಿತು ಅಥವಾ ಶವ ಸಂಸ್ಕಾರ ಮಾಡಲಾಯಿತು. ನೆಕ್ಸ್ಟ್ ನೋಡಲ್ ಕೆಲವು ವಿಚಾರ ನೀವು ಬರ್ಕೊಂಡ್ಬಿಡ್ತಾರೆ ಇಂಗ್ಲೀಷಲ್ಲಿ. ನೋಡಿ ಅಷ್ಟೇ ಹೇಳ್ಬಿಟ್ಟು ನೀವು ಬರ್ಕೊಳ್ಳಿ. 1931 ಮಾರ್ಚ್ 23 ಭಗತ್ ಸಿಂಗ್, ರಾಜ್ಗುರು ಅಂಡ್ ಸುಖದೇವ್ were hanged at Lahore jail. In the case of Lahore conspiracy.
ಲಾಹೋರ್ ಕಾನ್ಸ್ಪಿರಸಿ. ಲಾಹೋರ್ ಕಾನ್ಸ್ಪಿರಸಿ. ನೆಕ್ಸ್ಟ್ ಪಾಯಿಂಟ್, their body were cremated at Husainwala near Firozpura of Punjab. Husainwala near Firozpura of Punjab. ನೆಕ್ಸ್ಟ್ ನೋಟ ಬರ್ಕೊಳ್ಳಿ, ಭಗತ್ ಸಿಂಗ್ರ ಪರವಾಗಿ ವಾದಿಸಿದ ನ್ಯಾಯವಾದಿ, ಇವೆಲ್ಲ ಇಂಪಾರ್ಟೆಂಟ್, ನಿಮ್ಗೆ ಏನಾದ್ರು SDA ಇಂದ ಎಕ್ಸಾಮ್ ಅಲ್ಲಿ ಬರ್ತಾರೆ. ಭಗತ್ ಸಿಂಗ್ರ ಪರವಾಗಿ ವಾದಿಸಿದ ನ್ಯಾಯವಾದಿ ಪ್ರಾಣನಾಥ ಮೆಹ್ತಾ, ಲಾಯರ್ ಪ್ರಾಣನಾಥ ಮೆಹ್ತಾ ಡಿಫೆಂಡೆಡ್ ಭಗತ್ ಸಿಂಗ್ ಇನ್ ದ ಕೋರ್ಟ್. ಭಗತ್ ಸಿಂಗ್ರ ಪರವಾಗಿ ವಾದಿಸಿದ ನ್ಯಾಯವಾದಿ ಪ್ರಾಣನಾಥ ಮೆಹ್ತಾ. ನೆಕ್ಸ್ಟ್, ಭಗತ್ ಸಿಂಗ್ ಓದಿದಂತ ಕೊನೆಯ ಕೃತಿ ರೆವಲ್ಯೂಷನರಿ ಲೆನಿನ್. ಭಗತ್ ಸಿಂಗ್, ದ ಲಾಸ್ಟ್ ಬುಕ್ ಸ್ಟಡಿಡ್ ಬೈ ಭಗತ್ ಸಿಂಗ್, ರೆವಲ್ಯೂಷನರಿ ಲೆನಿನ್. ಭಗತ್ ಸಿಂಗ್ ಓದಿದ ಕೊನೆಯ ಪುಸ್ತಕ. ರೆವಲ್ಯೂಷನರಿ ಲೆನಿನ್. ನೆಕ್ಸ್ಟ್, ಭಗತ್ ಸಿಂಗ್ ಬರೆದಂತ ಒಂದು ಕೃತಿ ಲಾಸ್ಟ್ ಬರ್ಕೊಳ್ಳಿ, ದ ವರ್ಕ್ ರಿಟನ್ ಬೈ ಭಗತ್ ಸಿಂಗ್. ಭಗತ್ ಸಿಂಗ್ ರಚಿಸಿದ ಕೃತಿ ವೈ ಆಮ್ ಆನ್ ಏಥಿಸ್ಟ್. ಕನ್ನಡದಲ್ಲಿ ಬರ್ಕೊಳ್ಳೋರು ಏಥಿಸ್ಟ್, ಕನ್ನಡದಲ್ಲಿ ಬರ್ಕೊಳ್ಳೋರು ಈ ಥರ ಬರ್ಕೊಳ್ಳಿ. ಏಕೆ ನಾನು ನಿರೀಶ್ವರವಾದಿ ಆದೆ. ಕ್ವಶನ್ ಮಾರ್ಕ್. ಏಕೆ ನಾನು ನಿರೀಶ್ವರವಾದಿ ಆದೆ. ನಿರೀಶ್ವರ ಅಂದ್ರೆ ದೇವ್ರು ನಂಬಲ್ಲ ಅಂತ. ಓಕೆ, ಇಲ್ಲಿಗೆ ಭಗತ್ ಸಿಂಗ್ನ ಕಥೆಗಳು ಮುಗಿಯುತ್ತೆ. ನೆಕ್ಸ್ಟ್ ಇನ್ನೊಂದು ಸಣ್ಣದು ಕಾನ್ಸೆಪ್ಟ್ ಇದೆ, ಹೇಳ್ಬಿಟ್ಟು ಇದು ರೆವಲ್ಯೂಷನರಿ ಮೂವ್ಮೆಂಟ್ ಕೇಳಿಸ್ಕೊಳ್ಳಿ. ಚಿತ್ತಗಾಂಗ್ ಶಸ್ತ್ರಾಗಾರ ಲೂಟಿ ಅಂತ ಅದೊಂದು ಪ್ರಕರಣ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 1930 ಏಪ್ರಿಲ್ 18 ಕೇಳಿಸ್ಕೊಳ್ಳಿ. 1930 ಏಪ್ರಿಲ್ 18 ಬರ್ಕೊಂಬಿಡಿ, ಕೇಳಿಸ್ಕೊಳ್ಳಿ. ಬರ್ತೀನಿ. ಚಿತ್ತಗಾಂಗ್ ಆರ್ಮರಿ ರೇಡ್ ಅಂತ ಕರೀತಾರೆ. ನೋಡಿ, ಇವತ್ತಿನ ಬಂಗಾಳದಲ್ಲಿ ಕೇಳಿಸ್ಕೊಳ್ಳಿ, ಪಶ್ಚಿಮ ಬಂಗಾಳದಲ್ಲಿ ಈ ಚಿತ್ತಗಾಂಗ್ ಅಂತಕ್ಕಂಥ ಒಂದು ಊರು, ಅಲ್ಲೊಬ್ಬ ಶಿಕ್ಷಕರಿದ್ರು, ಹೆಸರು ಸೂರ್ಯಸೇನ್ ಅಂತ. ಅವ್ರನ್ನ ಎಲ್ಲರೂ ಅವ್ರನ್ನ ಶಿಕ್ಷಕರಾಗಿದ್ರು, ಮಕ್ಕಳಿಗೆ ಪಾಠ ಮಾಡ್ತಿದ್ರು, ಅವ್ರನ್ನ ಗುರು ಅಂತಾನೆ ಭಾಷೆ ಗೌರವ ಕೊಟ್ಟಿದ್ರು. ಸೂರ್ಯಸೇನ್ ಇನ್ನೊಬ್ಬ ಕ್ರಾಂತಿಕಾರಿ. 1930 ಟೈಮಲ್ಲಿ ಅವಾಗ ಗಾಂಧಿಯ ಉಪ್ಪಿನ ಸತ್ಯಾಗ್ರಹ ನಡೆಯುವಂಥ ಟೈಮ್. ಅವಾಗ ಏನಾಗುತ್ತೆ, ಸೂರ್ಯಸೇನರು ಬಹಳ ಜನ ಹೋರಾಟಗಾರರ ಜೊತೆ ಸೇರ್ಕೊಂಡು ಡಿಸೈಡ್ ಮಾಡ್ತಾರೆ. ಏನಪ್ಪ ಅಂದ್ರೆ, ಈ ಚಿತ್ತಗಾಂಗಲ್ಲಿ ಒಂದು ಬ್ರಿಟಿಷರ್ದು ಇದಿದೆ, ಆರ್ಮರಿ ಅಂದ್ರೆ ಶಸ್ತ್ರಾಗಾರ ಇದೆ. ಅದ್ರಲ್ಲಿ ಬೇಕಾದಷ್ಟು ಗನ್ಗಳನ್ನ ಇಟ್ಟಿರ್ತಾರೆ, ಮತ್ತೆ ಬಂದೂಕುಗಳು, ಬೇಕಾದ ಬುಲೆಟ್ಸ್ ಇಟ್ಟಿರ್ತಾರೆ. ಪ್ಲಾನ್ ಮಾಡಿದ್ರು ಏನಪ್ಪ ಅಂದ್ರೆ, ಇವು ಎಲ್ಲರೂ ಸ್ಟೂಡೆಂಟ್ಸ್ ಕೂಡ ಭಾಗವಹಿಸ್ತಾರೆ. ಅವರೆಲ್ಲರೂ ಸೇರ್ಕೊಂಡು ಈ ಶಸ್ತ್ರಾಗಾರವನ್ನು ಲೂಟಿ ಮಾಡ್ಕೊಂಡು ತಗೊಂಡು ಎಲ್ಲ ಇಟ್ಕೋಬೇಕು. ನೆಕ್ಸ್ಟ್ ಅದೇ ಬಂದೂಕುಗಳನ್ನ ಕ್ರಾಂತಿಕಾರಿಗಳನ್ನ ನಾವು ಉಪಯೋಗಿಸಿಕೊಂಡು ಬ್ರಿಟಿಷರನ್ನ ಕೊಲ್ಲಬೇಕು ಅಂತ ಡಿಸೈಡ್ ಮಾಡಿದ್ರು. ಅದರಲ್ಲಿ ಸೂರ್ಯಸೇನು, ಪ್ರೀತಿಲತಾ ವಡ್ಡೇದಾರ್, ಕಲ್ಪನಾ ದತ್ತ, ಸುನೀತಿ ಮತ್ತು ಶಾಂತಿ ಚೌಧರಿ ಚಿಕ್ಕ ಹುಡುಗಿರು. ಅದಾದ್ಮೇಲೆ ಒಂದಿಷ್ಟು ಜನ ಅವರ ಹೆಸರು ಮಾಡ್ಕೊಂಡು ಅವರೆಲ್ಲ ಕ್ರಾಂತಿಕಾರಿಗಳು ಭಾಗವಹಿಸ್ತಾರೆ, ಹೆಣ್ಣುಮಕ್ಕಳು ಬಹಳ ಜನ, ಮತ್ತೆ ಸುಮಾರು 60-64 ಜನ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಆಗ ಕ್ವಶನ್ ಎಲ್ಲೊಂದು ಕೇಳಿದುಂಟು ಗ್ರೂಪ್ಸಲ್ಲಿ, ವಿದ್ಯಾರ್ಥಿಗಳು ಭಾಗವಹಿಸಿದಂತ ಒಂದು ಹೋರಾಟ, ಕ್ರಾಂತಿಕಾರಿ ಹೋರಾಟ ಯಾವ್ದಪ್ಪ ಅಂದ್ರೆ ಈ ಚಿತ್ತಗಾಂಗ್ ಶಸ್ತ್ರಾಗಾರ ಲೂಟಿ. ನೋಡಿ ಕಥೆ ಇದೆ, ಬರ್ತಾರೆ ಒಂದು ಲೂಟಿ ಮಾಡ್ಬಿಟ್ಟು ಶಸ್ತ್ರಗಳನ್ನ ಲೂಟಿ ಮಾಡ್ಕೊಂಡು ತಗೊಂಡು ಪಕ್ಕದ ಊರಿಗೆ ಒಂದು ಗುಡ್ಡದ ಪ್ರದೇಶ, ಆ ಗುಡ್ಡದ ಪ್ರದೇಶಕ್ಕೆ ಹೋಗಿ ಅದನ್ನೆಲ್ಲ ಶಸ್ತ್ರಗಳನ್ನು ಲೂಟಿ ಮಾಡ್ಕೊಂಡು ಇರ್ತಾರೆ. ಬ್ರಿಟಿಷ್ ಗೊತ್ತಾಗುತ್ತೆ ಯಾರು ತಗೊಂಡೋಗಿರೋದು ಅಂತ. ಕೊನೆಗೆ ಆ ಗುಡ್ಡದ ಸುತ್ತಲೂ ಬ್ರಿಟಿಷ್ ಅಧಿಕಾರಿಗಳು ಸುತ್ತಾಕೋತಾರೆ, ಅಟ್ಯಾಕ್ ಮಾಡ್ತಾರೆ. ಕೊನೆಗೆ ಯುದ್ಧದಲ್ಲಿ ಈ ಪ್ರಕರಣದ ಅನೇಕ ಜನ ಸಾವನ್ನಪ್ಪಿದ್ರು. ಕೊನೆಗೆ ಶರಣಾಗತರಾಗಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಸೂರ್ಯಸೇನರನ್ನ ಬಂಧಿಸಲಾಯಿತು. ಕೆಲವನ್ನೆಲ್ಲ ಬಂಧಿಸ್ತಾರೆ, ಚಿಕ್ಕ ಹುಡುಗಿರಲ್ಲ. ಆ ಕ್ರಾಂತಿಕಾರಿಗಳು ಹೇಗಿರ್ತಾರೆ ಹುಡುಗಿರು ಅಂತಂದ್ರೆ, ಆ ಸುನೀತಿ ಮತ್ತು ಶಾಂತಿ ಚೌಧರಿ ಅಂತ ರೆಸ್ಪೆಕ್ಟ್ ಲಾಸ್ಟ್ ಬರ್ತೀನಿ. ಒಂದ್ಸತಿ ಅವರಿಬ್ರು ಕೇಳಿಸ್ಕೊಳ್ಳಿ ಮಜಾ. ಆ ಸುನೀತಿ ಮತ್ತು ಶಾಂತಿ ಒಂದು 8ನೇ ಕ್ಲಾಸ್ ಓದಿರ್ತಾರೆ, 8ನೇ ಕ್ಲಾಸ್ 14 ವರ್ಷ ಅವರಿಗೆ. ಅವರಿಬ್ರು 14 ವರ್ಷ ಇರಬೇಕಾದ್ರೆ ಒಂದ್ಸತಿ ಅವರು ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮ ಪೇಂಟಿಂಗ್ ಕಾಂಪಿಟೇಷನ್. ಅದು ಇನ್ವಿಟೇಷನ್ ಕೊಡೋದಕ್ಕೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫೀಸ್ಗೆ ಹೋಗ್ತಾರೆ, ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಾರೆ. ಅವ್ರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮಾಡ್ತಾರೆ, ಭಾರತೀಯ ಕ್ರಾಂತಿಕಾರಿಗಳಿಗೆ ಗಲ್ಲು ಶಿಕ್ಷೆ ಕೊಡ್ತಾರೆ, ಭಾರತೀಯ ಕ್ರಾಂತಿಕಾರಿಗಳನ್ನ ಜೈಲಿಗೆ ಹಾಕ್ತಾರೆ. ಅದಕ್ಕೆ ಇಬ್ರು ಸ್ಕೂಲ್ ಹುಡುಗಿರು ಅವ್ರು ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ದಾರೆ. ಇನ್ವಿಟೇಷನ್ ಕೊಟ್ಬಿಟ್ಟು ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇನ್ವಿಟೇಷನ್ ಕೊಟ್ಟರು. ಅವ್ರು ಆಯ್ತು ಅಂತ ಹೇಳಿದಾಗ ಸುನೀತಿ ತನ್ನ ಬ್ಯಾಗಿಂದ ಗನ್ ತೆಗಿತಾಳೆ. 14 ವರ್ಷದ ಹುಡುಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಎದೆಗೆ ಗುಂಡಿ ಹೊಡಿತಾರೆ. ಆ ಕ್ಷಣದಲ್ಲಿ ಆತ ತೀರ್ಕೊಂಡು. ಅದಾದ್ಮೇಲೆ ಅವರಿಬ್ಬರನ್ನು ಬಂಧಿಸಲಾಯಿತು, ಸುನೀತಿ ಮತ್ತು ಶಾಂತಿನ. ಸ್ವಲ್ಪ ವರ್ಷಗಳ ಕಾಲ ಜೈಲಿಂದ ಬಿಡುಗಡೆ ಆದರು. ಕೊನೆಗೆ ಸುನೀತಿ ಚೌಧರಿ ಆದ ನಂತರ, ಶಾಂತಿ ಚೌಧರಿ ಸ್ವತಂತ್ರ ಬಂದ ನಂತರ ಬಿಡುಗಡೆ ಆಯಿತು. ಬಿಡುಗಡೆ ಆದ ನಂತರ ಶಿ ಕಂಪ್ಲೀಟೆಡ್ MBBS and MD, ಶಿ ಬಿಕಮ್ ಡಾಕ್ಟರ್. ಓಕೆ, ಆ ಥರದ ಒಂದು ಕ್ರಾಂತಿಕಾರಿಗಳು ಭಾರತದಲ್ಲಿದ್ದರು. ದೊಡ್ಡ ಕ್ರಾಂತಿಕಾರಿಗಳು. ಹೆಣ್ಣು ಮಕ್ಕಳು ಸ್ಕೂಲಲ್ಲಿ ಹೋದಂಥ ವಿದ್ಯಾರ್ಥಿಗಳೇ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದಿದ್ರು ಅನ್ನೋದು ಇಡೀ ಬ್ರಿಟಿಷ್ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಆಮೇಲೆ ದೊಡ್ಡ ಭಗತ್ ಸಿಂಗ್ ದೊಡ್ಡ ಕ್ರಾಂತಿಕಾರಿ, ಸಣ್ಣ ಶಾಲಾ ಹುಡುಗಿರು ಕೂಡ ಜಿಲ್ಲಾಧಿಕಾರಿಗಳನ್ನ ಕೊಂದಾಕಿದ್ರು. ಅದು ಇತಿಹಾಸದಲ್ಲಿ ಎಂದು ಮರೆಯದಂತಹ ಒಂದು ಪುಟಗಳಲ್ಲಿ ಎಲ್ಲ ಹಾಗೆ ಉಳಿತಾರೆ. ಹಾಗಾಗಿ ಚಿತ್ತಗಾಂಗ್ ಆರ್ಮರಿ ರೇಡ್ ಅಂತ ಕರೀತಾರೆ, ಬಹಳ ಫೇಮಸ್. ನೆಕ್ಸ್ಟ್ ಡೇಟ್ ಬರ್ಕೊಡಿ. ಅದಾದ್ಮೇಲೆ ಚಿತ್ತಗಾಂಗ್ ಆರ್ಮರಿ ರೇಡ್ ಕನ್ನಡದಲ್ಲಿ ಬರ್ಕೊಳ್ಳೋದು ಚಿತ್ತಗಾಂಗ್ ಶಸ್ತ್ರಾಗಾರ ಲೂಟಿ. ಸಪರೇಟ್ ಇದು, ಚಿತ್ತಗಾಂಗ್ ಶಸ್ತ್ರಾಗಾರ ಲೂಟಿ. ಫಸ್ಟ್ ಪಾಯಿಂಟ್, ಈ ಹೋರಾಟದ ನೇತೃತ್ವ ವಹಿಸಿದವರು ಸೂರ್ಯಸೇನ್. ನೀವು ಬರ್ಬೇಕು ಇಂಗ್ಲಿಷಲ್ಲಿ. ಸೂರ್ಯಸೇನ್ ವಾಸ್ ದ ಲೀಡರ್ ಆಫ್ ದಿಸ್ ರೆವಲ್ಯೂಷನರಿ ಆಕ್ಟಿವಿಟಿ. He was a teacher. ಇವರು ಒಬ್ಬರು ಶಿಕ್ಷಕರಾಗಿದ್ದರು. ಸೂರ್ಯಸೇನ್ ಇವರೊಬ್ಬರು ಶಿಕ್ಷಕರಾಗಿದ್ದರು. He was a teacher. ಏನೋ ಅಂತ ಕಂಡು ಒಂದು ಇದಿದೆ ಅವರಿಗೆ, ಗುರು ಥರ ಇದೆ, ಗುರು ಅಂತ ಕರೀತಾರೆ ಅದನ್ನ. ಅವರಿಗೆ ಮಾಸ್ಟರ್ದ ಬರ್ಕೊಡಿ. ಇವರನ್ನು ಎಲ್ಲಿಟ್ಟಿದ್ರೆ ಹೌದಾ, ಮಾಸ್ಟರ್ದ ಬರ್ಕೊಡಿ. ಇವರನ್ನು ಮಾಸ್ಟರ್ದ ಎಂದು ಗೌರವಿಸುತ್ತಿದ್ದರು. He was honored as ಮಾಸ್ಟರ್ದ ಅಂತ ಗೌರವಿಸ್ತಾ ಇದ್ರು. ನೆಕ್ಸ್ಟ್ ಇದರಲ್ಲಿ ಭಾಗವಹಿಸಿದ ಪ್ರಮುಖರು ಇಂಪಾರ್ಟೆಂಟ್ ಲೀಡರ್ಸ್ ಪಾರ್ಟಿಸಿಪೇಟೆಡ್.
ದ ಇಂಪಾರ್ಟೆಂಟ್ ಲೀಡರ್ಸ್ ಪಾರ್ಟಿಸಿಪೇಟೆಡ್ ವರ್ ಇದರಲ್ಲಿ ಭಾಗವಹಿಸಿದ ಪ್ರಮುಖರೆಂದರೆ ಇಂಪಾರ್ಟೆಂಟ್ ಲೀಡರ್ಸ್ ಪಾರ್ಟಿಸಿಪೇಟೆಡ್ ವರ್ ಮೊದಲನೇದು ಅನಂತ್ ಸಿಂಗ್, ಅನಂತ ಸಿಂಗ್, ಗಣೇಶ್ ಘೋಷ್, ಕಲ್ಪನಾ ದತ್ತ, ಪ್ರೀತಿಲತಾ ವಡ್ಡೇದಾರ್, ಸುನೀತಾ ಚೌಧರಿ, ಶಾಂತಿ ಘೋಷ್, ನೆಕ್ಸ್ಟ್ ಬೀನಾ ದಾಸ್, BINA, ಬೀನಾ ದಾಸ್, ಅಂಬಿಕಾ ಚಕ್ರವರ್ತಿ ಅಂಡ್ ಅದರ್ಸ್ ಮತ್ತು ಇತ್ಯಾದಿ. ನೆಕ್ಸ್ಟ್ ಉದ್ದೇಶ, ಆಬ್ಜೆಕ್ಟಿವ್. ಬ್ರಿಟಿಷರಿಗೆ ಸೇರಿದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವುದು. with the intention of loot the British arms and ammunition, the British arms and equipments. ನೆಕ್ಸ್ಟ್ ಬರ್ಕೊಳ್ಳಿ. ಸೂರ್ಯಸೇನರ ನೇತೃತ್ವದ ಕ್ರಾಂತಿಕಾರಿಗಳು 1930 ಏಪ್ರಿಲ್ 18ರಂದು ಸ್ಥಳೀಯ ಸರ್ಕಾರಿ ಕ್ರಾಂತಿಕಾರಿಗಳು 1930 ಏಪ್ರಿಲ್ 18ರಂದು ಸೂರ್ಯಸೇನರ ನೇತೃತ್ವದ ಕ್ರಾಂತಿಕಾರಿಗಳು 1930 ಏಪ್ರಿಲ್ 18ರಂದು ಸ್ಥಳೀಯ ಸರ್ಕಾರಿ ಆಯುಧಗಾರಗಳನ್ನು ವಶಪಡಿಸಿಕೊಂಡು ಇಂಡಿಯನ್ ರಿಪಬ್ಲಿಕ್ ಆರ್ಮಿ ಹೆಸರಲ್ಲಿ ಸ್ವಾತಂತ್ರ್ಯ ಘೋಷಿಸಿಕೊಂಡರು. ನೀವು ಬರ್ಕೊಳ್ಳಿ. 1938 ಏಪ್ರಿಲ್ 18 under the leadership of Surya Sen, raid on the British Armory and occupied it. Later, occupied it and declared independence in the name of Indian Republic Army. Last, next, ನಂತರ ಬ್ರಿಟಿಷರು ಇವರನ್ನು ಸೋಲಿಸಿ ಶಸ್ತ್ರಗಳನ್ನು ವಶಪಡಿಸಿಕೊಂಡರು. ಬ್ರಿಟಿಷ್ ಸಪ್ರೆಸ್ಡ್ ದ ರಿವೋಲ್ಟ್ ಅಂಡ್ ಆಕ್ಯುಪೈಡ್ ದ and took back the arms. ಬ್ರಿಟಿಷರು ದಂಗೆಯನ್ನು ಹತ್ತಿಕ್ಕಿ ಶಸ್ತ್ರಗಳನ್ನು ವಶಪಡಿಸಿಕೊಂಡರು. ನೆಕ್ಸ್ಟ್, ಈ ಪ್ರಕರಣದಲ್ಲಿ 1934 ಜನವರಿ 12ರಂದು ಸೂರ್ಯಸೇನ ಮತ್ತು ತಾರಕೇಶ್ವರನಿಗೆ ಗಲ್ಲು ಶಿಕ್ಷೆ ವಿಧಿಸಿತು. ಪ್ರೀತಿಲತಾ ವಡ್ಡೇದಾರ್ ಜೈಲಿನಲ್ಲಿ ತೀರಿಕೊಂಡರು. ನೀವು ಬರ್ಕೊಳ್ಳಿ. ಲಾಸ್ಟ್ ಪಾಯಿಂಟ್. In this case, 1934 January 12, Surya Sen and Tarakeshwara were hanged, and Preethlata Vadedar were hanged. Preethlata Vadedar died in jail. Next, note ಅಲ್ಲಿ ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದರು. Students were also participated. 60% students ಬಹಳ ಜನ ಇರ್ತಾರೆ. ಅದೇ ಶಾಂತಿ, ಸುನೀತಿ, ಸುನೀತಾ ಇವರು ಈ ಹೋರಾಟದಲ್ಲಿ students were also participated in this case of revolt. ಈ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿ. ಓಕೆ, ನೋಡಲಿ ಇನ್ನೊಂದು 2 ಪಾಯಿಂಟ್. ಬೀನಾ ದಾಸ್ ಎಂಬ ಕ್ರಾಂತಿಕಾರಿ ಮಹಿಳೆ 1932ರಲ್ಲಿ ಪದವಿ ಪ್ರಮಾಣ ಪತ್ರ ಸ್ವೀಕರಿಸುವಾಗ ರಾಜ್ಯಪಾಲನನ್ನು ಗುಂಡಿಟ್ಟು ಹತ್ಯೆ ಮಾಡಿದಳು. ಇಂಗ್ಲಿಷ್ ಬರ್ಕೊಳ್ಳಿ. In 1932, revolutionary woman Beena Das killed the governor while receiving the
ಗ್ರಾಜುಯೇಷನ್ ಸರ್ಟಿಫಿಕೇಟ್ ವೈಲ್ ರಿಸೀವಿಂಗ್ ದ ಗ್ರಾಜುಯೇಷನ್ ಸರ್ಟಿಫಿಕೇಟ್. ನೆಕ್ಸ್ಟ್ ಕನ್ನಡದಲ್ಲಿ ಸುನೀತಾ ಮತ್ತು ಸುನೀತಾ ಚೌಧರಿ ಹಾಗೂ ಶಾಂತಿ ಘೋಷರು, ಸುನೀತಾ ಚೌಧರಿ ಹಾಗೂ ಶಾಂತಿ ಘೋಷ್ ಎಂಬ ವಿದ್ಯಾರ್ಥಿನಿಯರು, ಸುನೀತಾ ಚೌಧರಿ ಮತ್ತು ಶಾಂತಿ ಘೋಷ್ ಎಂಬ ಶಾಲಾ ವಿದ್ಯಾರ್ಥಿನಿಯರು ತಿಪೇರಾ ಜಿಲ್ಲೆಯ ನೋಡಿ ತಿಪೇರಾ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಸ್ಟೀವನ್ಸ್ ಎಂಬುವನನ್ನು ತಿಪೇರಾ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ಮಾತಾಡಿ ಸ್ಟೀವನ್ಸ್ ಎಂಬುವನನ್ನು ಗುಂಡಿಟ್ಟು ಹತ್ಯೆ ಮಾಡಿದರು. ನೀವು ಬರ್ಕೊಳ್ಳಿ. ಅಸಾಸಿನೇಷನ್ ಆಫ್ ಸ್ಟೀವನ್ಸ್ ಎ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫ್ ತಿಪೇರಾ ಬೇಕಾದ್ರೆ ಬ್ರಾಕೆಟ್ ವೆಸ್ಟ್ ಬೆಂಗಾಲ್ ಅಂತ ಸೇರಿಸ್ಬೇಕು. ತಿಪೇರಾ ಇನ್ ವೆಸ್ಟ್ ಬೆಂಗಾಲ್ by two school girls ಸುನೀತಾ ಚೌಧರಿ ಅಂಡ್ ಶಾಂತಿ ಘೋಷ್ ಬರ್ಕೊಂಡ್ರಾ? ಇಷ್ಟು ಲಾಸ್ಟ್ ಉಧಮ್ ಸಿಂಗ್ ಅಂತ ಬರ್ತಾನೆ, ಅವ್ರ ಬಗ್ಗೆ ಓಕೆ ಕೇಳಿಸ್ಕೊಳ್ಳಿ. ನೋಡಿ 1940 ಟೈಮಲ್ಲಿ ಒಬ್ಬ ವ್ಯಕ್ತಿ ಉಧಮ್ ಸಿಂಗ್ ಅಂತ ಕೇಳಿಸ್ಕೊಳ್ಳಿ, ಪಂಜಾಬ್ನವನು. ಕೇಳಿಸ್ಕೊಳ್ಳಿ, 1919 ಮಾರ್ಚ್ 23 ಜಲಿಯಾನ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ, ಜಲಿಯಾನ್ ವಾಲಾಬಾಗ್ ಅಂತ ಸ್ಥಳದಲ್ಲಿ ಒಂದು ದೊಡ್ಡ ಹತ್ಯಾಕಾಂಡ ಆಗಿತ್ತು. ಹೌದಾ? ಸುಮಾರು 379 ಜನ ತೀರ್ಕೊಂಡು 1200 ಜನ ಗಾಯಗೊಂಡಿದ್ದು ದೊಡ್ಡ ಹತ್ಯಾಕಾಂಡ. ಆಗ ಬ್ರಿಟಿಷ್ ಸರ್ಕಾರ ಒಂದು ಕಮಿಷನ್ ನೇಮಕ ಮಾಡಿತ್ತು, ಹಂಟರ್ ಕಮಿಷನ್ ಅಂತ. ಆ ಹಂಟರ್ ಕಮಿಷನ್ ಏನು ಮಾಡುತ್ತೆ, ರಿಪೋರ್ಟ್ ಕೊಟ್ಟು ಏನಂತ ರಿಪೋರ್ಟ್ ಕೊಟ್ಟು ಅಂದ್ರೆ ಕೇಳಿಸ್ಕೊಳ್ಳಿ, ಏನಂತ ರಿಪೋರ್ಟ್ ಕೊಡುತ್ತೆ ಅಂದ್ರೆ ಇದೊಂದು ಉದ್ದೇಶಪೂರ್ವಕ ಘಟನೆ ಅಲ್ಲ, ಅಚಾತುರ್ಯದ ಘಟನೆ ಅಂತ ಹೇಳ್ತು. ಅಂದ್ರೆ ಇದನ್ನ ಯಾರು ಕೊಲೆ ಮಾಡಬೇಕು ಅಂತ ಯಾರು ಕೊಲೆ ಮಾಡಿಲ್ಲ, ಆದರೆ ಉದ್ದೇಶಪೂರ್ವಕ ಅಲ್ಲ, ಆ ಸಂದರ್ಭದಲ್ಲಿ ನಡೆದೋಯ್ತು, ಗಲಾಟೆ ನಡೆದ್ರಿಂದ ಒಂದು ದಾಳಿ ನಡೆದಿರ ಒಂದು ಅಚಾತುರ್ಯ ಆಯಿತು ಅಂತ ಹೇಳ್ತು. ಅದರಲ್ಲಿ ಭಾಗವಹಿಸಿದ್ರು ಇಬ್ಬರು ಅಧಿಕಾರಿಗಳು ಬರ್ತಾರೆ, ಕೇಳಿಸ್ಕೊಳ್ಳಿ. ಒಬ್ಬನು ಮೈಕಲ್ ಓ ಡ್ವಯರ್ ಅಂತ, ಇನ್ನೊಬ್ಬ ಜನರಲ್ ಡಯರ್ ಅಂತ. ಇಲ್ಲಿ ಕೇಳಿಸ್ಕೊಳ್ಳಿ, ಮೈಕಲ್ ಡೋಯರ್ ಪಂಜಾಬಿನ ಪೊಲೀಸ್ ಮುಖ್ಯಸ್ಥನಾಗಿದ್ದ, ಅಂದ್ರೆ ಹೆಡ್ ಆಫ್ ದಿ ಆರ್ಮಿ ಆಗಿದ್ದ, ಗವರ್ನರ್ ಆಗಿದ್ದಾನೆ. ಇವನು ಆರ್ಡರ್ ಮಾಡ್ತಾನೆ, ಏನಂತ ಹೇಳ್ತಾನೆ ನಿಮಗೆ ಬರ್ಸ್ಬೇಕು ಗೊತ್ತಾಗುತ್ತೆ, ನೆಕ್ಸ್ಟ್ ಬರ್ತೀನಿ. ಜಲಿಯಾನ್ ವಾಲಾಬಾಗ್ ಅವ್ನು ಹೇಳ್ತಾನೆ ಅಂದ್ರೆ ಯಾರು ಕೂಡ ಪಂಜಾಬಲ್ಲಿ ಸಭೆ ಸಮಾರಂಭಗಳನ್ನು ಮಾಡಬಾರ್ದು ಅಂತ ಹೇಳ್ದಂತ ಒಂದು ಪ್ರೊಹಿಬಿಷನರಿ ಒಂದು ಆಕ್ಷನ್ ತಗೊಂಡು, ಅಂದ್ರೆ ಕರ್ಫ್ಯೂ ಅಂತ ಬರುತ್ತೆ, ಪ್ರೊಹಿಬಿಷನರಿ ಆಕ್ಷನ್. ಯಾರು ಕೂಡ ಸಭೆ ಸೇರುವಂಗಿಲ್ಲ, ಸಭೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ, ಗುಂಪು ಸೇರುವಾಗಿಲ್ಲ, ಪತ್ರಿಕೆಗಳನ್ನು ಬರೆಯುವಾಗಿಲ್ಲ, ಈ ತರ ಆರ್ಡರ್ ಮಾಡ್ತಾನೆ. ಅವ್ರನ್ನ ಇವನು ಹೇಳ್ದಂತೆ ಇವರು ಯಾರು ಜಲಿಯಾನ್ ವಾಲಾಬಾಗ್ ಇದ್ದಾರೆ ಅವ್ರು ಆಚೆ ಕಳಿಸು ಅಂತ ಹೇಳ್ತಾನೆ. ಆರ್ಡರ್ ಮಾಡಿದಂತ ವ್ಯಕ್ತಿ ಇದ್ದ, ಆದ್ರೆ ತನ್ನ ಒಂದು ಪೊಲೀಸ್ ಪಡೆಯ ಅಧಿಕಾರಿಯಾಗಿದ್ದಂತ ಮಿಲಿಟರಿ ಆಫೀಸರ್ ಆಗಿದ್ದಂತ ಜನರಲ್ ಡಯರ್ ತಾನು ಬಂದು ಅದರ ಮೇಲೆ ಜನರ ಮೇಲೆ ದಾಳಿ ಮಾಡಿ 379 ಜನರನ್ನು ಕೊಲೆ ಮಾಡಿದಂತ ವ್ಯಕ್ತಿ ಇತ್ತು. ಬ್ರಿಟಿಷ್ ಪ್ರಕಾರ ಒರಿಜಿನಲ್ 1500 ಹೆಚ್ಚು ಜನ ಸಾಯಿಸಿದ್ರು. ಕೊನೆಗೆ ಏನಾಗುತ್ತೆ, ಇವನು ಹಂಟರ್ ಕಮಿಷನ್ ಹೇಳ್ತಾ ಕೆಲಸದಿಂದ ವಜಾಗೊಳಿಸಿ ಅಂತ ಹೇಳ್ತು. ಇವನು ಕೆಲಸದಿಂದ ವಜಾಗೊಳಿಸಿ 1920 ವಜಾಗೊಳಿಸಾಯಿತು. ಇವನು 1926 ತೀರ್ಕೊಂಡ್ಬಿಟ್ಟ. ಜನರಲ್ ಡಯರ್ ತೀರ್ಕೊತಾನೆ. ಇದೇ ಜನರಲ್ ಡಯರ್ಗೆ ಲಂಡನ್ ಮಾರ್ನಿಂಗ್ ಪೋಸ್ಟ್ ಅಂತ ಪತ್ರಿಕೆ 25,000 ಪೌಂಡ್ ಮತ್ತು ಚಿನ್ನದ ಕತ್ತಿಯನ್ನು ಉಡುಗೊರೆ ಹಾಕಿತ್ತು ಈ ಜನರಲ್ ಡಯರ್ಗೆ. ಇವನು ಸತ್ತೋದ. ಆದರೆ ಈ ಮೈಕಲ್ ಡೋಯರ್ ತೀರ್ಕೊಂಡಿರಲ್ಲ, ಹಾಗೆ ಹೇಳ್ತಾನೆ. ಇವನು ಮೈಕಲ್ ಡೋಯರ್ ಹೇಳ್ತಾನೆ ಇದನ್ನ ಆರ್ಡರ್ ಮಾಡಿದ್ದಾನೆ ಅಂತ. ಉಧಮ್ ಸಿಂಗ್ ಅಂತ ಒಬ್ಬ ಕ್ರಾಂತಿಕಾರಿ ಕೇಳಿಸ್ತು. ಇವನು ಒಂದು ಹಠ ಇತ್ತು, ಏನಪ್ಪ ಅಂದ್ರೆ ಜನರಲ್ ಡಯರ್ನ ಕೊಲ್ಲಬೇಕು ಅಂತ ಮುಂಚೆ ಸತ್ತೋದ. ಮೈಕಲ್ ಡೋಯರ್ ಹಾಗೆ ಬದುಕಿರ್ತಾನೆ. ಇವನು 1940 ಲಂಡನ್ ಹೋಗ್ತಾನೆ. ಉಧಮ್ ಸಿಂಗ್ ದೊಡ್ಡ ಕ್ರಾಂತಿಕಾರಿ. ಲಂಡನ್ ಹೋದಾಗ ಒಂದು ಕಾರ್ಯಕ್ರಮದಲ್ಲಿ ಬರ್ತದೆ, ಪತ್ರಿಕೆ ಏನಪ್ಪ ಅಂದ್ರೆ ಇವತ್ತು ಮೈಕಲ್ ಡೋಯರ್ ಬ್ರಿಟಿಷ್ ಅಧಿಕಾರಿ ಈ ಕಾರ್ಯಕ್ರಮಕ್ಕೆ ಬರ್ತಾನೆ ಅಂತ. ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾನೆ ಏನಂತಂದ್ರೆ ಆರ್ಡರ್ ಮಾಡಿದ್ದಾನೆ, ನಮಗೆ ಅದ್ರ ಬಗ್ಗೆ ಸ್ವಲ್ಪನೂ ಬೇಜಾರಿಲ್ಲ, ಘಟನೆ ಬಗ್ಗೆ ಅದ್ರ ಬಗ್ಗೆ ನಮಗೆ ನೋವಿಲ್ಲ, ನಮಗೆ ಇನ್ನೂ ಎಷ್ಟು ಜನರನ್ನು ಕೊಲ್ಲಬೇಕಾಗಿತ್ತು ಅಂತ ಹೇಳ್ಕೊಡ್ತಾನೆ ಮೈಕಲ್ ಡೋಯರ್. ಆ ಕಾರ್ಯಕ್ರಮಕ್ಕೆ ಉಧಮ್ ಸಿಂಗ್ ಹೋಗ್ತಾನೆ, ರಕ್ತ ಕುದಿತಾ ಇರುತ್ತೆ. ಅದು ಹೇಗೆ ಘಟನೆ ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಕೂತಿರ್ತಾರೆ. ಉಧಮ್ ಸಿಂಗ್ ಬರ್ತಾನೆ, ಗನ್ ತಗೊಂಡಿರ್ತಾನೆ, ಪೇಟ ಸುತ್ತಿರ್ತಾನೆ, ಪಂಜಾಬ್ ನೋಡಿದ ಸಿಕ್ಕರ ಹುಡುಗ. ಕಾರ್ಯಕ್ರಮ ಮುಗಿದಿದ್ದಾಗ ಮೈಕಲ್ ಡೋಯರ್ನ ಮೇಲೆ ಶೂಟ್ ಮಾಡ್ತಾನೆ, ಗುಂಡಿನ ದಾಳಿ ಮಾಡ್ತಾನೆ. ಗುಂಡಿನ ಎರಡು ಮೂರು ಸಲ ಗುಂಡು ಹಾರಿಸ್ತಾನೆ, ಗುಂಡು ಎದೆ ಸಿಡಿ ಹೋಗಿ ನೆಲಕ್ಕೆ ಬೀಳ್ತಾನೆ. ಅವ್ನು ಬಿದ್ದು ಸತ್ರು ಕೂಡ ಅವ್ನು ಸತ್ತ ದೇಹಕ್ಕೆ ಗುಂಡು ಹಾರಿಸ್ತಾನೆ. ಅಷ್ಟು ರಕ್ತ ಕುದಿತಾ ಇರ್ತಾನೆ. ಕೊನೆ ಅವನು ಬಂದು ಬ್ರಿಟಿಷ್ ಅಧಿಕಾರಿಗಳು ಅವನು ಕರ್ಕೊಂಡು ಬಂದು ಕಟಕಟೆ ನಿಲ್ಲಿಸ್ತಾ ಕೇಳ್ತಾನೆ, ನೀವು ಮಾಡಿ ತಪ್ಪ ಅಂದ್ರೆ ತಪ್ಪು ಅಂತ ನನಗೆ ಅನ್ಸಲ್ಲ, ನಾನು ಮಾಡಿ 100% ಸರಿ ಅಂತ. ಯಾಕಂದ್ರೆ ನನ್ನ ದೇಶದ ಜನರ ನಿರಪರಾಧಿಗಳ ರಕ್ತ ಹೀರಿದಂತ ಈ ಪಾಪಿಗೆ ಸಾವಿಗಿಂತ ದೊಡ್ಡ ಶಿಕ್ಷೆ ಯಾವುದು ಕೂಡ ಸಾಧ್ಯ ಇಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಿಲ್ಲ, ನನ್ನ ರಕ್ತ ಗಲ್ಲಿಗಂಬ ಕೇಳ್ತೀನಿ ಅಂತ ಗಲ್ಲಿಗಂಬ ಕೇಳಿದ ಮಹಾನ್ ಕ್ರಾಂತಿಕಾರಿ ಒಬ್ಬ ಉಧಮ್ ಸಿಂಗ್ ಅಂತ ಕರೀತಾರೆ. ಹಾಗಾಗಿ ನಮ್ಮ ಇತಿಹಾಸದಲ್ಲಿ ಅವನು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಇದನ್ನು ಸರಿಯಾಗಿಲ್ಲ ಉಧಮ್ ಸಿಂಗ್. The Indians never forgive their enemies. They struck them down even after 20 years. Get his left dead for that. For rest. It is not only our right, but our duty. Indian Association and the Royal Central Asian Society. In the war that is at our doorstep, the Empire will need all precise men. Michael O'Dwyer. Last, I filled all the quarters of Indian soldiers. Over 100,000 seats from my Punjab, fought in the ground. And I make sure that the Indians contributed generously to the war now. The Empire will win this. Of course,
Ladies and gentlemen, it is not only our right but our duty to rule India. Without it, they will return to savagery, looting and killing one another. It is not only Africa, ladies and gentlemen, it is the white man's burden. With the benefit of my experience, I can tell you that these reforms have been effective. The country is unified once more. It is peaceful. Thank you very much. Thank you. No. Right to see you. Thank you. Thank you. Farewell. ಓಕೆ ವೆಲ್ಕಮ್ ಟು ಲಾಸ್ಟ್ ಪದ ಬಿಟ್ಟು ಸಿನಿಮಾನೇ ನೋಡ್ತಿದ್ದೀನಿ ಅಮೆಝಾನ್ ಪ್ರೈಮಲ್ಲಿ ನೋಡಿ ಚೆನ್ನಾಗಿ ಓಕೆ ವೆಲ್ಕಮ್ ಉಧಮ್ ಸಿಂಗ್ ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸೇಡನ್ನು ತೀರಿಸಿಕೊಳ್ಳಲು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸೇಡನ್ನು ತೀರಿಸಿಕೊಳ್ಳಲು 21 ವರ್ಷಗಳ ನಂತರ 1940 ಮಾರ್ಚ್ 13ರಂದು ಲಂಡನ್ ನಗರದ ಕಾಕ್ಸ್ಟನ್ ಹಾಲ್ನಲ್ಲಿ ನಡೆದ ಸಭೆಯಲ್ಲಿ ಮೈಕಲ್ ಓ ಡ್ವಯರ್ನನ್ನು ಗುಂಡಿಟ್ಟು ಹತ್ಯೆ ಮಾಡಿದನು. ನೀವು ಬರ್ತದೆ ಸರ್ದಾರ್ ಉಧಮ್ ಸಿಂಗ್ to take a revenge on Jallian Wala Bagh. ನಂತರ ಏನಂತ ಹೇಳಿದ್ರೆ ಸರ್ದಾರ್ ಉಧಮ್ ಸಿಂಗ್ ಕಿಲ್ಲಿಡ್ದ Jallian Wala Bagh incident after 21 years ಕಿಲ್ಲಿಡ್ದ ಮೈಕಲ್ ಓ ಡ್ವಯರ್ on 1940 March 13 in the program of Coxton Hall of London. Okay, next ಅಷ್ಟು ನೋಟ್ ಬರ್ಕೊಂಡ್ವಿ. ನೋಟಲ್ಲಿ ಅದು ನೋಡಿ ಭಗತ್ ಸಿಂಗ್ ಜೈಲಲ್ಲಿದ್ದಾಗ ಆ ಜೈಲಲ್ಲಿ ಒಂದಿಷ್ಟು ಜನ ಉಪವಾಸ ಮಾಡ್ತಾನೆ. ಜತಿನ್ ದಾಸನ್ ಭಾಳ ಇಂಪಾರ್ಟೆಂಟ್ ಪರ್ಸನ್. 21 ದಿನ ಉಪವಾಸ ಮಾಡ್ತಾನೆ. 21 ದಿನ ನಿರಂತರ ಉಪವಾಸ ಮಾಡ್ತಾನೆ. ಎರಡು ಕಾರಣ, ಒಂದು ಜೈಲಲ್ಲಿ ಸರಿಯಾಗಿ ಊಟ ಕೊಡ್ತಿಲ್ಲ ಅಂತ, ಮತ್ತೆ ಭಗತ್ ಸಿಂಗ್ ಮತ್ತೆ ಕ್ರಾಂತಿಕಾರಿಗಳನ್ನ ಸರಿಯಾಗಿ ನೋಡ್ಕೊತಿಲ್ಲ ಅಂತ. ಆಗ ಉಪವಾಸ ಮಾಡಿ ತೀರ್ಕೊಂಡಂತ ಕ್ರಾಂತಿಕಾರಿ ಜತಿನ್ ದಾಸನ್ ಅವನು ಇಂಪಾರ್ಟೆಂಟ್ ಪರ್ಸನ್. ಕೇಳ್ತಿರ್ತಾರೆ ಅವಾಗ ಬರ್ಕೊಳ್ಳಿ. ಲಾಹೋರ್ ಜೈಲಿನಲ್ಲಿ ಸರಿಯಾದ ಊಟ ಸಿಗುತ್ತಿಲ್ಲ ಹಾಗೂ ಭಗತ್ ಸಿಂಗ್ ಹಾಗೂ ಇತರ ಕ್ರಾಂತಿಕಾರಿಗಳನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಉಪವಾಸ ಸತ್ಯಾಗ್ರಹ ಮಾಡಿ ತೀರಿಕೊಂಡ ಕ್ರಾಂತಿಕಾರಿ ಜತಿನ್ ದಾಸ್. ನೀವು ಬರ್ಕೊಳ್ಳಿ. ಜತಿನ್ ದಾಸ್ ವಾಸ್ ರೆವಲ್ಯೂಷನರಿ. died due to fasting up to death. Fasting up to death by opposing the treatment given to revolutionaries and also opposing the unnutritious food, low quality food, unnutritious food. Okay, last. Okay, ಯಾವ ಕ್ರಾಂತಿಕಾರಿನ ಹುಲಿ ಅಂತ ಕರೀತಾರೆ ಗೊತ್ತಾ? ಯಾವ ಕ್ರಾಂತಿಕಾರಿನ ಹುಲಿ? ಬಾಗ್.
ಜತೀಂದ್ರನಾಥ ಮುಖ್ಯೋಪಾಧ್ಯಾಯನನ್ನು ಬಾಗ್ ಎಂದು ಕರೆಯುತ್ತಾರೆ, ಹುಲಿ ಎಂದು ಕರೆಯುತ್ತಾರೆ. ಜತೀಂದ್ರನಾಥ ಮುಖ್ಯೋಪಾಧ್ಯಾಯನನ್ನು ಬಾಗ್ ಅಥವಾ ಹುಲಿ ಎಂದು ಕರೆಯುತ್ತಾರೆ. ಜತೀಂದ್ರನಾಥ ಮುಖ್ಯೋಪಾಧ್ಯಾಯ, ಇಂಗ್ಲಿಷ್ ಜತೀಂದ್ರನಾಥ ಮುಖ್ಯೋಪಾಧ್ಯಾಯ was a revolutionary, was called as tiger. ಹಾಗಾಗಿ ಅವನಿಗೆ ಒಂದು ಫೇಮಸ್ ಇದು ಬಿರುದಿದೆ, ಏನಪ್ಪ ಅಂದ್ರೆ ಬಾಗ್ ಜತೀನ್ ಅಂತ ಕೂಡ ಕರೀತಾರೆ. ಕೇಳಿದ್ರ ಬಾಗ್ ಜತೀನ್, ಇವನನ್ನು ಬಾಗ್ ಜತೀನ್ ಎಂದು ಕರೆಯುತ್ತಾರೆ. ಇವನನ್ನು ಬಾಗ್ ಜತೀನ್ ಎಂದು ಕೂಡ ಕರೆಯುತ್ತಾರೆ. ಬಾಗ್ ಅಂತ ಹೇಳಿದ್ರೆ ನಾವು ಹಿಂದಿ ಭಾಷೆ, ಮರಾಠಿ ಭಾಷೆಗಳಲ್ಲಿ ಪಂಜಿಗೆ ಭಾಷೆಗಳಲ್ಲಿ ಹುಲಿ ಅಂತ ಬಾಗ್. ಆಲ್ಸೋ ಕಾಲ್ಡ್ ಆಸ್ ಬಾಗ್ ಜತೀನ್. ಓಕೆ, ಇಲ್ಲಿಗೆ ರೆವಲ್ಯೂಷನರಿ ಅಂತಕ್ಕಂಥ ಒಂದು ಕ್ರಾಂತಿಕಾರಿಗಳ ಇತಿಹಾಸ ಕೂಡ ಮುಗಿಯುತ್ತೆ. ಬಟ್ ಕ್ರಾಂತಿಕಾರಿಗಳನ್ನ ನಾವು ಯಾವಾಗಲೂ ಮರೆಯಾಗಿಲ್ಲ. ಕಾರಣ ಇಷ್ಟೇ, ಅವರ ಹೋರಾಟ ಬಹಳ ಕಡಿಮೆ ಆಗಿತ್ತು, ಲಿಮಿಟೆಡ್ ಪೀರಿಯಡ್ ಆಗಿತ್ತು, ತುಂಬಾ ಸುದೀರ್ಘವಾಗಿ ಮಾಡಾಗಿಲ್ಲ. ಅಂದ್ರೆ ಕ್ರಾಂತಿಕಾರಿಗಳು ಕೇಳಿಸ್ಕೊಳ್ಳಿ, ಅವರ ಹೋರಾಟ ಬಹಳ ಸೀಮಿತವಾಗಿತ್ತು, ಅದು ಅತ್ಯಂತ ಪ್ರಮುಖವಾಗಿತ್ತು, ಪ್ರಕಾರವಾಗಿತ್ತು. ತೀಕ್ಷ್ಣವಾದ ಹೊಡೆತಗಳನ್ನು ಬ್ರಿಟಿಷರು ತಮ್ಮ ಇತಿಹಾಸದಲ್ಲೆಲ್ಲ ಬರೆದರು. ಏನಪ್ಪ ಅಂದ್ರೆ ಭಾರತೀಯ ಹೇಡಿಗಳು, ಶತ್ರುಗಳು ಎದುರುಕೊಳ್ಳಲು ಅಂತ ಬರೆದಿದ್ದು. ಅದು ಭಾರತೀಯ ಕ್ರಾಂತಿಕಾರಿಗಳು ಬ್ರಿಟಿಷರಿಗೆ ಸಾವಿನ ರುಚಿಯನ್ನು ಏನು ಅಂತ ತೋರಿಸಿದ್ರು, ಬಂದೂಕಿನ ರುಚಿಯನ್ನು ಏನು ಅಂತ ತೋರಿಸಿದ್ರು. ಇವಾಗ ಉದಂಸಿಂಗ್ ಘಟನೆ ನೋಡಿದೆ, ಇದು ಅನೇಕ ಘಟನೆಗಳು ನಡೀತವೆ. ಶಾಂತಿ ಸುನೀತಿ ಚೌಧರಿ ಸ್ಕೂಲ್ ಮಕ್ಕಳು ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದ್ರು, ಬೀನಾದಾಸ್ ಗವರ್ನರ್ ಹತ್ಯೆ ಮಾಡಿದ್ರು. ಅಂದ್ರೆ ಭಾರತದ ಹೆಣ್ಣು ಮಕ್ಕಳು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಕ್ರಾಂತಿಕಾರಿಗಳು ಮಣ್ಣಿನ ಜನ. ಹಾಗಾಗಿ ಭಾರತೀಯರು ನಾವು ಯಾವಾಗ ಇತಿಹಾಸವನ್ನು ಓದಬೇಕಾದ್ರೆ ಅಥವಾ ಮುಂದಿನ ಜನರೇಷನ್ ಹೇಳಬೇಕಾದ್ರೆ ಒಂದು ಮಾತ್ರ ನೀವು ಮರೆಯಾಗಿಲ್ಲ, ದೇಶಕ್ಕೆ ಸ್ವತಂತ್ರ ನಮಗೆ ಸಿಕ್ಕಿರೋದು ಅದು ಗಾಂಧಿಯವರ ಒಂದು ಹೋರಾಟದ ಮುಖಾಂತರ ಇರಬಹುದು. ಅದರ ಜೊತೆಗೆ ಅದಕ್ಕೆ ರಕ್ತ ಕ್ರಾಂತಿ ಕೂಡ ಬಹಳಷ್ಟು ಮುಖ್ಯ. ಬರೀ ದೇಶ ಅಹಿಂಸೆಯಿಂದ ಸ್ವಾತಂತ್ರ್ಯ ಸಿಕ್ಕುವುದರ ಮೂಲಕ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಕ್ರಾಂತಿಕಾರಿಗಳು ಇಲ್ಲ ಅಂತ ಹೇಳಿದ್ರೆ ಇತಿಹಾಸದ ಪುಟ ಅಪೂರ್ಣ. ಹಾಗಾಗಿ ಅವರು ನಾವೆಂದೂ ಮರೆಯಾಗಿಲ್ಲ. ಅವರು ನಡೆದ ಹಾದಿ ನಮಗೆ ಸ್ಫೂರ್ತಿ, ಅವರು ಬದುಕಿದ ಹೆಜ್ಜೆಗಳು ನಮಗೆ ಸ್ಫೂರ್ತಿ. ಹಾಗಾಗಿ ಸದಾ ನಾವು ಈ ಕ್ರಾಂತಿಕಾರಿಗಳನ್ನು ಸ್ಮರಿಸಬೇಕು, ಸದಾ ಸ್ಮರಣೆಯನ್ನು ಮಾಡೋದು ನಮ್ಮ ಕರ್ತವ್ಯ. ನೆಕ್ಸ್ಟ್ ಏನು ಸಿಲೆಬಸ್ ಮುಗಿಸಿಲ್ಲ. ನೆಕ್ಸ್ಟ್ ಪೇಜಿಂದ ಸ್ಟಾರ್ಟ್ ಮಾಡಿ. ಗಾಂಧಿ ಯುಗ. ಸುಭಾಷ್ ಚಂದ್ರ ಬೋಸ್ ಇವಾಗ ಬರಲ್ಲ, 1940 ಟೈಮಲ್ಲಿ ಹೇಳ್ತೀನಿ. ಯಾಕಂದ್ರೆ ಅವರು ಅವಾಗ ಜರ್ಮನಿಗೆ ಹೋಗ್ತಾರೆ, ಮತ್ತೆ ಇದಕ್ಕೆ ಆ ಟೈಮಲ್ಲಿ ಹೇಳ್ತೀನಿ, ಇವಾಗ ಬರಲ್ಲ. ಓಕೆ, ಆಕ್ಚುಲಿ ಅವರೇನು ಸುಭಾಷ್ ಚಂದ್ರ ಬೋಸ್ ಒಂದು ಕ್ರಾಂತಿಕಾರಿ ಆಗಿರಲಿಲ್ಲ, ಗೊತ್ತಾ ನಿಮಗೆ? ಅವರು ಕಾಂಗ್ರೆಸ್ ಅಲ್ಲಿ ಇದ್ದವರು, ಅವರು ತೀವ್ರಗಾಮಿ ಆಗಿದ್ರು ಅಷ್ಟೇ. ಬರ್ತಾ ಬರ್ತಾ ಕೊನೆ ಕ್ರಾಂತಿಕಾರಿ ಆಗ್ತಾರೆ. ಓಕೆ, ನೆಕ್ಸ್ಟ್ ಗಾಂಧಿ ಯುಗ ಬರ್ಕೊತ ಹೆಡಿಂಗ್ ಸಪರೇಟ್ ಹೆಡಿಂಗ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಗಾಂಧಿ ಯುಗ ಅಥವಾ ಗಾಂಧಿಯರ 1915 ರಿಂದ 47 ಅಂಡರ್ಲೈನ್ ಮಾಡಿ. ನೆಕ್ಸ್ಟ್ ಗಾಂಧಿನ 3 ಹಂತಗಳು ಹೋದಂತೆ. ಮೊದಲನೇದು ಬಾಲ್ಯ ಜೀವನ, ನಂತರ ಲಂಡನ್ ಹೋಗಿದ್ದು, ಮತ್ತೆ ಮೂರನೇದು ಲಂಡನ್ ಹೋಗಿ ಓದ್ಕೊಂಡಿದ್ದು, ಮೊದಲನೇದು ಬಾಲ್ಯ ಜೀವನ, ಲಂಡನ್ ಶಿಕ್ಷಣ, ಎರಡನೇದು ಸೌತ್ ಆಫ್ರಿಕಾದಲ್ಲಿ ಕೆಲಸ ಮಾಡಿದ ಹೋರಾಟಗಳು, ಮೂರನೇದು ಗಾಂಧಿ ಭಾರತಕ್ಕೆ ವಾಪಸ್ ಬಂದ ನಂತರ ಏನಾಯ್ತು. 3 ಹಂತಗಳು. ಮೊದಲನೇದು ಗಾಂಧಿಯವರ ಬಾಲ್ಯ ಜೀವನ, ಅರ್ಲಿ ಲೈಫ್ ಆಫ್ ಗಾಂಧಿ. ಗಾಂಧಿಯವರ ಬಾಲ್ಯದ ಜೀವನ ಅಂಡರ್ಲೈನ್ ಇಟ್ಟು ಸಾಧ್ಯವಾದಷ್ಟು ನೀಟಾಗಿ ನೋಟ್ಸ್ ಬರೀರಿ. ಯಾಕಂದ್ರೆ ನಿಮ್ಮ ಬ್ಯಾಟಿಂಗ್ ಅನ್ಸುತ್ತೆ ಮಾರ್ನಿಂಗ್ ಲಾಸ್ಟ್ ನೋಟ್ಸ್ ಬರ್ಸೋದು, ನೆಕ್ಸ್ಟ್ ಬ್ಯಾಚಿಂದ ನೋಟ್ಸ್ ಇಲ್ಲ, ಅವ್ರಿಗೆ ಏನಾದರೂ ಕೊಡೋದು ಎಕ್ಸ್ಪ್ಲೈನ್ ಮಾಡೋದು. ಓಕೆ, ಯಾಕಂದ್ರೆ ಟೇಕ್ಸ್ ವೆರಿ ಲಾಂಗ್ ಟೈಮ್. ಹಾಗಾಗಿ ನೆಕ್ಸ್ಟ್ ಗಾಂಧಿ ಅದರಲ್ಲಿ ಅರ್ಲಿ ಲೈಫ್ ಮೊದಲನೇದು ಗೊತ್ತು. ಗಾಂಧಿ ಹುಟ್ಟಿದಲ್ಲಿ ಯಾವಾಗ? ಮೊದಲನೇ ಪಾಯಿಂಟ್ 1869 ಅಕ್ಟೋಬರ್ 2 ಗುಜರಾತ್ನ ಪೋರ್ಬಂದರ್ನಲ್ಲಿ ಜನನ. 869 ಅಕ್ಟೋಬರ್ 2 ಗುಜರಾತ್ನ ಬಾರ್ನಟ್ ಪೋರ್ಬಂದರ್ ಆಫ್ ಗುಜರಾತ್. ತಂದೆ ಕರಮಚಂದ ಗಾಂಧಿ, ಫಾದರ್ ಕರಮಚಂದ್ ಗಾಂಧಿ, ತಾಯಿ ಪುತಲಿಬಾಯಿ. ಕರಮಚಂದ್ ಗಾಂಧಿ ಮತ್ತು ಪುತಲಿಬಾಯಿ. ನೆಕ್ಸ್ಟ್ ಇವರ ಪೂರ್ಣ ಹೆಸರು, ಕಂಪ್ಲೀಟ್ ನೇಮ್ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ ಗಾಂಧಿ. ಮೋಹನ್ ದಾಸ್ ಕರಮಚಂದ್ ಗಾಂಧಿ ಪೂರ್ತಿ ಹೆಸರು. ನೆಕ್ಸ್ಟ್ ಅವರ ಪತ್ನಿ. ನೋಡಿ, ಸ್ವಲ್ಪ ಬಾಲ್ಯ ವಿಚಾರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಬ್ರಾಹ್ಮಣ ಅಂದ್ರೆ ಈ ಉತ್ತರ ಭಾರತ ಕಡೆ ಬನ್ನಿ ಅಂತ ಬರ್ತಾರೆ, ಕೇಳಿದ್ರ? ವ್ಯಾಪಾರಿಗಳು ಮತ್ತೆ ಬ್ರಾಹ್ಮಣ ಒಂದು ಕುಟುಂಬದಲ್ಲಿ ಜನಿಸಿದರು. ಇವ್ರು ಏನಪ್ಪ ಅಂದ್ರೆ ಬಾಲ್ಯದಿಂದ ಒಂದು ತಾಯಿಯ ಪ್ರಭಾವ ಬಹಳ, ಕೇಳಿಸ್ಕೊಂಡು ಚೆನ್ನಾಗಿ. ಒಂದು ಇವು ಕೇಸ್ ಮೇನ್ಸ್ ಬರೀಬೇಕಾದ್ರೆ ಒಂದು ಪೇಪರ್, ಎಸ್ಸೆ ಪೇಪರ್ ಅಂತ. ಆ ಎಸ್ಸೆ ಪೇಪರ್ 2 ಎಸ್ಸೆ ಬರುತ್ತೆ. ಒಂದು ಪೊಲಿಟಿಕಲ್ ಸಂಬಂಧಪಟ್ಟ ಬರುತ್ತೆ, ಇನ್ನೊಂದು ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹೇಳಿಕೆ ಸಂಬಂಧಪಟ್ಟ ಬರುತ್ತೆ. ಬಹಳ ಸತಿ ನಾನು ನೋಡಿದಾಗ ಕ್ವಶನ್ಸ್ ಎಲ್ಲಿ ಬಂದಿದೆ ಅಂದ್ರೆ ಗಾಂಧಿ ಹೇಳಿಕೆ ಮೇಲೆ ಕ್ವಶನ್ಸ್ ಬಂದಿರುತ್ತೆ. 125 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೊಟ್ಟಿರ್ತಾನೆ, ಅಥವಾ ಅದನ್ನ ಗಾಂಧಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಒಂದು ಸತಿ ಕ್ವಶನ್ ಬಂದಿತ್ತು. ಏನಪ್ಪ ಅಂದ್ರೆ ರಿಸೋರ್ಸಸ್ ಫಾರ್ ಎವ್ರಿ ಒನ್ಸ್ ನೀಡ್, ನಾಟ್ ಫಾರ್ ಎನಿ ಒನ್ಸ್ ಗ್ರೀಡ್ ಅಂತ ಕೇಳಿದ. ಅಂದ್ರೆ ಸಂಪನ್ಮೂಲಗಳು ಎಲ್ಲರ ಎಲ್ಲರ ಪೂರೈಕೆಗಾಗಿ ಅಥವಾ ಆದರೆ ದುರಾಸೆಗಲ್ಲ. ಇದ್ರ ಮೇಲೆ ಪ್ರಬಂಧ ಬರಬೇಕು. 125 ಮಾರ್ಕ್ಸ್ ಬರಬೇಕು, 20 ಅಲ್ಲ 30 ಅಲ್ಲ, 125 ಮಾರ್ಕ್ಸ್ ಇದ್ರ ಮೇಲೆ ಬರಬೇಕು. ಅಂದ್ರೆ ನೀವು ಹೇಗೆ ಓದಬೇಕು ಗಾಂಧಿನ ಅಂತಂದ್ರೆ ಕೇಳಿಸ್ಕೊಳ್ಳಿ. ಅದಕ್ಕೆ ಗಾಂಧಿ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಓದಬೇಕು. ನೀವು ಮೇನ್ಸ್ ಆಸ್ಪೆಕ್ಟ್ ಇಲ್ಲ ಸರ್, ಮೇನ್ಸ್ ಇಲ್ಲ ಸಾಕು, ಬೇರೆ ಎಕ್ಸಾಮ್ ಅಂತಂದ್ರೆ ಇಲ್ಲಿ ಪ್ರಿಲಿಮ್ಸ್ ಆಸ್ಪೆಕ್ಟ್ ಸಾಕು. ಬಟ್ ನೀವು ಮೇನ್ಸ್ ಅಂದ್ರೆ ನಾನು ಅಷ್ಟೊಂದು ಹೇಳಕ್ಕಾಗಲ್ಲ. ಬಟ್ ನೀವು ಕೆಲವು ಪುಸ್ತಕಗಳನ್ನು ತಗೊಂಡು ಓದಬೇಕು. ಅದೊಂದು ನನ್ನ ಸತ್ಯಾನ್ವೇಷಣೆ ಕಥೆ ಅಂತ ಒಂದು ಕೊಡ್ತಿದೆ. ಓಕೆ, ನಮ್ಮ ಇವರು ಅಂತ ಬುಕ್ಸ್ ಫೇಮಸ್ ಸಪ್ನ ಬುಕ್ಸ್ ಅದನ್ನು ಪಬ್ಲಿಕೇಶನ್ ಮಾಡಿದ್ದಾರೆ, ಶಪ ಪುಸ್ತಕ. ಅದನ್ನು ತಗೊಳ್ಳಿ, ನೀವು ಯಾವಾಗಾದ್ರೂ ಟೈಮ್ ಸಿಕ್ಕಾಗ. ಓಕೆ, ನೀವು ಡೈಲಿ ಓದೋದು ಅಂತಲ್ಲ, ಯಾವಾಗ ಬೇಜಾರು ಓದ್ತಿರ್ತಾರೆ ಬೋರ್ ಅನ್ಸು, ಸೊ ಜಸ್ಟ್ ಒಂದು 2-3-4 ಪೇಜ್ ಓದಿ, ಅದೊಂಥರ ಚೆನ್ನಾಗಿದೆ. ಅದರಲ್ಲಿ ಅವರ ಬಾಲ್ಯದ ಜೀವನ, ಹೋರಾಟಗಳು ಮತ್ತು ಅವರ ಜೀವನದ ಎಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ. ಏನು ಬೆನಿಫಿಟ್ ಅಂದ್ರೆ ನೀವು ನಾಳೆ ಪ್ರಬಂಧ ಬರೀಬೇಕಾದ್ರೆ, ನಾಳೆ ಪೊಲೀಸ್ PSI ಪ್ರಿಪೇರ್ ಆದರೂ ಅದರಲ್ಲಿ ಬಹಳ ಸತಿ ಪ್ರಬಂಧಗಳು ಬರ್ತವೆ. ಅಲ್ಲಿ ಗಾಂಧಿ ಮೇಲೆ ಬಹಳ ಸತಿ ಪ್ರಬಂಧಗಳು ಕೇಳ್ತಾರೆ. ಅಲ್ಲೂ ಕೂಡ ನಿಮಗೆ ಬರೆಯೋದಕ್ಕೆ ಸ್ವಲ್ಪ ಕಂಟೆಂಟ್ ಬೇಕು. ಸೊ ಪ್ರಿಪೇರ್ ಯುವರ್ ಕಂಟೆಂಟ್, ಇವಾಗಿಂದ ಕಂಟೆಂಟ್ ಅನ್ನು ರೆಡಿ ಮಾಡ್ಕೊತಾ ಹೋಗಿ. ಅಲ್ಲಿ ಏನಾಗುತ್ತೆ ಒಂದ್ಸತಿ ಅವ್ರು ಚಿಕ್ಕ ವಯಸ್ಸಲ್ಲಿ ಕೇಳಿ, ಬಹಳ ಅವ್ರ ತಾಯಿ ಬಹಳ ಸಂಪ್ರದಾಯ ಮನಸ್ಸನ್ನ. ತಾಯಿ ಚಿಕ್ಕ ವಯಸ್ಸಲ್ಲಿ ಹೇಳ್ತಾರೆ ಏನಪ್ಪ ಅಂದ್ರೆ ಮಾಂಸ ತಿನ್ನುವಾಗಿಲ್ಲ, ಮನೇಲಿ ಒಂದು ರೂಲ್ಸ್, ನಾನ್ ವೆಜ್ ತಿನ್ನುವಾಗಿಲ್ಲ. ನಿಮಗೆ ಗೊತ್ತು, ಬಹಳ ಜನ ಯಾರು ಮನೇಲಿ ಶುದ್ಧ ಸಸ್ಯಾಹಾರಿ ಇರ್ತಾರೋ ಅವ್ರ ಮನೇಲಿ ಹೇಳ್ತಾರೆ ತಿನ್ಬೇಡ ಅಂತ. ಬಟ್ ಬಹಳ ಜನ ಕೇಳಲ್ವೇ? ಗಾಂಧಿ ಏನಾಯ್ತು, ಸ್ಕೂಲ್ಗೆ ಹೋಗ್ತಾರೆ, ಹೈಸ್ಕೂಲ್ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಹೇಳ್ತಾರೆ ಗಾಂಧಿಗೆ ಒಂದ್ಸತಿ ನಾನ್ ವೆಜ್ ತಿನ್ನುವಂತ ಫೋರ್ಸ್ ಮಾಡ್ತಾರೆ. ಗಾಂಧಿ ಹೇಳ್ತಾರೆ ಬೇಡ ನಮ್ಮಮ್ಮ ಬೈತಾರೆ ಅಂತ. ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಒಂದ್ಸತಿ ತಿನ್ನೋಡು, ಟೇಸ್ಟ್ ನೋಡು, ಆಮೇಲೆ ಹೇಳ್ತೀನಿ ನೀನು. ಓಕೆ, ಗಾಂಧಿ ಏನು ಮಾಡಿದ್ರು, ಅವ್ರ ಸ್ನೇಹಿತರು ಕೇಳಿ, ಸ್ನೇಹಿತರು ಹೇಳ್ತಾರೆ ಅಂದ್ರೆ ಹಿಂಗಿರ್ಬೇಕು ಟೇಸ್ಟ್ ಅಂತ ಹೋದ್ರು. ನಾನ್ ವೆಜ್ ತಿಂದ್ರು, ಮೇಕೆನ ತಿಂತಾರೆ. ಓಕೆ ಓಕೆ, ಟೇಸ್ಟ್ ತಿಂದು ವಾಪಸ್ ಮನೆ ಹೋಗ್ತಾರೆ. ಅವ್ರ ಅಮ್ಮ ರಾತ್ರಿ ಅಡುಗೆ ಮಾಡಿರ್ತಾರೆ, ಬಾರಪ್ಪ ಊಟ ಮಾಡಿದ್ರೆ ಗಾಂಧಿ ಹೇಳ್ತಾರೆ ಹಸಿವಿಲ್ಲ ಅಂತ. ಅವಾಗ ಹಸಿವಿಲ್ಲ ಅಂತ ಆಮೇಲೆ ಯಾಕೆ ಪ್ರತಿದಿನ ಸ್ವಾಗತ ಇವತ್ತಾಗಿಲ್ಲ ನನಗೆ ಹಸಿವಿಲ್ಲ ಅಂತ ಗಾಂಧಿ ಸುಳ್ಳು ಹಾಗೆ ಮಲಗಿದ್ರು. ರಾತ್ರಿ ಎಲ್ಲ ಒಂದು ಪಶ್ಚಾತ್ತಾಪ ಕಾಡ್ತು, ನಮ್ಮ ಅಮ್ಮ ಹೇಳಿದ್ರು ತಿನ್ನಬಾರ್ದು ಅಂತ ತಿಂದೆ. ಮಾರನೇ ದಿನ ಬೆಳಿಗ್ಗೆ ಜ್ವರ, ವಾಂತಿ ಪ್ರಾರಂಭ, ಸ್ಕೂಲ್ ರಜಾ,
ಸಿಕ್ಕಾಪಟ್ಟೆ ಹುಷಾರಿಲ್ಲಂಗಾಯ್ತು. ಅವ್ರ ತಾಯಿ ಕೇಳಿದ್ರು ಯಾಕೆ ಹಿಂಗಾಯ್ತು. ಅವಾಗ ಗಾಂಧಿ ಹೇಳಿದ್ರು ನಮ್ಮ ಸ್ನೇಹಿತರು ಬಹಳಷ್ಟು ಮಾಡಿದ್ರು ಅದಕ್ಕೆ ಮಾಂಸ ತಿಂದೆ ಅಂತ. ಅವ್ರ ತಾಯಿ ಶಾಕ್, ಶುದ್ಧ ಬ್ರಾಹ್ಮಣರು. ಕೊನೆಗೆ ಏನು ಮಾಡಿದ್ರು, ತಾಯಿ ದೇವ್ರನ್ನ ಕರ್ಕೊಂಡು ಒಂದು ಪ್ರಮಾಣ ಮಾಡಿಸ್ತಾರೆ. ಏನಪ್ಪ ಅಂದ್ರೆ 2 ಫಾಲೋ ಮಾಡಬೇಕು ಜೀವನದಲ್ಲಿ, ಎಂದು ಸುಳ್ಳು ಹೇಳೋದಿಲ್ಲ, ಒಂದು ಸತ್ಯ, ಎರಡನೇದು ಅಹಿಂಸೆ, ಇನ್ನೆಂದು ಜೀವನದಲ್ಲಿ ಮಾಂಸವನ್ನು ತಿನ್ನೋದಿಲ್ಲ. ಇವೆರಡು ಅವರ ತಾಯಿ ಪ್ರಮಾಣ ಮಾಡಿದ್ರು. ತನ್ನ ಕೊನೆಯ ಜೀವನವಿರುವವರೆಗೂ ಇವೆರಡು ಗಾಂಧಿ ಫಾಲೋ ಮಾಡ್ತಾರೆ, ಸತ್ಯ ಮತ್ತು ಅಹಿಂಸೆ. ಇದು ಅವರ ತಾಯಿಯಿಂದ ಪಡೆದ ಒಂದು ಸ್ಫೂರ್ತಿ. ಎರಡನೇ ಫ್ರೆಂಡ್ಸ್. ಅದಾದ್ಮೇಲೆ ಒಂದ್ಸತಿ ಕಾಲೇಜಲ್ಲಿ ಹೋಗ್ಬೇಕಾದ್ರೆ, ಕಾಲೇಜಿನ PUC ಒಂದ್ಸತಿ ಫ್ರೆಂಡ್ಸ್ ಹೇಳ್ತಾರೆ ನೀನು ನಮ್ಮ ಜೊತೆ ಬಾಯ್ಲಿ ನೀನು ಏನೋ ಕಡೆ ಕರ್ಕೊಂಡು ಹೋಗ್ತೀವಿ ಅಂತ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಒಂದು ವೇಶ್ಯಾವಾಟಿಕೆ, ಪ್ರಾಸ್ಟಿಟ್ಯೂಷನ್, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಗಾಂಧಿ ಹೇಳಿದ್ರೆ ನಾನು ಅಲ್ಲಿಗೆಲ್ಲ ಬರಲ್ಲ ಅಂತ. ಅವ್ರ ಅದೇ ಫ್ರೆಂಡ್ಸ್ ಇಲ್ಲ ನೀವು ಸರಿ ಬಂದು ನೋಡು. ಓಕೆ ಓಕೆ ಏಯ್ ಕೇಳಿಸ್ಕೊಳ್ರಿ. ಕೊನೆಗೆ ವಾಯ್ಸ್ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಭಾಳ ಮುಖ್ಯ ಲೈಫಲ್ಲಿ. ಓಕೆ ವಾಯ್ಸ್ ಗೊತ್ತಾ ಹೇಳಿದ್ರು ಇಲ್ಲ ರೀ. ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಮಾತಿದೆ, ಶೋ ಮಿ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ವಾಟ್ ಯು ಆರ್ ಅಂತ. ನಿಮ್ಮ ಸ್ನೇಹಿತರನ್ನು ತೋರಿಸಿ ನೀವೇನು ಅಂತ ನಾನು ಹೇಳ್ತೀನಿ ಅಂತ ಒಂದು ಇಂಗ್ಲೀಷಲ್ಲಿ ಸೈ ಭಾಳ ಅರ್ಥ ಆಗಿಬಿಟ್ಟು ಅಂದ್ರೆ ಶೋ ಮಿ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ವಾಟ್ ಯು ಆರ್ ಅಂತ ಮಾತು. ಗಾಂಧಿ ಮಾಡಿದ್ರು ಸ್ನೇಹಿತರು ಒತ್ತಾಯಕ್ಕೆ ವೇಷಗಳ ಹತ್ರ ಹೋದ್ರು, ವೇಷರ ಮನೆಗೆ ಹೋಗ್ತಾರೆ. ಸ್ನೇಹಿತರು ಅವರು ಗಾಂಧಿ ಒಳಗೆ ನೋಡಿ ವಾಪಸ್ಸು ನಾನು ಹೋಗಲ್ಲ ಅಂತ ಸ್ನೇಹಿತರು ಬರಲ್ಲ, ನಾನು ಮನೆಗೆ ಹೋಗಲ್ಲ ಅಂತ ವಾಪಸ್ ಓಡ್ ಬಂದರು. ಸ್ನೇಹಿತರು ಹೇಳ್ಕೊಂಡು ಮಾಡ್ಕೊಳ್ಳಲ್ಲ, ನಾನು ಹೋಗ್ತೀನಿ ತಪ್ಪಿಸ್ಕೊಂಡು ಹೋಗ್ತಾರೆ. ಗಾಂಧಿ ಅದು ಜೀವನದಲ್ಲಿ ಅವ್ರು ಎರಡನೇ ಅದು ಬೈತಾರೆ ಕೃತಿ. ಮೋಸ್ಟ್ಲಿ ಗಾಂಧಿ ಒಂದು ವಿಶೇಷತೆ ಏನಪ್ಪ ಅಂದ್ರೆ ನಾನು ಕೃತಿ ಹೋಗ್ಬೇಕು ಅನ್ಸುತ್ತೆ ಅಂತ ಮೋಸ್ಟ್ಲಿ ಯಾರು ಬರೆಯೋ ಧೈರ್ಯ ಮಾಡಲ್ಲ. ಭಾಳ ಜನ ನೀವು ನೋಡ್ತಿರ್ತೀರಿ ಪೇಪರಲ್ಲಿ ಎಂತ ಸಾಧಿಸಿದ್ರೆ ಇವಾಗ. ಓಕೆ ಪರಿಸ್ಥಿತಿ ಹಿಂಗೆ, ಬಟ್ ಯಾರು ಹೇಳ್ಕೊಳ್ಳಲ್ಲ ತಪ್ಪುಗಳನ್ನ. ಆದರೆ ಗಾಂಧಿ ಒಂದು ಧೈರ್ಯ ಏನಪ್ಪ ಅಂದ್ರೆ ತಾನು ಮಾಡಿದ ತಪ್ಪುಗಳನ್ನ ನಾನು ತಪ್ಪು ಮಾಡಿದ್ದೆ ಅಂತ ನೇರವಾಗಿ ಹೇಳುವಂತ ಒಂದು ಸ್ವಭಾವ ಗಾಂಧಿದಾಗಿತ್ತು. ಅದನ್ನು ಕೃತಿಗಳಲ್ಲಿ ದಾಖಲಿಸ್ತಾರೆ, ಬಂದಿದೆ. ಆದ್ರೆ ಹೋಗಲ್ಲ, ಕೊನೆ ನನ್ನ ದೇವರ ದಯೆಯಿಂದ ಬಚಾವಾದ ಅಂತ ಹೇಳ್ತಾರೆ. ಅದು ಗಾಂಧಿಯ ಒಂದು ಗುಣ. ಓಕೆ ಇದಿಷ್ಟು ಅವ್ರ ಬಾಲ್ಯ ಜೀವನ. ನೆಕ್ಸ್ಟ್ ಬರ್ಕೊಳ್ಳಿ. ಅವ್ರು ಚಿಕ್ಕ ವಯಸ್ಸಲ್ಲಿ 14 ವರ್ಷಕ್ಕೆ ಬಾಲ್ಯ ವಿವಾಹ ಆಗುತ್ತೆ. ಅವ್ರ ಪತ್ನಿ ಬರ್ಕೊಳ್ಳಿ ಯಾರೇ ಬರ್ಕೊಳ್ಳಿ ಕಸ್ತೂರ್ಬಾ. ಅವರ ಪತ್ನಿ ಕಸ್ತೂರ್ಬಾ. ನೆಕ್ಸ್ಟ್ ಮಕ್ಕಳು ಬರ್ಕೋತೀರಾ, ಪತ್ನಿ ಕಸ್ತೂರ್ಬಾ. ನೆಕ್ಸ್ಟ್ ಮಕ್ಕಳು ಹರಿಲಾಲ, ನೆಕ್ಸ್ಟ್ ಸನ್ 4 ಜನ ಮಕ್ಕಳು ಇರ್ತಾರೆ. ಹರಿಲಾಲ, ಮಣಿಲಾಲ, ದೇವದಾಸ್, ರಾಮದಾಸ್, ಬರ್ಕೋತೀರಾ. ಇದರಲ್ಲಿ ಮೊದಲನೇದಲ್ಲ ಹರಿಲಾಲ, ಇವನು ದಾರಿ ತಪ್ಪಿದ ಮಗ ಅಂತಾನೆ ಬಹಳ ಫೇಮಸ್. ಓಕೆ ಯಾಕೆ ಅಂತ ಹೇಳ್ಬಿಡ್ತೀನಿ, ನೀವು ಆ ಕೃತಿ ಓದಿ ಗೊತ್ತಾಗುತ್ತೆ. ಈ ಹರಿಲಾಲ ಹೇಗಪ್ಪ ಅಂತ ಹೇಳಿದ್ರೆ ಶುದ್ಧ ಕುರುತ. ಓಕೆ ಏಯ್ ಕೇಳಿಸ್ಕೊಳ್ಳಿ, ಯಾಕೆ ಮಾಡ್ತೀವಿ. ಗಾಂಧಿ ಅಸಹಕಾರ ಚಳುವಳಿಯಲ್ಲಿ ಇದು ಉಪ್ಪಿನ ಸತ್ಯಾಗ್ರಹದಲ್ಲಿ ಹೇಳ್ತಾರೆ ಏನಪ್ಪ ಅಂದ್ರೆ ಯಾರು ಮದ್ಯವನ್ನು ಕುಡಿಬಾರ್ದು, ಆಮೇಲೆ ಇದನ್ನ ಮದ್ಯ ವಸ್ತುಗಳನ್ನು ಮಾದಕ ವಸ್ತುಗಳನ್ನು ತ್ಯಜಿಸಬೇಕು ಅಂತ ಹೇಳಿದ್ರೆ ಇವ್ನು ಎಲ್ಲಕ್ಕಿಂತ ಮುಂಚೆ ಕುಡಿತಿದ್ದ. ಕುಡಿದು ರಸ್ತೆ ಬಿಡೋನು, ಕೊನೆಯವರು ಯಾರು ರಸ್ತೆ ಹೋಗೋರು ಗಾಂಧಿ ಮಗ ಅಂತ ಕರ್ಕೊಂಡು ಮನೆ ಬಿಡೋರು ಅಂತ ಪರಿಸ್ಥಿತಿ ಮಹಿಳೆ ಹರಿಲಾಲ. ಅದಾದ್ಮೇಲೆ ಹೇಳಿದ್ರೆ ಕೇಳಲ್ಲ. ಆಮೇಲೆ ಸದಾ ಗಾಂಧಿಯ ಹೆಸರನ್ನ ಮಸಿಬಳಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ವ್ಯಕ್ತಿ. ಹಾಗಾಗಿ ದಾರಿ ತಪ್ಪಿದ ಮಗ ಅಂತಾರೆ. ಬರ್ಕೊಳ್ಳಿ ಹರಿಲಾಲ, ಗಾಂಧೀಜಿಯವರ ದಾರಿ ತಪ್ಪಿದ ಮಗ. ಇಂಗ್ಲಿಷ್ ಹೆಂಗ್ ಬರ್ತಾರೆ ನಿಮ್ಗೆ ಬಿಡಿ. ಓಕೆ ಹಾಗೆ ಬರ್ತಾರೆ. ಹರಿಲಾಲ ಗಾಂಧೀಜಿಯವರ ದಾರಿ ತಪ್ಪಿದ ಮಗ. ಹರಿಲಾಲ ಗಾಂಧೀಜಿಯವರ ದಾರಿ ತಪ್ಪಿದ ಮಗ ಅಂತ ಕರೀತಾರೆ. ನೆಕ್ಸ್ಟ್ ಅವರ ಬಿರುದುಗಳು ಬರ್ಕೋಗಿ ಇಂಪಾರ್ಟೆಂಟ್ ಟೈಟಲ್ಸ್. ಮೊದಲನೇದು ಒಂದು 3-4 ಟೈಟಲ್ಸ್ ಬರುತ್ತೆ. ಮೊದಲನೇ ಬರ್ಕೊಳ್ಳಿ ರಾಷ್ಟ್ರಪಿತ. ಹುಟ್ಟಿದೇನಪ್ಪ ಅಂದ್ರೆ ಬರ್ಕೊಳ್ಳಿ ಸುಭಾಷ್ ಚಂದ್ರ ಬೋಸ್. ರಾಷ್ಟ್ರಪಿತ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್. ಇಟ್ ವಾಸ್ ಕಾಲ್ಡ್ ಬೈ ಅಥವಾ ಗಿವನ್ ಬೈ ಸುಭಾಷ್ ಚಂದ್ರ ಬೋಸ್, ರಾಷ್ಟ್ರಪಿತ. ಎರಡನೇದು ಬಾಪೂಜಿ, ಗಿವನ್ ಬೈ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅದನ್ನು ಬಿರುದು ಕೊಟ್ಟವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಟೈಟಲ್ ಗಿವನ್ ಬೈ ಸರ್ದಾರ್ ವಲ್ಲಭಭಾಯಿ ಪಟೇಲ್. ನೆಕ್ಸ್ಟ್ ಮೂರನೇದು ರಾಷ್ಟ್ರಪಿತ ಬಾಪೂಜಿ. ನೆಕ್ಸ್ಟ್ ಇನ್ನೊಂದು ಮಹಾತ್ಮ, ಇಂಪಾರ್ಟೆಂಟ್ ಮಹಾತ್ಮ. ಕೊಟ್ಟವರು ಏನಪ್ಪ ಅಂದ್ರೆ ರವೀಂದ್ರನಾಥ ಟ್ಯಾಗೋರ್. ಏನಾಯ್ತ್ರಿ? ಓಕೆ ನೆಕ್ಸ್ಟ್ ಅರೆಬೆತ್ತಲೆ ಫಕೀರ ಅಂತ ಕರೆದವನು ಬರ್ಕೊಳ್ಳಿ ಆಲ್ ನೆಕೆಡ್ ಫಕೀರ್ ಅಂತ. ಅರೆಬೆತ್ತಲೆ ಫಕೀರ ಅಥವಾ ಅರೆಬೆತ್ತಲೆ ಫಕೀರ ಎಂದು ಕರೆದವನು ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್. ನೆಕ್ಸ್ಟ್ ಇವರ ರಾಜಕೀಯ ಗುರುಗಳು, ಪೊಲಿಟಿಕಲ್ ಗುರು. ಅಲ್ಲಿ ಮುಗಿದು ಟೈಟಲ್ಸ್. ನೆಕ್ಸ್ಟ್ ಪೊಲಿಟಿಕಲ್ ಗುರು ಯಾರಪ್ಪ ಅಂತ ಹೇಳಿದ್ರೆ ಗೋಪಾಲಕೃಷ್ಣ ಗೋಖಲೆ. ಇವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. ನೆಕ್ಸ್ಟ್ ಅವ್ರ ಬಗ್ಗೆ 2 ಪಾಯಿಂಟ್ಸ್ ಬರ್ಕೊಳ್ಳಿ. 1912ರಲ್ಲಿ ಗೋಖಲೆ 1912ರಲ್ಲಿ ಗೋಖಲೆ ಗಾಂಧಿಯವರನ್ನು ದಕ್ಷಿಣ ಆಫ್ರಿಕಾದಲ್ಲಿ ಭೇಟಿಯಾಗಿದ್ದರು. ಇನ್ 1912 ಗೋಖಲೆ ಮೆಟ್ ಗಾಂಧಿ ಬಟ್ ಸೌತ್ ಆಫ್ರಿಕಾ ಭೇಟಿಯಾಗಿರ್ತಾರೆ. ನೆಕ್ಸ್ಟ್ ಪಾಯಿಂಟ್ ಭಾರತಕ್ಕೆ 1915 ಬಂದಾಗ ಇವರು ದೇಶದಲ್ಲಿ ರಾಜಕೀಯ ಬರ್ತೀನಿ ಅಂತ ಹೇಳಿದ್ರು. ಅದೇ ಹೇಳಿದ್ರು ನೀವು ರಾಜಕೀಯ ಬರೋಕ್ಕಿಂತ ಮುಂಚೆ 1 ವರ್ಷ ದೇಶದ ಪರ್ಯಟನೆ ಮಾಡಿ ಅಂತ ಅಡ್ವೈಸ್ ಮಾಡಿದ್ರು. ಗಾಂಧಿ ಸತ್ಯಾಗ್ರಹ ಮತ್ತು ರಾಜಕೀಯಕ್ಕೆ ಸತ್ಯಾಗ್ರಹ ಪ್ರಾರಂಭಿಸುವುದಕ್ಕಿಂತ ಮುಂಚೆ ದೇಶದಾದ್ಯಂತ ಪರ್ಯಟನೆ ಮಾಡಲು ಅಥವಾ ಪ್ರವಾಸ ಮಾಡಲು, ದೇಶದಾದ್ಯಂತ ಅಥವಾ ಭಾರತಾದ್ಯಂತ ಪ್ರವಾಸ ಮಾಡಲು ತಿಳಿಸಿದವರು ಗೋಖಲೆ. ಗೋಖಲೆ ಅಡ್ವೈಸರ್ ಗಾಂಧಿ ಟು ಟ್ರಾವೆಲ್ ಅಕ್ರಾಸ್ ದ ಕಂಟ್ರಿ, ಟ್ರಾವೆಲ್ ಅಕ್ರಾಸ್ ಇಂಡಿಯಾ ಬಿಫೋರ್ ಸ್ಟಾರ್ಟಿಂಗ್ ಸತ್ಯಾಗ್ರಹ. ನೆಕ್ಸ್ಟ್ ಇವಾಗ ಸಣ್ಣ ಪಾಯಿಂಟ್ಸ್. ಇವ್ರಿಗೆ ಇಷ್ಟವಾಗಿರ್ತಕ್ಕಂಥ ಒಬ್ಬರು ತೀವ್ರಗಾಮಿ ಅರವಿಂದ್ ಘೋಷ್. ಎಕ್ಸ್ಟ್ರೀಮಿಸ್ಟ್ ಅರವಿಂದ್ ಘೋಷ್. ನೆಕ್ಸ್ಟ್ ಪಾಯಿಂಟ್ ಸಪರೇಟ್. ಎಕ್ಸ್ಟ್ರೀಮಿಸ್ಟ್ ಅರವಿಂದ್ ಘೋಷ್ ವಾಸ್ ಫೇವರೇಟ್ ಆಫ್ ಗಾಂಧಿ ಇಷ್ಟಪಟ್ಟ ತೀವ್ರಗಾಮಿ ಅರವಿಂದ್ ಘೋಷ್.
ನೆಕ್ಸ್ಟ್ ಮತ್ತೊಬ್ರು ಗಾಂಧೀಜಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಬ್ಬರು ಬಿಸ್ನೆಸ್ ಮ್ಯಾನ್ ಜೆ ಡಿ ಬಿರ್ಲಾ ಅಂತ ಒಬ್ಬ ಬಹಳ ಶ್ರೀಮಂತ ವ್ಯಕ್ತಿ. ಬರ್ಬೋದು ಗಾಂಧಿಯವರಿಗೆ ಆತ್ಮೀಯವಾಗಿದ್ದ ವ್ಯಾಪಾರಿ ಹಾಗೂ ಕಾಂಗ್ರೆಸ್ಸಿಗ ಜೆ ಡಿ ಬಿರ್ಲಾ ವಾಸ್ ದ businessman and Congress person was favorite of Gandhi. ಓಕೆ ಒಂದು ನಿಮಿಷ ಕೊಟ್ಟು ಬೇಕು ನೋಡಿ ನೆಕ್ಸ್ಟ್ 1888 ನೋಡಿ 1888 ಟೈಮಲ್ಲಿ ಅವರು ಲಂಡನ್ಗೆ ಹೋಗ್ತಾರೆ ಉನ್ನತ ಶಿಕ್ಷಣಕ್ಕೆ, ಅದು ಬ್ಯಾರಿಸ್ಟರ್ ಆಗೋದಕ್ಕೆ. ಬರ್ತಾರೆ ನೆಕ್ಸ್ಟ್ 1888 ಬ್ಯಾರಿಸ್ಟರ್ ಪದವಿ ಪಡೆಯಲು ಅಥವಾ ಕಾನೂನು ಪದವಿ ಪಡೆಯಲು ಅಂತ ಲಂಡನ್ಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ತೆರಳಿದರು. ಕಾನೂನು ಪದವಿ ಪಡೆಯಲು ಲಂಡನ್ಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ತೆರಳಿದರು. ಇನ್ 1888 he left to London to get a degree in law. ಅಥವಾ ಬ್ಯಾರಿಸ್ಟರ್ ಅಂತ ನಾವು ಬ್ರಾಕೆಟ್ ಡಿಗ್ರಿ ಇನ್ ಲಾ ಅಥವಾ ಬ್ಯಾರಿಸ್ಟರ್, ಯಾಕಂದ್ರೆ ಲಂಡನ್ ಬ್ಯಾರಿಸ್ಟರ್ ಅಂತ ಕರೀತಾರೆ. ನೆಕ್ಸ್ಟ್ ಬರ್ಕೊಳ್ಳಿ. ಇನ್ 1893 ರಿಟರ್ನ್ ಟು ಇಂಡಿಯಾ. 1893ರಲ್ಲಿ ಭಾರತಕ್ಕೆ ಹಿಂತಿರುಗಿದರು. ಬಂದ್ಮೇಲೆ ಈ ರಾಜ್ಕೋಟ್ ಅಂತ ಒಂದು ಸ್ಥಳ ಇದೆ ಗುಜರಾತ್ ಕೇಳಿದ್ರೆ, ಅಲ್ಲಿ ಮೊದಲ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು. ಅದಷ್ಟೇ ಯಶಸ್ವಿನಾಗಲಿ. ಬಟ್ ನಂತರ ರಾಜ್ಕೋಟ್ನಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿದರು. ಆದರೆ ಯಶಸ್ವಿ ಆಗಲಿಲ್ಲ. ನೀವು ಬರ್ಕೊಳ್ಳಿ. ದೆನ್ ಹಿ ಸ್ಟಾರ್ಟೆಡ್ ಪ್ರಾಕ್ಟೀಸ್ ಆಫ್ ಲಾ at Rajkot. But he was unsuccessful. Okay. ಆಯ್ತು, ಬ್ರೇಕ್ ಕೊಡಿ ಒಂದು ನಿಮಿಷ. ಅದಾದ್ಮೇಲೆ ಮತ್ತೆ ನೀವು ಸ್ವಲ್ಪ ವಿಚಾರ ಹೇಳಿದ್ರಿ, ಫ್ಯಾಕ್ಟ್ಸ್ಗಳೆಲ್ಲ ಹೇಳ್ತಾ
ಏನು ಓಕೆ ಓಕೆ ಅಲ್ಲಿಗೆ ಸ್ಟಾಪ್ ಮಾಡಿ ಓಕೆ ಅಲ್ಲಿಗೆ ಓದುವಂತ ಅಷ್ಟೇ ಅನ್ಸಕ್ಸಸ್ಫುಲ್ ಆಗುವಂತ ಅಷ್ಟೇ ಓಕೆ ನೆಕ್ಸ್ಟ್ ಓಕೆ ಓಕೆ ನೆಕ್ಸ್ಟ್ ನೋಡಿ ಈ ಒಂದು ಗಾಂಧಿಯ ವಿಚಾರಗಳು ಹೇಳ್ತೀನಿ ಬರ್ಕೊಳ್ಳಿ. ಗಾಂಧಿ ಮೊದಲ ಬಾರಿಗೆ ಒಂದು ಕೆಲವು ವಿಚಾರಧಾರೆಗಳು ಮತ್ತೆ ಸರ್ವೋದಯ ಅಂತ ಕಲ್ಪನೆಯನ್ನು ಕೊಟ್ಟಂತವರು ಮೊದಲ ಬಾರಿಗೆ ಗಾಂಧಿ ಅದೊಂದು ಭಾಳ ಸರಿ ಇಂಪಾರ್ಟೆಂಟ್ ಬರ್ಕೊಳ್ಳಿ. ಗಾಂಧಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಗಾಂಧಿ ಸರ್ವೋದಯ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಸಿದರು. ಇದೊಂದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ಕೊಳ್ಳಿ ಇಂಗ್ಲಿಷ್ ಹೇಳ್ತೀನಿ ವೇಟ್. ಗಾಂಧಿ ಫಾರ್ ದ ಫಸ್ಟ್ ಟೈಮ್ ಯೂಸ್ ದ ವರ್ಡ್ ಅಥವಾ ಗಾಂಧಿ ಇಂಟ್ರೊಡ್ಯೂಸ್ ದ ವರ್ಡ್ ಸರ್ವೋದಯ. ಗಾಂಧಿ ಮೊದಲ ಬಾರಿಗೆ ಸರ್ವೋದಯ ಎಂಬ ಪದವನ್ನು ಬಳಸಿದರು. ಗಾಂಧಿ ಇಂಟ್ರೊಡ್ಯೂಸ್ ದ ವರ್ಡ್ ಸರ್ವೋದಯ. ಅಂಡರ್ಲೈನ್ ಮಾಡ್ಕೊಳ್ಳಿ. ಕ್ವಶನ್ ಕೇಳಿದ್ರು ಅನ್ಸುತ್ತೆ ಗ್ರೂಪ್ಸ್ ಅಲ್ಲಿ. ಸರ್ವೋದಯ ಎಂಬತಕ್ಕಂಥ ಪದವನ್ನು ಕೊಟ್ಟವರು ಯಾರು? ಸರ್ವ ಅಂದ್ರೆ ಆಲ್ ಅಂತ, ಉದಯ ಅಂತ ಅಂದ್ರೆ ವೆಲ್ಫೇರ್ ಅಂತ, ವೆಲ್ಫೇರ್ ಆಫ್ ಆಲ್ ಅಂತ ಅರ್ಥ ಬರ್ಕೊಳ್ಳಿ. ಇದರ ಅರ್ಥ ಎಲ್ಲರ ಕಲ್ಯಾಣ ಅಥವಾ ಕಲ್ಯಾಣ ರಾಜ್ಯ. ಇದರ ಅರ್ಥ ಕಲ್ಯಾಣ ರಾಜ್ಯ. ಇಟ್ ಮೀನ್ಸ್ ವೆಲ್ಫೇರ್ ಆಫ್ ಆಲ್ ಅಥವಾ ವೆಲ್ಫೇರ್ ಸ್ಟೇಟ್. ಇಟ್ ಮೀನ್ಸ್ ವೆಲ್ಫೇರ್ ಸ್ಟೇಟ್. ಇದರ ಸರ್ವೋದಯದ ಮುಖಾಂತರ ರಾಮರಾಜ್ಯವನ್ನು ನಿರ್ಮಿಸುವುದು ಗಾಂಧಿಯ ಕನಸಾಗಿತ್ತು. ಥ್ರೂ ಸರ್ವೋದಯ ಮೂವ್ಮೆಂಟ್ ಅಥವಾ ಥ್ರೂ ಸರ್ವೋದಯ ಗಾಂಧಿ ಡಿಸೈಡೆಡ್ ಟು ಫಾರ್ಮ್ ರಾಮರಾಜ್ಯ. ಗಾಂಧಿ ಡಿಸೈಡೆಡ್ ಟು ಕ್ರಿಯೇಟ್ ರಾಮರಾಜ್ಯ. ಸರ್ವೋದಯದ ಮುಖಾಂತರ ರಾಮರಾಜ್ಯವನ್ನು ನಿರ್ಮಿಸುವುದು ಗಾಂಧಿಯ ಕನಸಾಗಿತ್ತು. ಗಾಂಧಿಯ ಕನಸು ರಾಮರಾಜ್ಯ ನಿರ್ಮಾಣ. ಇವೆಲ್ಲ ಭಾಳ ಜನ ರಾಜಕಾರಣಿಗಳು ಹೇಳ್ತಾರೆ ರಾಮರಾಜ್ಯ ಕಟ್ಟಬೇಕು. ರಾಮರಾಜ್ಯ ಕಲ್ಪನೆ ಕೊಟ್ಟವರು ಗಾಂಧಿ. ಇದು ಮರಿಬೇಕು. ಓಕೆ, ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಇದನ್ನ ಸರ್ವೋದಯವನ್ನ ಜಾನ್ ರಸ್ಕಿನ್ ಅವನು ಸರ್ವೋದಯ ಅಂತ ಯೂಸ್ ಮಾಡಿದ್ನ ಚೆಕ್ ಮಾಡಿ ಯಾಕಂದ್ರೆ ಅವನು ಜಾನ್ ರಸ್ಕಿನ್ ಒಂದು ಅಂಟು ಲಾಸ್ಟ್ ಅಂತ ಕೊಡ್ತಿದ್ದ ಅಮೆರಿಕದ ಇವನು ಅವ್ನು ಇಂಗ್ಲಿಷಲ್ಲಿ ಬರ್ದಿದ್ದಾನೆ ಆಕೃತಿ. ಅದು ಸರ್ವೋದಯ ಅಂತ ಇದೆಯಲ್ಲ ಗೊತ್ತಿಲ್ಲ. ಬಟ್ ವೆಲ್ಫೇರ್ ಸ್ಟೇಟ್ ಬಗ್ಗೆ ಕಾನ್ಸೆಪ್ಟ್ ಇರಬಹುದು. ಓಕೆ, ನಾನು ಚೆಕ್ ಮಾಡಿ ಇದು ತಗೊಂಡು ಓಕೆ. ನೆಕ್ಸ್ಟ್ ಬರ್ದು ಕೃತಿಗಳು ವರ್ಕ್ಸ್. ಮೊದಲನೇದು ಇಂಪಾರ್ಟೆಂಟ್ ಹೇಳ್ತೀನಿ. ಮೊದಲನೇದು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಕನ್ನಡದಲ್ಲಿ ನನ್ನ ಸತ್ಯಾನ್ವೇಷಣೆಯ ಅಥವಾ ಸತ್ಯ ಶೋಧನೆಯ ಕಥೆ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ನನ್ನ ಸತ್ಯಾನ್ವೇಷಣೆಯ ಅಥವಾ ಸತ್ಯ ಶೋಧನೆಯ ಕಥೆ. ಬ್ರಾಕೆಟ್ ಅಲ್ಲಿ ಇಟ್ ಇಸ್ ರಿಟನ್ ಇನ್ ಗುಜರಾತಿ. ಇದನ್ನು ಅವರು ಗುಜರಾತಿ ಭಾಷೆಯಲ್ಲಿ ಬರೆದಿದ್ರು. ಬ್ರಾಕೆಟ್ ಅಲ್ಲಿ ಗುಜರಾತಿ ಭಾಷೆಯಲ್ಲಿ ಬರೆದಿದ್ರು. ಗುಜರಾತಿ. ಇದನ್ನ ಇಂಗ್ಲಿಷ್ಗೆ ಅನುವಾದಿಸಿದ್ದು ಮಹಾದೇವ ದೇಸಾಯಿ. ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಟು ಇಂಗ್ಲಿಷ್ ಬೈ ಮಹಾದೇವ ದೇಸಾಯಿ. ಅವರ ಫಾಲೋವರ್ ಮಹಾದೇವ ದೇಸಾಯಿ. ಇದನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದ್ದು ಮಹಾದೇವ ದೇಸಾಯಿ. ಒಂದು ಗಾಂಧಿ ಅನುಯಾಯಿ. ನೆಕ್ಸ್ಟ್ ಎರಡನೇ ಕೃತಿ ಅವನದು ಗಾಂಧಿಯವರ ಆತ್ಮಕಥೆ ಕೂಡ ಹೌದು ಗೊತ್ತಲ್ಲ ನಿಮಗೆ. ಇಟ್ ಆಟೋಬಯೋಗ್ರಫಿ ಆಫ್ ಗಾಂಧಿ. ಗೊತ್ತಿಲ್ಲ ಬರ್ತದೆ. ಇಟ್ ವಾಸ್ ಆಟೋಬಯೋಗ್ರಫಿ ಆಫ್ ಗಾಂಧಿ. ಇದು ಗಾಂಧಿಯವರ ಆತ್ಮಕಥೆ. ನೆಕ್ಸ್ಟ್ ಎರಡನೇ ಕೃತಿ ಹಿಂದೂ ಸ್ವರಾಜ್ ಅಂತ ಭಾಳ ಇಂಪಾರ್ಟೆಂಟ್ ಇದೆ. ಹಿಂದೂ ಸ್ವರಾಜ್ ಬ್ರಾಕೆಟ್ ಅಲ್ಲಿ ಇದನ್ನು ದಕ್ಷಿಣ ಆಫ್ರಿಕಾದ 1909 ಬರೆದರು. 1909 ಬ್ರಿಟನ್ ಇನ್ ಸೌತ್ ಆಫ್ರಿಕಾ ಇನ್ 1909. ಇದನ್ನು ದಕ್ಷಿಣ ಆಫ್ರಿಕಾದಲ್ಲಿ 1909 ಬರೀತಾರೆ. ಹಿಂದೂ ಸ್ವರಾಜ್ ಇದು ಭಾರತದಲ್ಲಿ ಬರೆದ ಕೃತಿ ಅಲ್ಲ. ನೆಕ್ಸ್ಟ್ ಗೀತಾ ದಿ ಮದರ್ ಕೃತಿ ಹೆಸರು. ಮೂರನೇದು ಗೀತಾ ದ ಮದರ್ ಭಗವದ್ಗೀತೆ ಮೇಲೆ ಕೃತಿ ಗೀತಾ ದ ಮದರ್. ನೆಕ್ಸ್ಟ್ ಸತ್ಯಾಗ್ರಹ ಇನ್ ಸೌತ್ ಆಫ್ರಿಕಾ. ನೆಕ್ಸ್ಟ್ ಇಂಡಿಯಾ ಕೇಸ್ ಫಾರ್ ಸ್ವರಾಜ್. ನೆಕ್ಸ್ಟ್ ಇಂಡಿಯನ್ ಸ್ಟೇಟ್ಸ್ ಪ್ರಾಬ್ಲಮ್. ಲಾಸ್ಟ್ ಒನ್ ಇಂಡಿಯನ್ ಸ್ಟೇಟ್ಸ್ ಪ್ರಾಬ್ಲಮ್. ನೆಕ್ಸ್ಟ್ ಇವರ ಪತ್ರಿಕೆಗಳು ಇಂಪಾರ್ಟೆಂಟ್. ನ್ಯೂಸ್ ಪೇಪರ್ಸ್ ಯಂಗ್ ಇಂಡಿಯಾ ಒಂದು 3-4 ಬರ್ತವೆ. ಮೊದಲನೇದು ಯಂಗ್ ಇಂಡಿಯಾ ಅಂತ ಒಂದು ನ್ಯೂಸ್ ಪೇಪರ್. ಎರಡನೇದು ನವಜೀವನ ಗುಜರಾತಿ ವೀಕ್ಲಿ ಅಂತ ಬ್ರಾಕೆಟ್ ಬರ್ತದೆ. ಗುಜರಾತಿ ವಾರಪತ್ರಿಕೆ. ನವಜೀವನ ಗುಜರಾತಿ ವಾರಪತ್ರಿಕೆ. ನೆಕ್ಸ್ಟ್ ಮೂರನೇದು ಹರಿಜನ ಬ್ರಾಕೆಟಲ್ಲಿ ಫಾರ್ ಅಪ್ಲಿಫ್ಟ್ಮೆಂಟ್ ಆಫ್ ದಲಿತರ ಏಳಿಗೆಗಾಗಿ. ನೆಕ್ಸ್ಟ್ ದ ಇಂಡಿಯನ್ ಒಪಿನಿಯನ್ ಬ್ರಾಕೆಟಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಭಾರತೀಯರ ಪರವಾಗಿ ಪ್ರಾರಂಭಿಸಿದ ಪತ್ರಿಕೆ. ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಫಾರ್ ಇಂಡಿಯನ್ಸ್ ಇನ್ ಸೌತ್ ಆಫ್ರಿಕಾ. ಭಾರತೀಯರಿಗಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭಿಸಿದ ಪತ್ರಿಕೆ. ಇದೊಂದು ಭಾಳ ಇಂಪಾರ್ಟೆಂಟ್ ಪತ್ರಿಕೆ. ನೆಕ್ಸ್ಟ್ ಹೇಳ್ತಕ್ಕಂಥ ವಿಚಾರಗಳು ಭಾಳ ಇಂಪಾರ್ಟೆಂಟ್. ಗಾಂಧಿ ಮೇಲೆ ಪ್ರಭಾವ ಬೀರಿದಂಥ ಕೃತಿಗಳು ಯಾವ್ದು ಅಂತ ಕೇಳ್ತಾರೆ. ಅವ್ರ ಮೇಲೆ 3-4 ಕೃತಿಗಳು ಜೀವನ ಮೇಲೆ ಪ್ರಭಾವ ಬೀರಿತು. ಮೊದಲನೇದು ಅವ್ರ ಮೇಲೆ ಪ್ರಭಾವ ಬೀರಿದು ಭಗವದ್ಗೀತೆ ಮತ್ತು ರಾಮಾಯಣ ಮತ್ತು ಮಹಾಭಾರತಗಳು. ಇನ್ಫ್ಲುಯೆನ್ಸ್ ಮೊದಲನೇದು ರಾಮಾಯಣ, ಮಹಾಭಾರತ ಅಂಡ್ ಭಗವದ್ಗೀತಾ ಇನ್ಫ್ಲುಯೆನ್ಸ್ ಆಗಿದಂಥ ಗಾಂಧಿ ಇನ್ಫ್ಲುಯೆನ್ಸ್ ಅಷ್ಟೇ ಸಾಕು. ನೆಕ್ಸ್ಟ್ ಬರ್ಕೊಳ್ಳಿ. ಇನ್ಫ್ಲುಯೆನ್ಸ್ ಪ್ರಭಾವ ಬೀರಿದ ಕೃತಿಗಳು ಅಥವಾ ಇಂಗ್ಲಿಷ್ ವರ್ಕ್ಸ್ ಇನ್ಫ್ಲುಯೆನ್ಸ್ಡ್ ಗಾಂಧಿ ಅಂತ ಬರ್ಕೊಂಡು. ವರ್ಕ್ಸ್ ಇನ್ಫ್ಲುಯೆನ್ಸ್ಡ್ ಗಾಂಧಿ. ಮೊದಲನೇದು ಭಗವದ್ಗೀತಾ, ರಾಮಾಯಣ ಮತ್ತು ಮಹಾಭಾರತ. ಇವೆಲ್ಲ ಪ್ರಾರಂಭದಲ್ಲಿ ಅವರ ಜೀವನದಲ್ಲಿ ಪ್ರಭಾವ ಬೀರಿದ. ಬ್ರಾಕೆಟಲ್ಲಿ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಕೃತಿಗಳು. ಇನ್ಫ್ಲುಯೆನ್ಸ್ಡ್ ಇನ್ ಚೈಲ್ಡ್ಹುಡ್ ಅಥವಾ ಅರ್ಲಿ ಲೈಫ್. ನೆಕ್ಸ್ಟ್ ಎರಡನೇದು
ಜಾನ್ ರಸ್ಕಿನ್ ಅಂತ ಒಬ್ಬ ಬರ್ತಾನೆ, ಕೇಳಿಸ್ಬೇಕು. ಜಾನ್ ರಸ್ಕಿನ್ ಅಂತ ಒಬ್ಬ ಅಮೆರಿಕದವನು, ಅವನೊಂದು ಕೃತಿ ಬರೀತಾನೆ ರಸ್ಕಿನ್. ಇದನ್ನು ಭಾಳ ಸತಿ ಕ್ವಶನ್ ಕೇಳಿರ್ತಾರೆ. ಅನ್ ಟು ದ ಲಾಸ್ಟ್ ಅಂತ. ಅನ್ ಟು ದ ಲಾಸ್ಟ್ ಎರಡನೇ ಕೃತಿ ಜಾನ್ ರಸ್ಕಿನ್ನ ಅನ್ ಟು ದ ಲಾಸ್ಟ್. ಎರಡನೇ ಕೃತಿ, ಮೂರನೇ ಕೃತಿ ಲಿಯೋ ಟಾಲ್ಸ್ಟಾಯ್ ಅಂತ ಒಬ್ಬ ರಷ್ಯಾದ ಒಬ್ಬ ಬರ್ತಾನೆ. ಲಿಯೋ ಟಾಲ್ಸ್ಟಾಯ್ ರಷ್ಯಾದ ಒಬ್ಬ ತತ್ವಜ್ಞಾನಿ. ಇವನ್ ಕೃತಿ ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಯು. ಬಹಳ ಇಂಪಾರ್ಟೆಂಟ್ ಕೃತಿ ಇದು, ದ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಯು. ಓಕೆ, ನೆಕ್ಸ್ಟ್ ಇನ್ನೊಂದು ಕೃತಿ ವಾಲ್ಡನ್ ಥೋರೋ ಅಂತ ಒಬ್ಬ ಬರ್ತಾನೆ, ರಾಷ್ಟ್ರಪತಿ. ವಾಲ್ಡನ್ ಥೋರೋ ಅವನು ಒಂದು ಕೃತಿ ಸಿವಿಲ್ ಡಿಸೊಬಿಡಿಯನ್ಸ್ ಅಂತ ಹೇಳಿದ್ರ. ನೆಕ್ಸ್ಟ್ ಮೂರನೇದು ಅವನ ಕೃತಿ ಸಿವಿಲ್ ಡಿಸೊಬಿಡಿಯಂಟ್ ಅಥವಾ ಡಿಸೊಬಿಡಿಯನ್ಸ್. ಸಿವಿಲ್ ಡಿಸೊಬಿಡಿಯಂಟ್ ಅವ್ನು ಬರ್ಕೊಂಡ್ಮೇಲೆ ಅದ್ರ ಮುಂದೆ ಲೈನ್ ಸೇರಿಸ್ಬಿಡಿ, ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇವನ ಕೃತಿಯಿಂದ ಸಿವಿಲ್ ಡಿಸೊಬಿಡಿಯಂಟ್ ಅವನ ಕೃತಿ, ಇವನ ಕೃತಿಯಿಂದ ಗಾಂಧಿ ತಮ್ಮ ಜೀವನದಲ್ಲಿ ಸತ್ಯಾಗ್ರಹವನ್ನು ಅಥವಾ ಶಾಂತಿಯುತ ಹೋರಾಟ ಅಂತ ಅನ್ಕೊಬೋದು, ಶಾಂತಿಯುತ ಹೋರಾಟ ಅಥವಾ ಸತ್ಯಾಗ್ರಹ ರೂಢಿಸಿಕೊಂಡರು. ಫ್ರಮ್ ದಿಸ್ ವರ್ಕ್, ಕೊನೆಯ ಕೃತಿ ಫ್ರಮ್ ದಿಸ್ ವರ್ಕ್ ಗಾಂಧಿ ಫಾಲೋಡ್ ದ ಸತ್ಯಾಗ್ರಹ ಆರ್ ಪೀಸ್ಫುಲ್ ಹೆಸಿಟೇಷನ್. ಪೀಸ್ಫುಲ್ ಅಥವಾ ನಾನ್ ವೈಲೆಂಟ್ ಅಂತ ಬರ್ಕೊಬೋದು, ನಾನ್ ವೈಲೆಂಟ್ ಹೆಸಿಟೇಷನ್, ಅಹಿಂಸೆಯಿಂದ ಹೋರಾಟ ಮಾಡೋದು ಈ ಕೃತಿಯಿಂದ ಕರೆದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಟಲ್ಲಿ ಒಂದು ಸೇರಿಸ್ಕೊಳ್ಳಿ. ನೋಟಲ್ಲಿ ಟಾಲ್ಸ್ಟಾಯ್ ಇನ್ನೊಂದು ಕೃತಿ ಇದೆ, ಭಾಳ ಫೇಮಸ್. ಇದನ್ನು ಒಂದ್ಸತಿ ಎಕ್ಸಾಮ್ ಕೇಳಿದ್ರೆ ಗ್ರೂಪ್ಸಲ್ಲಿ, ವಾರ್ ಆ್ಯಂಡ್ ಪೀಸ್ ಅಂತ ಕೇಳಿದ್ರೆ ನಿಮ್ಮ ಲೈಫಲ್ಲಿ ಸಾಧ್ಯ ಆದರೆ ಈ ಕಿಂಗ್ಡಮ್ ಆಫ್ ಗಾಡ್ ವಿತ್ ಇನ್ ಯು ಮತ್ತು ಇನ್ನೊಂದು ವಾರ್ ಆ್ಯಂಡ್ ಪೀಸ್ ಇವೆರಡನ್ನು ಓದಿ. ಜಗತ್ತಿನ ಶ್ರೇಷ್ಠ ಕೃತಿಗಳಲ್ಲಿ ಎರಡು, ಸದ್ಯಕ್ಕೆ ಆಗಲ್ಲ ನನಗೆ ಗೊತ್ತು, ಆಫ್ಟರ್ ಸಮ್ ಟೈಮ್. ಓಕೆ, ಇನ್ನೊಂದು ಕೃತಿ ಟಾಲ್ಸ್ಟಾಯ್ನ ಇನ್ನೊಂದು ಕೃತಿ ನೋಡಲಿ, ವಾರ್ ಆ್ಯಂಡ್ ಪೀಸ್ ಅಂತ, ಯುದ್ಧ ಮತ್ತು ಶಾಂತಿ ಅಂತ. ಅದನ್ನು ಗಾಂಧಿ ಮೇಲೆ ಪ್ರಭಾವ ಬೀರಿಲ್ಲ, ಬಟ್ ಅದೊಂದು ಇಂಪಾರ್ಟೆಂಟ್ ಕೃತಿ, ನಿಮ್ಗೆ ಗೊತ್ತಿರಲಿ ಅಷ್ಟೇ. ಮತ್ತೆ ಸೇರಿಸ್ಕೊಂಡ್ಬಿಟ್ಟಿರ ಏನ ಓದ್ಬೇಕಾರೆ, ಇದು ಗಾಂಧಿ ಮೇಲೆ ಪ್ರಭಾವ ಬೀರಿಲ್ಲ ಬಟ್ ನಿಮ್ಗೆ ಗೊತ್ತಿರಲಿ ಅಂತ ಬರ್ತೀನಿ. ವಾರ್ ಆ್ಯಂಡ್ ಪೀಸ್, ಯುದ್ಧ ಮತ್ತು ಶಾಂತಿ, ಲಿಯೋ ಟಾಲ್ಸ್ಟಾಯ್ನ ಇನ್ನೊಂದು ಕೃತಿ. ಓಕೆ, ನೆಕ್ಸ್ಟ್ ಗಾಂಧಿಗೆ ಇಷ್ಟವಾದಂಥ ಹಾಡುಗಳು ಹೇಳಿ ನೋಡೋಣ. ಬೇಡಪ್ಪ ಕೇಳಕ್ಕಾಗ್ತಿಲ್ಲ ಸಮೀರು. ಓಕೆ, ಗಾಂಧಿಯ ತುಂಬಾ ಇಷ್ಟವಾದಂಥ ಹಾಡು ಯಾರು ಹೇಳ್ಬೋದು? ವೈಷ್ಣವ ಜನತೋ ತೇರೆ ಕಾಯೋ, ಇದು ಬಹಳ ಶ್ರೇಷ್ಠವಾದ ಒಂದು ಗೀತೆ. ಅದನ್ನು ಪ್ರಶ್ನೆ ನನ್ನದಲ್ಲ, KPSC ಇನ್ನೊಂದು ಪ್ರಶ್ನೆ ಕೇಳಿದ್ದಾನೆ. ವೈಷ್ಣವ ಜನತೋ ತೇರೆ ಕಾಯೋ ಬರೆದಂತ ವೆರಿ ಗುಡ್ ನರಸಿಂಹ ಮೇತ್, ನೀವು ಬರ್ತಾರೆ. ನೆಕ್ಸ್ಟ್ ಗಾಂಧಿಯ ಮೇಲೆ ಪ್ರಭಾವ ಬೀರಿದ ಗೀತೆಗಳು, ದ ಸಾಂಗ್ಸ್ ಇನ್ಫ್ಲುಯೆನ್ಸ್ಡ್ ಗಾಂಧಿ. ಮೊದಲನೇದು ಎರಡು ಬರುತ್ತೆ, ಅದರಲ್ಲಿ ಮೊದಲನೇದು ನರಸಿಂಹ ಮೆಹ್ತಾ ಅವರದ್ದು. ನರಸಿಂಹ ಮೆಹ್ತಾ ಅವರು ವೈಷ್ಣವ ಜನತೋ ತೇರೆ ಕಾಯೋ, ವೈಷ್ಣವ ಜನತೋ ತೇರೆ ಕಾಯೋ ಅಥವಾ ಇದೀ ಮಾಡಿ ಕಾಹಿಯೋ ಬರ್ಕೊಳ್ಳಿ. ಅದ್ರ ಬಗ್ಗೆ ಒಂದು ಲೈನ್ ಬರ್ಕೊಳ್ಳಿ. ಮುಂದೆ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಜಸ್ಟ್ ಇಂಗ್ಲೀಷ್ ಬರ್ಕೊಳ್ಳಿ, ಕನ್ನಡ ಬರ್ಕೊಳ್ಳಿ, ಇದನ್ನು ಮಾತ್ರ ಬ್ರಾಕೆಟ್ ಬರ್ಕೊಳ್ಳಿ, ಹಾಡಿನ ಬಗ್ಗೆ ಬ್ರಾಕೆಟ್ ಸೇರಿಸ್ಕೊಳ್ಳಿ. ನಾನೇನಾದರೂ ಗಾಂಧಿಯ ಹೇಳಿಕೆ ಬ್ರಾಕೆಟ್ ಬರ್ಕೊಳ್ಳಿ, ಈ ಹಾಡಿನ ಬಗ್ಗೆ ಗಾಂಧಿಯ ಹೇಳಿಕೆ. ನಾನೇನಾದರೂ ಭಗವದ್ಗೀತೆಯನ್ನು ಮರೆತರೆ, ಈ ಹಾಡೊಂದೇ ಸಾಕು ನನ್ನನ್ನು ಸಂತೈಸಲು ಎಂದಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಹಾಡು. ನೆಕ್ಸ್ಟ್ ಲಕ್ಷ್ಮಣಾಚಾರ್ಯರ ರಘುಪತಿ ರಾಘವ ರಾಜ ಎರಡನೇದು. ಎರಡನೇದು. ನೆಕ್ಸ್ಟ್ ಲಕ್ಷ್ಮಣಾಚಾರ್ಯರ ರಘುಪತಿ ರಾಘವ ರಾಜಾರಾಮ್ ಅಂತಕ್ಕಂಥ ಒಂದು ಬಹಳ ಶ್ರೇಷ್ಠವಾದ ಹಾಡು. ಇವೆರಡು ಗಾಂಧಿಯ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಹಾಡು. ಓಕೆ, ನೆಕ್ಸ್ಟ್ ಗಾಂಧಿಯ ಒಂದು ಹೇಳಿಕೆ ಹೇಳ್ತೀನಿ, ಬರ್ಕೊಳ್ಳಿ. ಗಾಂಧಿಯ ಪ್ರಸಿದ್ಧ ಹೇಳಿಕೆಗಳು, ಸ್ಲೋಗನ್ಸ್ ಆಫ್ ಗಾಂಧಿ. ಗಾಂಧಿಯ ಪ್ರಸಿದ್ಧ ಹೇಳಿಕೆಗಳು. ಮೊದಲನೇ ಹೇಳಿಕೆ ಗಾಂಧಿದು ಅವಾಗ ಹೇಳಿದ್ನಲ್ಲ, ನೆನಪಿದೆಯಾ? ರಿಸೋರ್ಸಸ್ ಆರ್ ಫಾರ್ ಎವ್ರಿ ಒನ್ಸ್ ನೀಡ್, ನಾಟ್ ಫಾರ್ ಎನಿ ಒನ್ಸ್ ನೀಡ್. ಬರ್ಕೊಳ್ಳಿ, ಕನ್ನಡದಲ್ಲಿ ಹೇಳ್ತೀನಿ, ಇಂಗ್ಲೀಷ್ ಬರ್ಕೊಳ್ಳಿ. ರಿಸೋರ್ಸಸ್ ಫಾರ್ ಎವ್ರಿ ಒನ್ಸ್ ನೀಡ್, ನಾಟ್ ಫಾರ್ ರಿಸೋರ್ಸಸ್ ಆರ್ ಎವ್ರಿ ಒನ್ಸ್ ನೀಡ್, ನಾಟ್ ಫಾರ್ ಎನಿ ಒನ್ಸ್ ಗ್ರೀಡ್. ಕನ್ನಡದಲ್ಲಿ ಈ ಥರ ಬರ್ಕೊಳ್ಳಿ. ಈ ಲೋಕದಲ್ಲಿ ಜನಗಳ ಎಲ್ಲ ಅಗತ್ಯಗಳನ್ನು ಪೂರೈಸಬಹುದು, ಆದರೆ ಅವರ ದುರಾಸೆಯನ್ನಲ್ಲ. ನೆಕ್ಸ್ಟ್ ಹೇಳಿ, ಯಾವ್ದು ಕೂತ್ರ ಕೊಪ್ಪನಿಕಸ. ಓಕೆ, ಬರ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಗೆ ನೋಟಲ್ಲಿ ಬರ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಗ್ರೂಪ್ ಕ್ವಶನ್ ಕೇಳಿದರೆ
ನೋಡಿ ಕ್ವಶನ್ ಇದೆ, ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಭೂಮಿ ಇದೆ, ಆದರೆ ಅವನ ದುರಾಸೆಗಳನ್ನು ಅಲ್ಲ ಎಂದು ಹೇಳಿದ ಪಾಶ್ಚಾತ್ಯ ವಿಜ್ಞಾನಿ ಅಥವಾ ತತ್ವಜ್ಞಾನಿ ಯಾರು? ಐಸಾಕ್ ನ್ಯೂಟನ್, ಫ್ರಾನ್ಸಿಸ್ ಬೆಕನ್, ಯೂಕ್ಲಿಡ್ ಮತ್ತು ಕೋಪರ್ನಿಕಸ್ ಅಂತ ಕ್ವಶನ್ ಕೇಳಿ ಬರ್ಕೊಳ್ಳಿ. ನೋಡಲಿ, ಇದೇ ತತ್ವವನ್ನು ಸೇಮ್ ಫಿಲಾಸಫಿ ವಾಸ್ ಪ್ರಪೋಸ್ಡ್ ಬೈ, ಇದೇ ತತ್ವವನ್ನು ಪ್ರತಿಪಾದಿಸಿದ ದ ಸೇಮ್ ಫಿಲಾಸಫಿ ವಾಸ್ ಪ್ರಪೋಸ್ಡ್ ಬೈ ಫಿಲಾಸಫರ್, ಇದೇ ತತ್ವವನ್ನು ಪ್ರತಿಪಾದಿಸಿದ ತತ್ವಜ್ಞಾನಿ ಇದೇ ತತ್ವವನ್ನು ಪ್ರತಿಪಾದಿಸಿದ ತತ್ವಜ್ಞಾನಿ ಕೋಪರ್ನಿಕಸ್. ಓಕೆ, ಸ್ವಲ್ಪ ಕನ್ನಡನೂ ಜಾಸ್ತಿ ಓದಿ. ಕನ್ನಡ ಮೇಲೂ ಇದಕ್ಕೆ ಇದೆಲ್ಲ ಇಷ್ಟ ಇಲ್ಲ, ಬುಕ್ಕಲ್ಲಿ ಇಲ್ಲ, ಬಟ್ ಎಕ್ಸ್ಟ್ರಾ ಕ್ವಶನ್ಸ್ ಇವೆಲ್ಲ ಸ್ವಲ್ಪ ಓದಿ. ಅದ ನೆಕ್ಸ್ಟ್ ಕ್ವಶನ್ ಯಾವುದೊಂದಿದೆ, ಕರ್ನಾಟಕದ ಸಾಹಿತ್ಯದ ಭೀಷ್ಮ ಅಂತ ಯಾರು ಕರೀತಾರೆ ಅಂತ ನೆಕ್ಸ್ಟ್ ಕ್ವಶನ್ ಯಾಗುತ್ತಾ? ಡಿ ವಿ ಗುಂಡಪ್ಪನವರು. ಓಕೆ, ಇದೆಲ್ಲ ನೋಡಿ GS ಕ್ವಶನ್ ಈ ಥರ ಕ್ವಶನ್ ಬರ್ತವೆ, ಇವೆಲ್ಲ ಸ್ವಲ್ಪ ಓದ್ಕೊಳ್ಳಿ. ಎಷ್ಟು ಓದಿದ್ರು ಕಡಿಮೆ, ಅದು ಮಾತ್ರ. ನೆಕ್ಸ್ಟ್ ಈ ಹೇಳಿಕೆ ಹೇಳಿದ್ದು ಗಾಂಧಿನೇ. ಇದೇ ತತ್ವವನ್ನು ಪ್ರತಿಪಾದಿಸಿದವರು ಇನ್ನೊಬ್ಬ ಯಾರಪ್ಪ ಅಂದ್ರೆ ಒಬ್ಬ ತತ್ವಜ್ಞಾನಿ ಕೋಪರ್ನಿಕಸ್. ಹೇಳಿಕೆ ಕೊಟ್ಟಿದ್ದು ಗಾಂಧಿನೇ, ಅದರಲ್ಲಿ ಡೌಟ್ ಇಲ್ಲ. ಅಲ್ಲಿ ಇದೇ ಸೇಮ್ ವಾಕ್ಯವನ್ನು ಅಥವಾ ತತ್ವವನ್ನು ಪ್ರತಿಪಾದಿಸಿದ ಇನ್ನೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ ಕೋಪರ್ನಿಕಸ್. ಗೊತ್ತಾ? ಕೋಪರ್ನಿಕಸ್ ಯಾರು ಅಂತ ಇಲ್ಲಿ ಕ್ವಶನ್ ಹೇಳಿ ಅನ್ಸುತ್ತೆ, ಏನು ಪರವಾಗಿಲ್ಲ. ಹಂಗೆ ಹೇಳ್ತಾರೆ, ಅದನ್ನ ಆಕ್ಚುಲಿ ಎಕ್ಸಾಕ್ಟ್ ಬುಕ್ಕಲ್ಲಿ ಇಲ್ಲ, ಇವರು ಆಧಾರದ ಮೇಲೆ ಹೇಳಿದ್ರು ಅಂತ ಇಲ್ಲ. ಬಟ್ ಕ್ವಶನ್ ಏನಪ್ಪ ಅಂದ್ರೆ ಗಾಂಧಿ ಹೇಳಿದ್ರು ಅಂತಲ್ಲ, ಮುಂಚೆ ಇದೇ ತತ್ವವನ್ನು ಪ್ರತಿಪಾದಿಸ್ತಾರೆ ಅವನು, ಬಟ್ ಗಾಂಧಿ ಅವರು ಆಧಾರದ ಮೇಲೆ ಹೇಳಿಲ್ಲ. ಕನ್ಫ್ಯೂಸ್. ಓಕೆ, ಕರೆಕ್ಟ್. ನೆಕ್ಸ್ಟ್ ಬರ್ಕೊಳ್ಳಿ, ಲಾಸ್ಟ್ ಇನ್ನೊಂದು ಇದಿದೆ ಗೊತ್ತಾ, ಕಣ್ಣಿಗೆ ಕಣ್ಣು ಎಂದು ಅಂದ್ರೆ ಒಂದು ಕಣ್ಣಿಗೋಸ್ಕರ ಕಣ್ಣನ್ನು ಕಿತ್ಕೋತೀನಿ ಅಂದ್ರೆ ಜಗತ್ತು ಅಂಧಕಾರವಾಗುತ್ತೆ ಅಂತ ಕೇಳಿದ್ರೆ ಮಾತು. ಅಂದ್ರೆ ಇವಾಗ ನಾನು ಒಬ್ಬ ಶತ್ರು ನನಗೆ ಕಣ್ಣು ನನಗೆ ಗಾಯ ಮಾಡಿದ್ರೆ ನಾನು ಅವ್ನ ಕಣ್ಣನ್ನು ಕಿತ್ಕೋತೀನಿ ಅಂದ್ರೆ ಜಗತ್ತು ಅಂಧಕಾರದಲ್ಲಿ ಮುಳುಗುತ್ತೆ ಅಂತ ಹೇಳಿದ್ರು ಗಾಂಧಿ. ಕೇಳಿದ್ರೆ ಮಾತಾ? ಓಕೆ, ಅದೊಂದು ಬಹಳ ಪ್ರಸಿದ್ಧವಾದ ಹೇಳಿಕೆ. ಬರ್ಕೊಳ್ಳಿ, ಅದೊಂದು ಪಾಯಿಂಟ್. ಎರಡನೇ ವಾಕ್ಯ, ಕಣ್ಣಿಗೆ ಕನ್ನಡ ಬರ್ಕೊಳ್ಳಿ, ಇಂಗ್ಲಿಷ್ ಬರ್ಕೊಳ್ಳಿ, ಇದೊಂದು ವಾಕ್ಯ ಮಾತ್ರ. ಕಣ್ಣಿಗೆ ಕಣ್ಣು ಎಂದು ದ್ವೇಷ ಸಾಧಿಸಿದರೆ ಅಂದ್ರೆ ಒಂದು ಕಣ್ಣು ಹೋದ್ರೆ ನಾನು ಇನ್ನೊಬ್ಬನ ಕಣ್ಣು ಕಿತ್ಕೋತೀನಿ ಅಂತಂದ್ರೆ ಕಣ್ಣಿಗೆ ಕಣ್ಣು ಎಂದು ದ್ವೇಷ ಸಾಧಿಸಿದರೆ ಜಗತ್ತು ಅಂಧಕಾರದಲ್ಲಿ ಮುಳುಗುತ್ತದೆ. ಬಹಳಷ್ಟು ಸ್ಟೇಟ್ಮೆಂಟ್ಸ್ಗಳ ಇದಾವೆ ಗಾಂಧಿ. ನೆಕ್ಸ್ಟ್ ಲಾಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್, ತನ್ನ ಧರ್ಮವು ಮತ್ತೊಬ್ಬರ ಧರ್ಮಕ್ಕಿಂತಲೂ ಮೇಲು ಎಂದು ಭಾವಿಸುವುದು. ಅಸಹನೆಯ ಪರಮಾವಧಿ. ಲಾಸ್ಟ್, ವೈಪಿಂಗ್ ದ ಟಿಯರ್ಸ್ ಆಫ್ ಎವ್ರಿವನ್. ಇನ್ನು ಕನ್ನಡದಲ್ಲಿ ಹೇಳ್ತೀನಿ, ವೈಪಿಂಗ್ ದ ಟಿಯರ್ಸ್ ಆಫ್ ಎವ್ರಿವನ್ ವಾಸ್ ಮೈ ಲಾಸ್ಟ್ ಏಮ್. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವುದು ನನ್ನ ಜೀವನದ ಅಂತಿಮ ಗುರಿ. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸುವುದು ನನ್ನ ಜೀವನದ ಅಂತಿಮ ಗುರಿ. ಇನ್ನು ಬಹಳಷ್ಟು ಇರ್ತವೆ, ಇಷ್ಟು ಇಂಪಾರ್ಟೆಂಟ್ ಹೇಳಿದ್ದೀನಿ. ಓಕೆ, ಇದಿಷ್ಟು ಅವರ ಪ್ರಮುಖವಾದ ಹೇಳಿಕೆಗಳು. ನೆಕ್ಸ್ಟ್, ಗಾಂಧಿ ಇನ್ ಸೌತ್ ಆಫ್ರಿಕಾ. ಸಬ್ ಹೆಡಿಂಗ್ ಗಾಂಧಿ ಇನ್ ಸೌತ್ ಆಫ್ರಿಕಾ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿ. ಅಲ್ಲಿ ಹೋದಾಗ ಏನಾಗುತ್ತೆ ಹೇಳ್ತೀನಿ ಕೇಳಿಸ್ಬಿಡಿ. ದಕ್ಷಿಣ ಆಫ್ರಿಕಾ ಹೋಗೋದು ಕಾರಣ ಏನು ಹೇಳ್ತೀನಿ. 1896ರಲ್ಲಿ ಒಬ್ಬರು ದಾದಾ ಅಬ್ದುಲ್ಲಾ ಅಂತ ಒಬ್ಬ ಮುಸ್ಲಿಂ ವ್ಯಕ್ತಿ, ಒಬ್ಬ ವ್ಯಾಪಾರಿಯವನು, ಗುಜರಾತ್ ಅವನು. ಇವನು ಭಾರತ ಮತ್ತು ಸೌತ್ ಆಫ್ರಿಕಾದಲ್ಲಿ ವ್ಯಾಪಾರ ಇತ್ತು. ಒಂದ್ಸರಿ ಏನಾಗುತ್ತೆ, ಒಂದು ಕೇಸ್ ಫೈಲ್ ಆಯಿತು ಸೌತ್ ಆಫ್ರಿಕನ್ ಕೋರ್ಟಲ್ಲಿ ವಿರುದ್ಧ. ಅದನ್ನು ಕೇಸ್ ವಾದ ಮಾಡೋದಕ್ಕೆ ಲಾಯರ್ ಬೇಕಾಗಿತ್ತು. ಇವನು ಏನು ಬಹಳ ಜನ ಲಾಯರ್ಸ್ ಹತ್ರ ಕೇಳ್ತಾನೆ, ನಮ್ಮ ಕೇಸ್ ಇದೆ ಹೋಗ್ಬಿಟ್ಟು ಫೈಟ್ ಮಾಡ್ತಾರೆ, ವಾದ ಮಾಡ್ತಾರೆ. ಬಹಳ ಜನ ಹೇಳ್ತಾರೆ ವಾದಕ್ಕೆ ಆಕ್ಚುಲಿ ಹೋಗೋಕೆ ಒಂದು ತಿಂಗಳು ಬೇಕು, ಬರೋದು ಒಂದು ತಿಂಗಳು ಬೇಕು ಹೊರಗಲ್ಲಿ. ಮತ್ತೆ ಒಂದು 6-7 ತಿಂಗಳು ಕೆಲಸ, 8 ತಿಂಗಳು ಕೆಲಸ, 1 ವರ್ಷ ಇರಬೇಕಲ್ಲಿ. ಬಹಳ ಜನ ಲಾಯರ್ಸ್ ಆಗಲ್ಲ ಅಂತ ಹೇಳಿದ್ರು ಬ್ಯಾರಿಸ್ಟರ್ಸ್. ಅದ್ರ ಗಾಂಧಿ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ನಿಮ್ಮ ಪರಿಸ್ಥಿತಿ ರಾಜ್ಕೋಟಲ್ಲಿ ಬಹಳ ವಿಫಲ ಆಗಿದ್ರು ವಾದ ಮಾಡೋದಲ್ಲಿ, ಕಂಪ್ಲೀಟ್ಲಿ ಫೇಲ್ ಆಗಿದ್ರು. ಕೈಯಲ್ಲಿ ದುಡ್ಡಿಲ್ಲ, ಕೈಯಲ್ಲಿ ಕೆಲಸ ಇಲ್ಲ, ಒಂದು ಕೆಲಸ ಸಿಕ್ಕರೆ ಸಾಕಾಗಿತ್ತು ಅಂತ ಪರಿಸ್ಥಿತಿ. ಗಾಂಧಿ ಏನಂತ ಡೆಸ್ಟಿನಿ ಅಂತ ನೋಡಿ. ಹಾಗಾಗಿ ದಾದಾ ಅಬ್ದುಲ್ಲಾ ಕೇಳಿದ್ರು, ಗಾಂಧಿ ಹೇಳಿದ್ರು ಆಯ್ತು ಬರ್ತೀನಿ ಅಂತ ಹೇಳಿದ್ರು. ಹೀಗೆ 1896ರಲ್ಲಿ ಗಾಂಧಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ಕೇಳಿದ್ರು, ದಕ್ಷಿಣ ಆಫ್ರಿಕಾ ಹೋದ್ಮೇಲೆ ಅಲ್ಲಿ ಪರಿಸ್ಥಿತಿ ಅರ್ಥ ಆಯ್ತು. ಗಾಂಧಿ ಜೀವನದಲ್ಲಿ ತುಂಬಾ ಶ್ರೀಮಂತ ಕುಟುಂಬದಲ್ಲಿ ಬೆಳೆದವರು, ಅವ್ರ ತಂದೆ ದಿವಾನ ಆಗಿದ್ರು. ಲಂಡನ್ ಓದ್ಕೊಂಡು ಬಂದವರು, ಕಷ್ಟ ಅಂದ್ರೆ ಗೊತ್ತಿಲ್ಲ, ಮೇಲ್ವರ್ಗ ಕೆಳವರ್ಗ ಅಂದ್ರೆ ಗೊತ್ತಿಲ್ಲ ಗಾಂಧಿ. ಒಂದ್ಸತಿ ಏನಾಗುತ್ತೆ, ಗಾಂಧಿ ಹೋಗ್ಬೇಕಾದ್ರೆ ಒಂದ್ಸತಿ ಒಂದು ಜೋಹಾನ್ಬರ್ಗ್ ಅಂತ ಒಂದು ಸ್ಥಳ, ಪೀಟರ್ಸ್ಬರ್ಗ್ ಇಂದ ಇದು ಬರುತ್ತೆ ಒಂದು ಸ್ಥಳ. ಅವ್ರು ಟ್ರೈನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅಲ್ಲೊಬ್ಬ ಒಂದು ಫಸ್ಟ್ ಕ್ಲಾಸ್ ಟಿಕೆಟ್ ಅಂತ ನೀವು ತೊಗೊಂಡಿರ್ತೀವಿ, ಅದನ್ನ ನೋಡಿರ್ತೀನಿ. ಟಿಕೆಟ್ ಬುಕ್ ಮಾಡಬೇಕು 2-3 ಇತ್ತು. ಅದು ಫಸ್ಟ್ ಕ್ಲಾಸ್ ಟಿಕೆಟ್ ಖರೀದಿ ಮಾಡಿದ್ರು, ದುಡ್ಡು ಕೊಟ್ಟು ಪ್ರಥಮ ದರ್ಜೆ ಟಿಕೆಟ್ ತಗೊಂಡು ಟ್ರೈನ್ ಕೂತ್ಕೊಂಡ್ರು. ಅದೇ ಕಂಪಾರ್ಟ್ಮೆಂಟ್ ಒಬ್ಬ ಬ್ರಿಟಿಷ್ ಅಧಿಕಾರಿ ಇತ್ತು. ಅವ್ನು ಗಾಂಧಿ ಹೇಳ್ತಾನೆ, ಇದು ರಿಸರ್ವ್ ಫಾರ್ ಬ್ರಿಟಿಷರಿಗೆ ಮಾತ್ರ ಇರೋದು, ಈ ಹಿಂಗಡೆ ಹೋಗಿ ಇಲ್ಲಿ ಭಾರತೀಯರಿಗೆ ಕಪ್ಪು ಜನಾಂಗ ಅಂತ. ಅಲ್ಲಿ ಹಂಗಿತ್ತು ಆಫ್ರಿಕಾ ಅಂತ ಗೊತ್ತು, ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಕಪ್ಪು ಜನಾಂಗ ಇದ್ರು. ಅವರು ಭಾರತೀಯರನ್ನು ಅವ್ರ ಜೊತೆ ಸೇರಿಸಿದ್ರು ಬ್ರಿಟಿಷರು. ಅವ್ರು ಏನು ಮಾಡ್ತಾರೆ, ಇಲ್ಲಿ ಬ್ರಿಟಿಷರಿಗೆ ಮಾತ್ರ ಆಚೆ ಹೋಗು ಅಂತ ಹೇಳಿದ್ರು. ಗಾಂಧಿ ಹೇಳಿದ್ರು, ನಾನು ಹೋಗಲ್ಲ, ಯಾಕೆ ನಾನು ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡಿದ್ರೆ ಕೂತ್ಕೊಳ್ಳೋಕೆ, ಹಾಗಾಗಿ ನಾನು ಹೋಗಲ್ಲ ಅಂತ ಹೇಳಿ ಅವನಿಗೂ ಮತ್ತೆ ಗಾಂಧಿಗೂ ಮಾತಿನ ವಾಗ್ವಾದ ನಡೀತು. ಅವ್ನು ಗಾಂಧಿ ಏನು ಮಾಡ್ತಾನೆ, ಸೈಂಟ್ ಮ್ಯಾರಿಸ್ಬರ್ಗ್ ಅಂತ ಒಂದು ಸ್ಥಳ, ಅಲ್ಲಿ ಹೋಗ್ಬೇಕಾದ್ರೆ ಟ್ರೈನ್ ಹೋಗ್ಬೇಕಾದ್ರೆ ಗಾಂಧಿಯನ್ನ ಚಲಿಸೋ ಟ್ರೈನಿಂದ ತೂಗಿದ ತಕ್ಷಣ ಗಾಂಧಿ ಆ ರೈಲಿನಿಂದ ಕೆಳಗೆ ಬಿದ್ರು, ಪ್ಲಾಟ್ಫಾರ್ಮ್ ಬಿಡ್ತಾರೆ. ಅದು ಜೀವನ ಆದಾಗ 100 ಜನ ಗಾಂಧಿ ಬಿದ್ದನ್ನು ನೋಡಿದ್ರು, ತಳ್ಳಿದ್ರು. ಅದು ಜೀವನದಲ್ಲಿ ಗಾಂಧಿ ಅನುಭವಿಸಿದ ಮೊದಲ ಅವಮಾನ ಯಾವಪ್ಪ ಅಂದ್ರೆ ಅದು ಅವಮಾನ. ಅವತ್ತು ಗಾಂಧಿ ನಿಜವಾದ ಬದುಕು ಏನು ಅಂತ ಆಯ್ತು, ಅವಾಗ ಗೊತ್ತಾಯ್ತು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂದ್ರೆ ಗೊತ್ತಾಯ್ತು, ಅಂದ್ರೆ ತಾರತಮ್ಯ, ಜನಾಂಗೀಯ ತಾರತಮ್ಯ. ಅವತ್ತಿಂದ ಗಾಂಧಿ ಹೋರಾಟವನ್ನು ಶುರು ಮಾಡಿದ್ರು. ಅದು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಕರೀತಾರೆ. ಅದಾದ್ಮೇಲೆ ಅಲ್ಲಿನ ಜನರ ಅಲ್ಲೊಂದು ಸ್ವಂತ ಒಂದು ಪಕ್ಷವನ್ನು ಪ್ರಾರಂಭಿಸಿದ್ರು. ದಕ್ಷಿಣ ಭಾರತದ ಇಂಡಿಯನ್ಸ್ಗೋಸ್ಕರ ಇಂಡಿಯನ್ ನೇಟಾಲ್ ಕಾಂಗ್ರೆಸ್ ಅಂತ, ನೇಟಾಲ್ ಅನ್ನೋದು ಸ್ಥಳ, ಅಲ್ಲಿ ಇಂಡಿಯನ್ ನೇಟಾಲ್ ಕಾಂಗ್ರೆಸ್ ಅನ್ನು ಸ್ಥಾಪಿಸಿ ಹೋರಾಟವನ್ನು ಶುರು ಮಾಡಿದ್ರು. ಆಮೇಲೆ ಇನ್ನೊಂದಿತ್ತು ಏನಪ್ಪ ಅಂದ್ರೆ, ಇಂಡಿಯನ್ಸ್ ಕಂಪಲ್ಸರಿ ಒಂದು ಐಡಿ ಹಾಕಬೇಕಾಗಿತ್ತು. ಅಂದ್ರೆ ನಾವು ಭಾರತೀಯರು ಅಂತ ತೋರಿಸೋದಕ್ಕೆ ಒಂದು ಕಂಪಲ್ಸರಿ ಒಂದು ಐಡಿ ಕಾರ್ಡ್ ತರ ಒಂದು ಗುರುತಿನ ಚೀಟಿ ಹಾಕೊಂಡು ಅಡ್ಡಾಡಬೇಕಾಗಿತ್ತು. ಅದು ಭಾರತೀಯರನ್ನ ಎರಡನೇ ವರ್ಗದ ಕೆಳ ದರ್ಜೆಯವರು ಅಂತ ಕರೀತಿದ್ರು. ಹೋಟೆಲ್ ಅಲೋ ಮಾಡ್ತಿರಲಿಲ್ಲ, ಗ್ರಂಥಾಲಯಗಳಲ್ಲಿ ಅಲೋ ಮಾಡ್ತಿರಲಿಲ್ಲ, ಟ್ರೈನ್ಗಳಲ್ಲಿ ಫಸ್ಟ್ ಕಂಪಾರ್ಟ್ಮೆಂಟ್ ಕೂಡ ಕೊಡ್ತಿರಲಿಲ್ಲ. ಆಮೇಲೆ ಭಾರತೀಯರು ಹೋಗ್ಬೇಕಾದ್ರೆ ಅವ್ರನ್ನ ಬಹಳಷ್ಟು ಅವಮಾನಗಳನ್ನು ಮಾಡ್ತಿದ್ರು. ಇದನ್ನ ವಿರುದ್ಧ ಗಾಂಧಿ ಹೋರಾಟವನ್ನು ಪ್ರಾರಂಭಿಸಿದ್ರು. ಹಾಗಾಗಿ ಅವರ ಜೀವನದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಅವರ ಬದುಕಿನ ಬಹಳ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಕರೀತಾರೆ. ಹಾಗಾಗಿ ಎಷ್ಟೋ ಸತಿ ಹೇಳ್ತೀವಿ ಗಾಂಧಿ ಹೋಗ್ಬೇಕಾದ್ರೆ ಬರೀ ಗಾಂಧಿ ಆಗಿದ್ದು, ಬರ್ಬೇಕಾದ್ರೆ ಮಹಾತ್ಮ ಆದ್ರು ಅಂತ ನೆಲ್ಸನ್ ಮಂಡೇಲ ಹೇಳಿದ್ರು. ಅದಕ್ಕೆ ಮಂಡೇಲ ಹೇಳ್ತಾನೆ ಏನಪ್ಪ ಅಂದ್ರೆ,
ನೀವು ಗಾಂಧಿನ ಕೊಟ್ಟರೆ ನಾವು ನಿಮಗೆ ಮಹಾತ್ಮನ ಹಿಂತಿರುಗಿಸಿದ್ವಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿನ ಹೋರಾಟ, ಹಾಗಾಗಿ ಮನುಷ್ಯನ ಜೀವನದಲ್ಲಿ ಬೆಳೆಯೋದು ಯಾವಾಗ ಅಂದ್ರೆ ಸುತ್ತಮುತ್ತ ಪರಿಸ್ಥಿತಿಗಳನ್ನು ಬೆಳೆಸ್ತಾರೆ. ಹಾಗಾಗಿ ಯಾವಾಗ ತುಂಬಾ ಕಷ್ಟ ಪರಿಸ್ಥಿತಿ ಬಂತು, ಅವಮಾನಗಳಾಯಿತು ಅಂದ್ರೆ ಅದು ಇಂಡೈರೆಕ್ಟ್ಲಿ ಅರ್ಥ ಏನಪ್ಪ ಅಂದ್ರೆ ದೇವರು ನಮ್ಮನ್ನು ಇಂಡೈರೆಕ್ಟ್ಲಿ ಬೆಳೆಸ್ತಾನೆ ಅಂತ. ಅವಮಾನಗಳು ಮತ್ತೆ ಏಟುಗಳು, ನೋವುಗಳು ಮನುಷ್ಯನ ಏಳಿಗೆಗೆ ಮೆಟ್ಟಿಲುಗಳು. ಯಾವಾಗ ಅದನ್ನು ಮನುಷ್ಯ ತನ್ನ ಸಾಧನೆ ಮೆಟ್ಟಿಲು ಅಂತ ಮಾಡ್ಕೊತಾನೆ, ನಿಜವಾಗಿ ಸಾಧನೆ ಮಾಡ್ತಾನೆ. ಅವಮಾನಕ್ಕೆ ಪ್ರತಿಕಾರ ಅಂತ ಯಾರು ಕೂಡ ಸಾಧನೆ ಮಾಡಿಲ್ಲ. ಅವಮಾನಗಳನ್ನು ಸನ್ಮಾನ ಅಂತ ಸ್ವೀಕರಿಸಿ ಯಾರು ಕಲ್ಲು ಹೊಡಿತಾರೋ ಅದನ್ನೇ ಏನಂತ ಹೂಮಾಲೆ ಅನ್ಕೊಂಡು ಅದನ್ನ ಯಾರು ತಗೊಂತಾನೋ ಒಂದು ಸುಂದರವಾದ ಒಂದು ಸಾಧನೆ ಭವನ ಕಟ್ತಾನೆ. ಇಲ್ಲ ಅದಕ್ಕೆ ಕಲ್ತ್ಕೊಂಡು ವಾಪಸ್ ಅವನ ಎತ್ತಿದ್ರೆ ಅವ್ನು ಪೂರ್ತಿ ಕಲಿಸ್ತಾನೆ ಇರಬೇಕು. ಹಾಗಾಗಿ ಅದನಂತರ ಇನ್ನೊಬ್ಬರ ಅವಮಾನಗಳಿಗೆ ಕಿವುಡನಾಗಿ ಸುಮ್ಮನೆ ಸಾಧನೆ ಮಾರ್ಗದಲ್ಲಿ ತುಳಿಬೇಕು. ಅದಕ್ಕೆ ಗಾಂಧಿ ಒಂದು ಬೆಸ್ಟ್ ಎಕ್ಸಾಂಪಲ್. ಹೇಗಪ್ಪ ಅಂತಂದ್ರೆ ಗಾಂಧಿ ಬಹಳ ಒಂದು ಅದ್ಭುತವಾದಂಥ ಪರ್ಸನಾಲಿಟಿ ಈ ವಿಚಾರಗಳಲ್ಲಿ. ರಾಜಕೀಯಕ್ಕೆ ಗಾಂಧಿ ಬಹಳ ಸುತ್ತಾಗ್ತಾರೆ. ಅವ್ರು ದೊಡ್ಡ ಹೋರಾಟಗಾರಲ್ಲ, ಕ್ರಾಂತಿಕಾರಿ ಗನ್ ಹಿಡಿದಿಲ್ಲ, ಬಟ್ ರಾಜಕೀಯ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಇನ್ನೂ ಹೌ ಟು ಮೂವ್ ದ ಮಾಬ್ ಅಂತ ಅಂದ್ರೆ ಜನರನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಂತ ಗೊತ್ತಿತ್ತು. ಭಗತ್ ಸಿಂಗ್ ದೊಡ್ಡ ಕ್ರಾಂತಿಕಾರಿ, ಅದು ಲಕ್ಷಾಂತರ ಜನರನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಗೊತ್ತಿಲ್ಲ. ಕ್ರಾಂತಿಕಾರಿಗಳು ಪ್ರಾಣ ಕೊಟ್ಟರು, ಅದು ಗೊತ್ತಿಲ್ಲ. ಅಂದ್ರೆ ಗಾಂಧಿ ಏನು ಗೊತ್ತಿತ್ತು ಅಂದ್ರೆ ಜನರನ್ನು ಕೂಡಿಸ್ಕೊಂಡು ಹೇಗೆ ಹೋಗಬೇಕು, ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಗೊತ್ತಿತ್ತು. ಹಾಗಾಗಿ ಗಾಂಧಿ ಯಾರು ಅಂತ ಅದಕ್ಕೋಸ್ಕರ ಯಾಕೆ ಕರಿತೀವಿ ಅಂದ್ರೆ ಗಾಂಧಿಯ ವಿಚಾರಧಾರೆಗಳಿಂದ. ಹಾಗಾಗಿ ಅದನ್ನು ಸಪರೇಟ್ ಆಗಿ ಓದ್ತೀವಿ, ಗಾಂಧಿ ಯುಗ ಅಂತ ಕರಿತೀವಿ. ಈ ಕಾರಣ ಎರಡು ಪಾಯಿಂಟ್ಸ್ ಹೇಳ್ತೀವಿ. ನೆಕ್ಸ್ಟ್ 1893ರಲ್ಲಿ ದಾದಾ ಅಬ್ದುಲ್ಲಾ ಅವರ ಕಂಪನಿಯ ಕೇಸನ್ನು ವಾದಿಸಲು ದಕ್ಷಿಣ ಆಫ್ರಿಕಾಕ್ಕೆ ಹೋದರು. In 1893, Gandhi went to South Africa to defend the case of Dada Abdullah. ನೆಕ್ಸ್ಟ್ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧಿಯವರ ಹೋರಾಟಕ್ಕೆ ಕಾರಣಗಳು. ದ ರೀಸನ್ಸ್ ಫಾರ್ ಗಾಂಧಿ ಸ್ಟ್ರಗಲ್ ಇನ್ ಸೌತ್ ಆಫ್ರಿಕಾ. ಬಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಮೊದಲನೇದರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು ಅಂದರೆ ಬ್ರಿಟಿಷರೇ, ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರು ಭಾರತೀಯರನ್ನು ಕೂಲಿಗಳು ಎಂದು ಕರೆಯುತ್ತಿದ್ದರು. ಕೂಲಿ ಅಂತ ಕರೀತೀವಿ. ಈ ಪದ ಕೇಳಿದ್ರೆ ಕೂಲಿ, ಈ ರೈಲ್ವೆ ಸ್ಟೇಷನ್ ಅಲ್ಲಿ ಸಾಮಾನು ತೆಗಿತಾರೆ ಅವರಿಗೆಲ್ಲ ಕೂಲಿ ಅಂತ. ಹೌದಾ? ಈ ಕೂಲಿ ಅಂದ್ರೆ ಕೆಲಸಗಾರರು ಅಂತ ಇಂಡೈರೆಕ್ಟ್. ಆದರೆ ಭಾರತೀಯರು ಎಲ್ಲರನ್ನೂ ಸೇರಿಸಿ ಕೂಲಿಗಳು ಅಂತ ಕರೀತಾರೆ. ಏನಕ್ಕೆ ಅಂತ ಹೇಳ್ತೀನಿ, ಅವತ್ತು ದಕ್ಷಿಣ ಆಫ್ರಿಕಾದಲ್ಲಿ ಇವರು ದೊಡ್ಡ ಕಾರ್ಖಾನೆಗಳನ್ನು ಕಟ್ಟಿದ್ರು ಬ್ರಿಟಿಷರು. ಅಲ್ಲಿ ಮರಗಳನ್ನು ಕಡಿಯೋರು. ಆ ಮರಗಳನ್ನು ಕಡಿಯೋದಕ್ಕೆ, ಕಾರ್ಖಾನೆ ಮಾಡೋದಕ್ಕೆ, ಲೇಬರ್ ಕೆಲಸ ಮಾಡೋದಕ್ಕೆ ಚೀಪ್ ಲೇಬರ್ ಬೇಕಿತ್ತು. ಭಾರತದಿಂದ ಇವರೆಂತ ಪಾಪಿಗಳು ಬ್ರಿಟಿಷ್ ಅಂದ್ರೆ ಭಾರತೀಯ ಜನರನ್ನು ಹೊಡೆದು ಹಡಗುಗಳಲ್ಲಿ ಸ್ಲೇವ್ ಅಂದ್ರೆ ಗುಲಾಮರ ಹತ್ರ ಅವರನ್ನು ತುಂಬಿಕೊಂಡು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಭಾರತೀಯ ಒಂದು ಜನಾಂಗ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸುವಾಗ ಮಾಡಿದ್ರು. ಕಾರಣ 1819ನೇ ಶತಮಾನದ ಪ್ರಾರಂಭದಲ್ಲಿ 18 ಮತ್ತು 19ನೇ ಶತಮಾನದ ಭಾರತೀಯ ಗುಲಾಮರು ಮಾಡ್ಕೊಂಡು ಇವರು ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿ ಅಲ್ಲೇ ಬೆಳೀತಾರೆ. ಇವತ್ತು ಸೌತ್ ಆಫ್ರಿಕನ್ ಕ್ರಿಕೆಟ್ ಅನೇಕ ಇಂಡಿಯನ್ಸ್ ನೋಡ್ಬೋದು. ಕರೆಕ್ಟ್, ಅನೇಕ ಇಂಡಿಯನ್ಸ್ ಪ್ಲೇಯರ್ಸ್. ಹೌದಾನೆ? ಅದು ಕಾರಣ ಏನಪ್ಪ ಅಂದ್ರೆ ಬಿಕಾಸ್ ಇವರು ಪೂರ್ವಜರು ಅಲ್ಲಿ ಕೂಲಿಗಳ ಕೆಲಸಕ್ಕೆ ಹೋಗಿದ್ರು, ಲೇಬರ್ಸ್ ಆಗಿ. ಅವರು ಇವಾಗ ದಕ್ಷಿಣ ಆಫ್ರಿಕಾದಲ್ಲಿ ಕೂಡ ಭಾರತೀಯರಾಗಿದ್ದಾರೆ, ಅಲ್ಲೇ ಉಳ್ಕೊಂಡಿದ್ದಾರೆ. ಆದರೆ ಅವ್ರು ಏನಂತಾರೆ, ತಮ್ಮ ಜೀನ್ಸ್ ಕೊಂಡು ಮಾಡ್ತಿಲ್ಲ. ಇವಾಗ ಎಷ್ಟೋ ಸತಿ ನಮ್ಮ ದೇಶ ಪ್ರಧಾನಿಗಳಿಗೆ ಹೋದ್ರೆ ಅಲ್ಲಿ ಕಮ್ಯುನಿಟಿ ಬರ್ತಾರೆ, ಮೀಟ್ ಆಗಿ ಅವರೆಲ್ಲ ಮೂಲತಃ ಭಾರತೀಯರು. ಹೋಗಿ ಆ ಕಾರಣಕ್ಕೆ ಬರ್ಕೊಳ್ಳಿ. ಎಲ್ಲರೂ ಬಸಕಾಗಲ್ಲ, ಬಟ್ ಹೇಳ್ತೀನಿ ಅಷ್ಟೇ. ಬರ್ಕೊಳ್ಳಿ. ಆಫ್ರಿಕಾದಲ್ಲಿ ಭಾರತೀಯರನ್ನು ಕೂಲಿಗಳು ಎಂದು ಕರೆಯುತ್ತಿದ್ದರು. ಸೌತ್ ಆಫ್ರಿಕನ್ ಬ್ರಿಟಿಷ್ ಆರ್ ವೈಟ್ಸ್ ಕಾಲ್ಡ್ ಇಂಡಿಯನ್ಸ್ ಆಸ್ ಕೂಲಿ ಒಂದು. ನೆಕ್ಸ್ಟ್ ಡರ್ಬನ್ನಿಂದ ಪ್ರಿಟೋರಿಯಾಗೆ ಪ್ರಥಮ ದರ್ಜೆ ರೈಲಿನಲ್ಲಿ ಸಂಚರಿಸುವಾಗ ಬ್ರಿಟಿಷ್ ವ್ಯಕ್ತಿ ಸೇಂಟ್ ಪೀಟರ್ ಮ್ಯಾರಿಸ್ಬರ್ಗ್ ಎಂಬಲ್ಲಿ ಅವರನ್ನು ಚಲಿಸುತ್ತಿದ್ದ ರೈಲಿನಿಂದ ಆಚೆ ತಳ್ಳಿದ. ಸೇಂಟ್ ಪೀಟರ್ ಮ್ಯಾರಿಸ್ಬರ್ಗ್ ಎಂಬಲ್ಲಿ ಚಲಿಸುತ್ತಿದ್ದ ರೈಲಿನಿಂದ ಆಚೆ ತಳ್ಳಿದ. ನೀವು ಬರ್ಕೊಳ್ಳಿ. While traveling from Durban to Pretoria in a first class train, British thrown out the Gandhi at Saint Peter Marisburg. ಇದು ಗಾಂಧಿಗೆ ಆದ ತೀವ್ರ ಅವಮಾನ. at Saint Peter Marisburg. It was a great insult to Gandhi. It was one of the greatest insult to Gandhi. ಇವೆರಡು ಕಾರಣ. ನೆಕ್ಸ್ಟ್ 1893ರಲ್ಲಿ ನೇಟಾಲ್ ಪ್ರಾಂತ್ಯದಲ್ಲಿ ಭಾರತೀಯರಿಗೆ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲಾಗಿತ್ತು. ಗಾಂಧಿ ರಿಪ್ಪನ್ಗೆ ಪತ್ರ ಬರೆದು, ಕಾಮನ್ವೆಲ್ತ್ ರಾಷ್ಟ್ರಗಳ ಕಾರ್ಯದರ್ಶಿಯಾದ ರಿಪ್ಪನ್ಗೆ ಪತ್ರ ಬರೆದು ಭಾರತೀಯರಿಗೆ ಮತದಾನದ ಹಕ್ಕುಗಳನ್ನು ಕೊಡಿಸಿದರು. In 1893, British repealed the voting powers to Indians in the Natal province. ಅದೊಂದು ಪ್ರಾಂತ್ಯ, Natal province. ಗಾಂಧಿ wrote letter to Commonwealth Secretary ರಿಪ್ಪನ್ ನೆನಪಿದಾನ? ಭಾರತದ ಸ್ನೇಹಿತ ಅಂತ ಕರೀತಾರೆ. ಅವನು ವರ್ನಾಕ್ಯುಲರ್ ರೆಸ್ಪೆಕ್ಟ್ ಆರ್ಮ್ಸ್ ಆಕ್ಟ್ ರದ್ದುಗೊಳಿಸಿದನು. ಭಾರತದ ICS ಎಕ್ಸಾಮ್ ವಯಸ್ಸನ್ನು ಜಾಸ್ತಿ ಮಾಡಿದನು. ಫ್ಯಾಕ್ಟರಿ ಆಕ್ಟ್ ಮೊದಲ ಫ್ಯಾಕ್ಟರಿ ಆಕ್ಟ್ ತಂದವನು. ಅದಾದ ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವನು. ಎಲ್ಲದೂ ಅವನ ಸಾಧನೆ. ಅದೇ ಪರ್ಸನ್ Commonwealth Secretary ರಿಪ್ಪನ್ and requested to return the voting powers. It was upheld by the Ripon. Then Indians of South Africa
ಅಥವಾ ಇಂಡಿಯನ್ಸ್ ಆಫ್ ನೇಟಲ್ ಗಾಟ್ ದ ವೋಟಿಂಗ್ ಪವರ್ಸ್. ದೆನ್ ಇಂಡಿಯನ್ಸ್ ಆಫ್ ನೇಟಲ್ ಕಾಂಗ್ರೆಸ್ ಗಾಟ್ ದ ವೋಟಿಂಗ್ ಪವರ್ಸ್. ನೆಕ್ಸ್ಟ್ 1894ರಲ್ಲಿ ದಕ್ಷಿಣ ಆಫ್ರಿಕಾದ ನೇಟಾಲ್ ಪ್ರಾಂತ್ಯದಲ್ಲಿನ ಭಾರತೀಯರ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ಗಾಂಧಿಯವರು ಸ್ಥಾಪಿಸಿದ ಸಂಸ್ಥೆ ನೇಟಾಲ್ ಇಂಡಿಯನ್ ಕಾಂಗ್ರೆಸ್. ನೀವು ಬರ್ಕೊಳ್ಳಿ. 1894ರಲ್ಲಿ 1994 ಗಾಂಧಿ ಸ್ಟಾರ್ಟೆಡ್ ನೇಟಾಲ್ ಇಂಡಿಯನ್ ಕಾಂಗ್ರೆಸ್ ಫಾರ್ ದ ವೆಲ್ಫೇರ್ and to fight for the rights of ಯಾಕೆ ಇನ್ ಇಂಡಿಯನ್ಸ್ ಏನಂತ ಹೇಳ ಅಪೋಲ್ to fight for the rights of Indians in Natal province of South Africa. ನೆಕ್ಸ್ಟ್ ಎರಡು ಸಂಸ್ಥೆಗಳನ್ನು ಪ್ರಾರಂಭಿಸ್ತಾರೆ, ಅದೊಂದು ಬರ್ಕೊಳ್ಳಿ ಫ್ಯಾಕ್ಟ್ಸ್. ನೆಕ್ಸ್ಟ್ ಜೋನ್ಸ್ಬರ್ಗ್ ಅಂತ ಒಂದು ಸ್ಥಳ ಬರುತ್ತೆ. ನೆಕ್ಸ್ಟ್ ಜೋನ್ಸ್ಬರ್ಗ್ನ ಬಳಿ ನಿಯರ್ ಜೋನ್ಸ್ಬರ್ಗ್ ಗಾಂಧಿ ಸ್ಟಾರ್ಟೆಡ್, ಇಂಗ್ಲೀಷ್ ಬರ್ಕೊಳ್ಳೋರು, ಕನ್ನಡ ಬರ್ಕೊಳ್ಳೋರು, ಜೋನ್ಸ್ಬರ್ಗ್ನ ಬಳಿ ಗಾಂಧಿ ಎರಡು ಆಶ್ರಮಗಳನ್ನು ಸ್ಥಾಪಿಸಿದರು. ಗಾಂಧಿ ಸ್ಟಾರ್ಟೆಡ್ ಎರಡು ಆಶ್ರಮಗಳನ್ನು ಸ್ಥಾಪಿಸಿದರು. ಮೊದಲನೇದು ಫಿನಿಕ್ಸ್ ಫಾರೆಸ್ಟ್ ಟಾಯ್ ಅಂತ, ಫಿನೋಯಿಕ್ಸ್ ಫಾರೆಸ್ಟ್ ಟಾಯ್. ಫಿನಿಕ್ಸ್ ಫಾರೆಸ್ಟ್ ಟಾಯ್ ಅಂತ ಒಂದು ಮಾಡ್ಕೊಳ್ಳಿ, ಒಂದು ಆಶ್ರಮ ಅಂತ ಮಾಡಿ. ಜೋನ್ಸ್ಬರ್ಗ್ನ ಬಳಿ ಎರಡಿದೆಯಲ್ಲ, 2 ಅಂತ ಬಂದಲ್ಲ, ಒಂದು ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡನೇದು ಡರ್ಬನ್ ಹತ್ರ ಇನ್ನೊಂದು ಆಶ್ರಮ, ನಿಯರ್ ಡರ್ಬನ್ ಈ ಸ್ಟಾರ್ಟೆಡ್ ಟಾಲ್ಸ್ಟಾಯ್ ಆಶ್ರಮ. ಎರಡು ಆಶ್ರಮಗಳನ್ನು ಸ್ಥಾಪಿಸಿದರು. ಇದು ಉದ್ದೇಶಗಳೇನಪ್ಪ ಅಂದರೆ ಅದು ಅಲ್ಲಿನ ಜನರ ಏಳಿಗೆಗೋಸ್ಕರ ಶ್ರಮಿಸೋದಕ್ಕೋಸ್ಕರ ಹೋರಾಟಗಳು. ಎರಡು ನೋಡಿ, ಜೋನ್ಸ್ಬರ್ಗ್ನಲ್ಲಿ ಫಿನೋಯಿಕ್ಸ್ ಫಾರೆಸ್ಟ್ ಟಾಯ್ ಅಂತ ಒಂದು ಆಶ್ರಮ, ಡರ್ಬನ್ ಹತ್ರ ಟಾಲ್ಸ್ಟಾಯ್ ಅಂತ ಒಂದು ಆಶ್ರಮ, ಎರಡು ಆಶ್ರಮಗಳನ್ನು ಸ್ಥಾಪಿಸಿದರು. ಅಲ್ಲಿ ಎರಡು ಅಂತ ಪ್ರಸಿದ್ಧ ಒಂದು ಮಾಡ್ಕೊಂಡು ಇನ್ನೇನು. ನೆಕ್ಸ್ಟ್ ಲಾಸ್ಟ್ ದಕ್ಷಿಣ ಆಫ್ರಿಕಾ ಸರ್ಕಾರ ಏಷಿಯಾಟಿಕ್ ಆಕ್ಟ್ ಅಂದರೆ ಭಾರತೀಯರು ಕಂಪಲ್ಸರಿಯಾಗಿ ಗುರುತಿನ ಚೀಟಿ ಹಾಕಬೇಕು ಅಂತ ರೂಲ್ಸ್ ಮಾಡಿದ್ರು. ದಕ್ಷಿಣ ಆಫ್ರಿಕಾ ಸರ್ಕಾರ ಏಷಿಯಾಟಿಕ್ ಆಕ್ಟ್ ಅನ್ನು ಬ್ರಾಕೆಟಲ್ಲಿ ಭಾರತೀಯರು ಕಡ್ಡಾಯ ಗುರುತಿನ ಪತ್ರವನ್ನು ಹೊಂದಿರಬೇಕು. ಬ್ರಾಕೆಟ್ ಕ್ಲೋಸ್. ಭಾರತೀಯರು ಕಡ್ಡಾಯ ಗುರುತಿನ ಪತ್ರವನ್ನು ಹೊಂದಿರಬೇಕು, ಬ್ರಾಕೆಟ್ ಕ್ಲೋಸ್. ಜಾರಿಗೆ ತಂದರು. ಅಂದರೆ ಎಲ್ಲರಿಗೂ ನಾವು ಕಂಪಲ್ಸರಿ ಹಾಕೊಂಡು ಹೋಗಬೇಕಾಗಿತ್ತು. ಇಲ್ಲ ಅಂತಂದ್ರೆ ಅವ್ರನ್ನ ಜೈಲಿಗೆ ಹಾಕೋರು, ಆ ಥರ ಅಷ್ಟು ಕೇವಲವಾಗಿ ಮಾಡೋರು. ಆ ಕಾರಣಕ್ಕೋಸ್ಕರ ಗಾಂಧಿ ಹೋರಾಟ ಮಾಡ್ತಾರೆ. ಹಾಗಾಗಿ ಗಾಂಧಿ ಇದನ್ನು ವಿರೋಧಿಸಿ ಹಿಂಪಡೆಯುವಂತೆ ಮಾಡಿದರು. ನೀವು ಬರ್ಕೊಳ್ಳಿ. ಏಷಿಯಾಟಿಕ್ ಆಕ್ಟ್ ಅಂದರೆ ಸೌತ್ ಆಫ್ರಿಕನ್ ಗವರ್ಮೆಂಟ್ ಮೇಡ್ ಕಂಪಲ್ಸರಿ ಐಡೆಂಟಿಟಿ ಕಾರ್ಡ್ ಫಾರ್ ಇಂಡಿಯನ್ಸ್. It was opposed by Gandhi. Then government repealed it. ಲಾಸ್ಟ್ ಕಾಮಕೊಂಡು ಈ ಸಂದರ್ಭದಲ್ಲಿ ಅದೇ ಪಾಯಿಂಟ್ಗೆ, ಈ ಸಂದರ್ಭದಲ್ಲಿ ಗಾಂಧಿಯವರನ್ನು ಜೋನ್ಸ್ಬರ್ಗ್ನ ಕಿಂಗ್ಸ್ಫೋರ್ಡ್ ಜೈಲಿನಲ್ಲಿ ಬಂಧಿಸಲಾಗಿತ್ತು. During this struggle of a movement, Gandhi was imprisoned at Kingsford Jail near Johannesburg. Okay, last point. ನೆಕ್ಸ್ಟ್ ನೋಡಿ, ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 1914 ಟೈಮಲ್ಲಿ ಒಂದು ಯುದ್ಧ ನಡೆಯುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ, ಬೋಯರ್ಸ್ ವಾರ್ ಅಂತ ಕರೀತಾರೆ. ಬ್ರಿಟಿಷರಿಗೂ ಮತ್ತು ಯುರೋಪಿಯನ್ ದೇಶಗಳಿಗೂ ನಡೀತಕ್ಕಂಥ ಒಂದು, ಕೇಳಿಸ್ಕೊಳ್ಳಿ, ಇದೊಂದು ಇಂಪಾರ್ಟೆಂಟ್. ಒಂದು ಬೋಯರ್ಸ್ ವಾರ್ ಅಂತ ಕರೀತಾರೆ. ಈ ಬೋಯರ್ಸ್ ಯುದ್ಧದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತೆ. ಒಂದು ಕಡೆ ಬ್ರಿಟಿಷ್ ಸರ್ಕಾರ ಇರುತ್ತೆ, ಇನ್ನೊಂದು ಕಡೆ ಯುರೋಪಿಯನ್ಸ್ ಇರ್ತಾರೆ, ಅಂದರೆ ಡಚ್ ಎಲ್ಲ ಇರ್ತಾರೆ. ಅವ್ರ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅನೇಕ ಜನ ಬ್ರಿಟಿಷರು ಸೈನಿಕರು ಗಾಯಗೊಂಡರು. ಆ ಗಾಯಗೊಂಡಂಥ ಸಂದರ್ಭದಲ್ಲಿ ಗಾಂಧಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟರು. ಆಗ ಬ್ರಿಟಿಷ್ ಸರ್ಕಾರ ಹೇಳ್ತು, ಇವರ ಒಂದು ಈ ಕೆಲಸವನ್ನು ಗೌರವಿಸಿ ಅವರಿಗೊಂದು ಗೌರವವನ್ನು ಕೊಟ್ಟರು. ಯಾವ್ದಪ್ಪ ಅಂದರೆ ಕೈಸರ್ ಎ ಹಿಂದ್ ಅಂತ ಬಿರುದನ್ನು ಕೊಟ್ಟರು. ಅಂತಕ್ಕಂಥ ಬಿರುದು, ಇದು ಒಂದು ಇಂಪಾರ್ಟೆಂಟ್. ಅದು ಗಾಂಧಿಗೆ ಟೈಮಲ್ಲಿ ಕೊಟ್ಟು 1914ರಲ್ಲಿ ಬೋಯಸ್ ಕದನದಲ್ಲಿ ಬ್ರಿಟಿಷ್ ಸೈನಿಕರಿಗೆ ಚಿಕಿತ್ಸೆ ನೀಡಿದ್ದಕ್ಕಾಗಿ ಅಥವಾ ಸೇವೆ ಮಾಡಿದ್ದಕ್ಕಾಗಿ ಗಾಂಧಿ ಅವರಿಗೆ ಕೈಸರ್ ಎ ಹಿಂದ್, ಕನ್ನಡ ಬರ್ಕೊಂಡ್ರೆ ಕೈಸರ್ ಎ ಮಾಡ್ಕೊಳ್ಳಿ, ಇಂಗ್ಲೀಷ್ ಬರ್ಕೊಂಡು ಕೈಸರ್ ಎ ಹಿಂದ್ ಮಾಡಿ, ಕೈಸರ್ ಎ ಹಿಂದ್ ಎಂಬ ಬಿರುದನ್ನು ಬ್ರಿಟಿಷ್ ಸರ್ಕಾರ ನೀಡಿತು. In 1914, during Boyer's War, Gandhi served or gave treatment to British soldiers. So British government honored him with Kaiser e Hind. Last part. Nelson Mandela ಮಾತಾಡ್ತಾರೆ, ಅದನ್ನು ಬರ್ಕೊಳ್ಳಿ.
ನೀವು ನಮಗೆ ಗಾಂಧಿಯನ್ನು ನೀಡಿದಿರಿ, ನಾವು ನಿಮಗೆ ಮಹಾತ್ಮವನ್ನು ನೀಡಿದೆವು. ಗಾಂಧಿ ವಾಪಸ್ ಬರುವಂತ ಟೈಮ್. ನೆಲ್ಸನ್ ಮಂಡೇಲಾ ಅವರ ಮಾತು. ಯು ಗೇವ್ ಗಾಂಧಿ ಟು ಹಸ್. ನೆಲ್ಸನ್ ಮಂಡೇಲಾ ಅವರ ಮಾತು. ಯು ಗೇವ್ ಗಾಂಧಿ ಟು ಹಸ್. ನೀವು ನಮಗೆ ಗಾಂಧಿಯನ್ನು ನೀಡಿದಿರಿ. ಯು ಗೇವ್ ಗಾಂಧಿ ಟು ಹಸ್. ವಿ ರಿಟರ್ನ್ ಹಿಮ್ ಆಸ್ ಮಹಾತ್ಮ. ವಿ ರಿಟರ್ನ್ ಹಿಮ್ ಆಸ್ ಮಹಾತ್ಮ. ನಾವು ನಿಮಗೆ ಮಹಾತ್ಮನನ್ನು ನೀಡಿದೆವು. ನೀವು ನಮಗೆ ಗಾಂಧಿಯನ್ನು ನೀಡಿದಿರಿ, ನಾವು ನಿಮಗೆ ಮಹಾತ್ಮನನ್ನು ನೀಡಿದೆವು. ಒಂದು ಮಾತು. ನನಗೆ ಕೊನೆ ನೋಡಿ, 1800 ಇಷ್ಟೆಲ್ಲ ಕೆಲಸ ಮಾಡಿದಂಥ ಗಾಂಧಿ 1915 ಟೈಮಲ್ಲಿ ಭಾರತಕ್ಕೆ ವಾಪಸ್ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆಗ 1915 ಜನವರಿ 9 ತಾರೀಕು ಭಾರತಕ್ಕೆ ರಿಟರ್ನ್ ಆದರು. ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ, ಸಪರೇಟ್ ಹೆಡಿಂಗ್. ಭಾರತಕ್ಕೆ ಹಿಂತಿರುಗಿದ ಗಾಂಧಿ. ಗಾಂಧಿ ರಿಟರ್ನ್ ಟು ಇಂಡಿಯಾ. ಗಾಂಧಿ ರಿಟರ್ನ್ ಟು ಇಂಡಿಯಾ. ಗಾಂಧಿ ರಿಟರ್ನ್ ಟು ಇಂಡಿಯಾ. ಭಾಳ ಇಂಪಾರ್ಟೆಂಟ್ ಇದು. ಕ್ವಶನ್ಸ್ ಹೆಂಗೆ ಬರುತ್ತೆ ಅಂತ ನೀವು ಕಲ್ಪನೆ ಮೀರಿ ಕ್ವಶನ್ ತೆಗಿತಾರೆ. ನಾನು ಸುಮ್ಮನೆ ಕೇಳ್ತೀನಿ. 1915 ಜನವರಿ 9ಕ್ಕೆ ಭಾರತಕ್ಕೆ ವಾಪಸ್ ಬಂದರು. ಅದನ್ನ ಏನಂತ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ? ಓಕೆ, ಅದು ನನ್ನ ಪ್ರಶ್ನೆ ಅಲ್ಲ. ಇದನ್ನು ಯಾವ ವರ್ಷದಿಂದ ಪ್ರಾರಂಭ ಮಾಡಿದ್ರು? ವೆರಿ ಗುಡ್. 2003ರಿಂದ ಇದನ್ನ ಪ್ರಾರಂಭ ಮಾಡ್ತಾರೆ. ಇದು ಬರ್ತದೆ ಆವಾಗ ಸರ್ಕಾರ ಇತ್ತು, ಅವ್ರು ಮಾಡಿದ್ರು. ಬರ್ಕೊಳ್ಳಿ. 1915 ಜನವರಿ 9. ಬರ್ಕೊಳ್ಳಿ. 1915 ಜನವರಿ 9 ಗಾಂಧಿ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಹಿಂತಿರುಗಿದರು. ಗಾಂಧಿ ಭಾರತಕ್ಕೆ ದಕ್ಷಿಣ ಆಫ್ರಿಕಾದಿಂದ ಹಿಂತಿರುಗಿದರು. ಇದರ ನೆನಪಿಗಾಗಿ 2003ರಿಂದ 2003 ಜನವರಿ 9 ಭಾರತೀಯ ಪ್ರವಾಸಿ ದಿವಸ್ ಎಂದು ಆಚರಿಸಲಾಗುತ್ತಿದೆ. ಅವತ್ತೇನು ಮಾಡ್ತಾರೆ ಯಾರಿಗೂ ಐಡಿಯಾ ಇದೆಯಾ? ಅವತ್ತಿನ ದಿವಸ ಭಾರತೀಯ ಆಂಗ್ಲೋ ಇಂಡಿಯನ್ಸ್ ಅಂತ ಕರೀತಾರೆ ಗೊತ್ತಾ? ಅಂದ್ರೆ ಮೂಲ ಭಾರತೀಯರು. ಮೂಲ ಭಾರತೀಯರು ಬೇರೆ ದೇಶದಲ್ಲಿ ಇರ್ತಾರೆ. ಯಾರ್ಯಾರು ಸಾಧನೆಗಳು ಮಾಡಿರ್ತಾರೋ ಬೇರೆ ದೇಶದಲ್ಲಿ ಅಂತವರನ್ನ ಭಾರತೀಯರಿಗೆ ಕರೆಸಿ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ. ನೆನಪಿದೆಯಾ? ರಾಷ್ಟ್ರಪತಿಗಳು ಸನ್ಮಾನ ಮಾಡ್ತಾರೆ ಅಥವಾ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಮೊನ್ನೆ ಯಾರು ಮಾಡಿದ್ರು ನೆನಪಿದೆಯಾ? ಇದನ್ನ ಕರೆಂಟ್ ಅಫೇರ್ಸ್ ಓದಬೇಕು. ಫಾರ್ ಎಕ್ಸಾಂಪಲ್ ಮೋಸ್ಟ್ಲಿ ಲಾಸ್ಟ್ ಟೈಮ್ ಕಮಲಾ ಹ್ಯಾರಿಸ್ ಸರ್ ಬಂದಿತ್ತು ಅನ್ಸುತ್ತೆ. ಇದು ಅಮೆರಿಕದ ಓಕೆ ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಅಲ್ಲ, ಇನ್ನೊಬ್ರು ಕಮಲಾ ಹ್ಯಾರಿಸ್ ಅನ್ಸುತ್ತೆ. ಇಬ್ಬರು ಕರ್ಕೊಂಡ್ರೆ ಒಬ್ರು ಅಲ್ಲ, ತುಳಸಿ ಗಿಬಾರ್ಡ್ ಅಂತ ಒಬ್ರು ಇದ್ದಾರೆ, ಹೆಣ್ಮಗಳು, ಸಂಸತ್ ಸದಸ್ಯ, ಸೆನೆಟ್ನಳು. ಇನ್ನೊಬ್ರು ಕಮಲಾ ಹ್ಯಾರಿಸ್. ಮೋಸ್ಟ್ಲಿ ತುಳಸಿ ಗಿಬಾರ್ಡ್ ಭಾರತಕ್ಕೆ ಬಂದಿದ್ದು ಆ ಟೈಮಲ್ಲಿ. ನೆನಪಿಟ್ಕೊಳ್ಳಿ. ಇವನ್ನೆಲ್ಲ ನೀವು ಕರೆಂಟ್ ಅಫೇರ್ಸ್ ಚೆಕ್ ಮಾಡಿ ಮಾಡ್ಕೊಂಡು. ಓಕೆ, ನೀವು ಬರ್ಕೊಳ್ಳಿ. ಇಂಗ್ಲಿಷ್ 1915 ಜನವರಿ 9 ಗಾಂಧಿ ರಿಟರ್ನ್ ಟು ಇಂಡಿಯಾ ಫ್ರಮ್ ಸೌತ್ ಆಫ್ರಿಕಾ. Gandhi returned to India from South Africa. Full stop. Gandhi returned to India from South Africa. Next, from 2003 January 9 onwards. From 2003 January 9 onwards, Indian government started celebrating January 9 as Pravasi Bharatiya Divas. ಭಾಳ ಇಂಪಾರ್ಟೆಂಟ್ ಅದು. ಈ ಸತಿ ಯಾರಿಗೆ ಗೌರವ ಕೊಟ್ಟರು ಏನು ಕರೆಂಟ್ ಅಫೇರ್ಸ್ ಚೆಕ್ ಮಾಡಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಗಾಂಧಿ ಭಾರತಕ್ಕೆ ಬಂದರು. ಇದಾದ್ಮೇಲೆ ನೋಡಿ ಗಾಂಧಿಗೆ ಕೇಳಿಸ್ಕೊಳ್ಳಿ. ಗಾಂಧಿ ಬರ್ತಾರೆ ಹೇಳ್ತೀನಿ. ಗಾಂಧಿ ಬಂದ್ಬಿಟ್ಟು ಇವನು ಭೇಟಿ ಆಗ್ತಾರೆ. ಮೊದಲು ಗೋಪಾಲಕೃಷ್ಣ ಗೋಖಲೆ ಅವರು. ಗೋಖಲೆ ಭೇಟಿಯಾದಾಗ ಗೋಖಲೆ ಹೇಳ್ತಾರೆ ಏನಪ್ಪ ಅಂದ್ರೆ, ನೀವು ಕೆಲಸ ಮಾಡಿ, ರಾಜಕೀಯ ಬರೋಕ್ಕಿಂತ ಮುಂಚೆ 1 ವರ್ಷ ಭಾರತವನ್ನು ಪ್ರವಾಸ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಗೋಖಲೆ. ಅದೇ ಗಾಂಧಿ ತಿಲಕನ ಭೇಟಿ ಆದರು. ತಿಲಕನ ಮುಂದೆ ಹೇಳಿದ್ರು, ನನ್ನ ರಾಜಕೀಯ ಚಿಂತನೆಗಳು ಸತ್ಯ ಮತ್ತು ಅಹಿಂಸೆ ಅಂತ ಹೇಳಿ. ಆಗ ತಿಲಕ ಹೇಳಿದಂತೆ, ಇವೆರಡನ್ನು ಬಿಟ್ಟು ಬರೋದ್ರೆ ರಾಜಕೀಯಕ್ಕೆ ಬನ್ನಿ ಅಂತ ಹೇಳಿ. ಓಕೆ, ಯಾಕಂದ್ರೆ ತಿಲಕ ರಾಜಕೀಯ ಚೆನ್ನಾಗುತ್ತೆ. ಓಕೆ, ಬಿಕಾಸ್ ವಾಸ್ ಅ ಗ್ರೇಟ್ ಪರ್ಸನ್. ಆದರೆ ಗಾಂಧಿಯ ಸ್ಟಿಕ್ ಟು ಹಿಸ್ ಪ್ರಿನ್ಸಿಪಲ್ಸ್ ಸತ್ಯ ಅಂಡ್ ಅಹಿಂಸೆ. ನೆಕ್ಸ್ಟ್ ಬರ್ಕೊಳ್ಳಿ. ನಾನು ಹೇಳಿದ್ದೀನಿ ಮತ್ತೆ ಪ್ರವಾಸ ಅವಶ್ಯಕತೆ ಏನಪ್ಪ ಅಂದ್ರೆ ಪ್ರವಾಸ ಮಾಡಿ ಕೇಳಿದ್ರು ಯಾರು. ನೆಕ್ಸ್ಟ್ 1915 ಒಂದ್ಸತಿ ಒಂದು ಘಟನೆ ಇದೆ ಕೇಳಿಸ್ಕೊಳ್ಳಿ. ಅವರು ಗಾಂಧಿ ಅವ್ರು ಯಾವಾಗ ಫೋಟೋ ಕಂತಿದ್ರು, ನೀವು ಹಳೆ ಫೋಟೋ ನೋಡ್ಬೇಕು ಗಾಂಧಿವಲ್ಲಿ. ಆ ಗಾಂಧೀಜಿ ಏನ್ರಿ ಗಾಂಧೀಜಿ ಇಲ್ರಿ, ಮಹಾತ್ಮ ಗಾಂಧಿ ಅಂದ್ರೆ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ಓಕೆ. ಗಾಂಧಿಯ ಮೊದಲು ಈ ತರ ಇದ್ರು. ಅವರ ಸತಿ ದೇಶ ಪ್ರವಾಸ ಮಾಡ್ಬೇಕಾದ್ರೆ ಒಂದು ಜೀವನದ ಒಂದು ಕೃತಿಯಲ್ಲಿ ಬರೀತಾರೆ ಏನಪ್ಪ ಅಂದ್ರೆ, ಅವರ ಸತಿ ಕೇಳಿಸ್ಕೊಳ್ಳಿ. ಯಾವುದೊಂದು ಉತ್ತರ ಭಾರತದಲ್ಲಿ ಎಷ್ಟು ಬಡತನ ಇತ್ತು ಅಂತ ಎಕ್ಸಾಂಪಲ್. ಭಾರತದಲ್ಲಿ ಯಾರೋ ಹೆಣ್ಣುಗಳು ದೇಹದ ಪೂರ್ತಿ ಸೀರೆ ಏನಂತಾರೆ ತೂತಾಗೋಗಿತ್ತು, ಹಾಳಾಗೋಗಿತ್ತು. ಇನ್ನೊಂದು ಉಳಿದ ಸೀರೆ ಇಲ್ಲ, ಅಷ್ಟು ಕೆಟ್ಟ ಬಡತನದಲ್ಲಿ ಭಾರತ ಇತ್ತು. ಅವ್ರ ಪರಿಸ್ಥಿತಿ ಯಾಕಂದ್ರೆ ಅರ್ಧ ಸೀರೆಯನ್ನು ಅದನ್ನ ನೀರಲ್ಲಿ ನೆನೆಸಿ ತೊಳೆದು ಅದನ್ನ ಬಿಸಿಲಲ್ಲಿ ಆರಿಸಿ ಅದನ್ನ ದೇಹ ಸುತ್ತಕೊಂಡು ಅರ್ಧ ಸೀರೆಯನ್ನು ತೊಳಿಬೇಕು ಅಂತ ಕೆಟ್ಟ ಪರಿಸ್ಥಿತಿ ಭಾರತದಲ್ಲಿ ಇತ್ತು. ಗಾಂಧಿ ಆಲೋಚನೆ ಮಾಡಿದಂತೆ ಇಂತಹ ಪರಿಸ್ಥಿತಿ ನಾನು ಈ ತರ ಒಂದು ಐಷಾರಾಮಿ ಜೀವನ ನಡೆಸೋದು ಬೇಡ ಅಂತ ಅವತ್ತಿಗೆ ಅವರು 3 ಸೂಟ್ ಹಾಕೊಂತ ಅದನ್ನು ತೆಗೆದಿಟ್ಟು ಮತ್ತೆ ಜೀವನದಲ್ಲಿ ಗಾಂಧಿ ಅದನ್ನು ಧರಿಸಿಲ್ಲ. ದಿಸ್ ವಾಸ್ ಸಿಂಪ್ಲಿಸಿಟಿ. ಅವಾಗಿನ ಭಾರತೀಯರು ಈ ಕಾದಿನ ಅಪ್ರೋಚ್ ಮಾಡಿದ ರಾಜಕಾರಣಿಗಳು. ಅಂದ್ರೆ ಇವತ್ತು ರಾಜಕಾರಣಿಗಳು ಕಾದಿ 400 ರೂಪಾಯಿ ಮೀಟರ್. ಓಕೆ, ಅದು ಬೇರೆ ವಿಚಾರ. ಓಕೆ, ಬೇಕಾದ್ರೆ ಕೇಳಿ ನೋಡಿ. ಇಲ್ಲೇ ಬೆಂಗಳೂರು ಮೆಜೆಸ್ಟಿಕ್ ಸುತ್ತಮುತ್ತ ದೊಡ್ಡ ಬಟ್ಟೆಗಳು ಅಲ್ಲೆಲ್ಲ ರಾಜಕಾರಣಿಗಳು ಬಟ್ಟೆ ಕರ್ನಾಟಕ ಪಾಲಿಟಿಷನ್ಸ್ ಅಲ್ಲೆಲ್ಲ 400 ರೂಪಾಯಿ ಮೀಟರ್. ಗಾಂಧಿ ಹಾಕೊಂತಿದ್ದು ಬಹಳ ಅತ್ಯಂತ ಕಡಿಮೆ ಬೆಲೆಯ ಕಾದಿ. ಆದರೆ ಇವತ್ತಿನ ರಾಜಕಾರಣಿ 400 ರೂಪಾಯಿ ಮೀಟರ್ ಬಟ್ಟೆ ಆಗ್ತದೆ. ಲೆನಿನ್ ಅಂತ ಕರೀತಾರೆ. ಓಕೆ ಬಿಡಿ ಆಗೋದು ನಮಗೆ. ನೆಕ್ಸ್ಟ್ ಇದೊಂದು ವಿಚಾರ. ನೆಕ್ಸ್ಟ್ 1915 ನೆಕ್ಸ್ಟ್ ಪಾಯಿಂಟ್. 1915 ಅಹಮದಾಬಾದ್ ಬಳಿಯ ಸಬರ್ಮತಿ ನದಿಯ ದಂಡೆಯಲ್ಲಿ ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪಿಸಿದರು. 1915 ಅಹಮದಾಬಾದ್ನ ಅಲಹಾಬಾದ್ ಮತ್ತು ಅಹಮದಾಬಾದ್ನ ಬಳಿ ಸಬರ್ಮತಿ ನದಿಯ ದಂಡೆಯ ಮೇಲೆ ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪಿಸಿದರು. ನೀವು ಬರ್ಕೊಳ್ಳಿ. 1915 ಗಾಂಧಿ ಸ್ಟಾರ್ಟೆಡ್ ಸತ್ಯಾಗ್ರಹ ಆಶ್ರಮ on the banks of river Sabarmati near Ahmedabad. ನೆಕ್ಸ್ಟ್ ವಾರ್ಧಾ ಅಂತ ಒಂದು ಗುಜರಾತ್ ಒಂದು ಊರು ವಾರ್ಧಾ. ಆ ವಾರ್ಧಾದ ಬಳಿ ಈ ವಾರ್ಧಾದ ಬಳಿ ಒಂದು ಸೇವಾ ಆಶ್ರಮ ಅಂತ ಕಟ್ತಾರೆ, ಜನರ ಸೇವೆಗೋಸ್ಕರ. ಗುಜರಾತ್ನ ವಾರ್ಧಾ ಎಂಬಲ್ಲಿ ಜನರ ಸೇವೆಗಾಗಿ ಜನರ ಸೇವೆಗಾಗಿ ಸೇವಾ ಆಶ್ರಮ ಸ್ಥಾಪಿಸಿದರು. ನೀವು ಬರ್ಕೊಳ್ಳಿ.
ಗಾಂಧಿ ಸ್ಟಾರ್ಟೆಡ್ ಸೇವಾಶ್ರಮ ಫಾರ್ ದ ಸರ್ವಿಸ್ ಆಫ್ ಸೊಸೈಟಿ. ಗಾಂಧಿ ಸ್ಟಾರ್ಟೆಡ್ ಸೇವಾಶ್ರಮ ಫಾರ್ ದ ಸರ್ವಿಸ್ ಆಫ್ ಸೊಸೈಟಿ ನಿಯರ್ ವಾರ್ಧಾ ಆಫ್ ಗುಜರಾತ್. ನಿಯರ್ ವಾರ್ಧಾ ಆಫ್ ಗುಜರಾತ್. ಓಕೆ, ನೆಕ್ಸ್ಟ್ ಗಾಂಧಿಯ ಪ್ರಿನ್ಸಿಪಲ್ಸ್. ಭಾರತಕ್ಕೆ ಬಂದ ಮೇಲೆ ತತ್ವಗಳು ಕೇಳಿಸ್ಕೊಳ್ಳಿ ಬರ್ಕೊಂಡು. ಗಾಂಧಿಯ ತತ್ವಗಳು. ಗಾಂಧಿ 2 ತತ್ವದ ಮೇಲೆ ಹೋರಾಟ ಮಾಡಿದ್ರು. ಒಂದು ಸತ್ಯ, ಇನ್ನೊಂದು ಅಹಿಂಸೆ, ನಾನ್ ವೈಲೆನ್ಸ್ ಮತ್ತು ಸತ್ಯಾಗ್ರಹ ಅಂತ ಕರೀತಾರೆ. ಗಾಂಧಿಯ ತತ್ವಗಳು ಸತ್ಯ ಮತ್ತು ಅಹಿಂಸೆ, ಅದು ಗಾಂಧಿಯ ತತ್ವ. ಇವತ್ತೆಲ್ಲ ನೀವು ನಂಬ್ಕೊಂಡ್ರೆ ನಿಮಗೆ ಅಷ್ಟೇ ಕತೆ. ಓಕೆ, ಹಾಗಾಗಿ ಸತ್ಯದ ಬದಲು ಸುಳ್ಳು, ಹಿಂಸೆಯ ಬದಲು ಅಲ್ಲ ಅಹಿಂಸೆಯ ಬದಲು ಹಿಂಸೆ, ಅದು ಇವತ್ತಿನ ರಾಜಕೀಯದ 2 ಕಂಪಲ್ಸರಿ ತತ್ವಗಳು. ಯಾರು ರಾಜಕೀಯ ಹೋಗಬೇಕು ಅಂತ ತಲೆ ಏನಾದ್ರು ಪ್ರದೀಪ್ ಈಶ್ವರ ಇವಾಗಿಂದ ಬಾಯ್ ಬಿಟ್ಟರೆ ಸುಳ್ಳನ್ನ ಟಕ 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 ಹೇಳೋದನ್ನ ಕಲಿಬೇಕು. ಹೇಳೋದಾಯ್ತಾ? ಓಕೆ, ನೆಕ್ಸ್ಟ್ ಬರ್ಕೋದ್ರಾ? ನೆಕ್ಸ್ಟ್ ಬರ್ಕೊಳ್ಳಿ ಬಯ್ಯ. ನೆಕ್ಸ್ಟ್ ಗಾಂಧಿ ಹೋರಾಟದ ವಿಧಾನ ಅಥವಾ ಗಾಂಧಿಯ ಹೋರಾಟದ ತತ್ವಗಳು. ದ ಪ್ರಿನ್ಸಿಪಲ್ಸ್ ಆಫ್ ಗಾಂಧಿ. ಬರ್ಕೊಳ್ಳಿ, ಪ್ರಿನ್ಸಿಪಲ್ಸ್ ಆಫ್ ಗಾಂಧಿ. ಮೊದಲನೇದು ಸತ್ಯ, ಟ್ರೂತ್, ಅಹಿಂಸಾ, ನಾನ್ ವೈಲೆನ್ಸ್. ಅವೆರಡು ಒಂದೇ, ಸತ್ಯ ಮತ್ತು ಅಹಿಂಸೆ ಎರಡು ಒಂದೇ. ನೆಕ್ಸ್ಟ್ ಎರಡನೇದು ಸತ್ಯಾಗ್ರಹ. ಸತ್ಯಾಗ್ರಹ ಅಂತಂದ್ರೆ ಯಾರಿಗೆ ಗೊತ್ತಾ? ಸತ್ಯವನ್ನು ಕೇಳೋದು, ಸತ್ಯವನ್ನು ಆಗ್ರಹ ಮಾಡೋದು ಸತ್ಯಾಗ್ರಹ. ಡಿಮ್ಯಾಂಡಿಂಗ್ ಫಾರ್ ಟ್ರೂತ್. ಬರ್ಕೊಳ್ಳಿ, ಸತ್ಯಾಗ್ರಹ ಎರಡನೇದು. ಸತ್ಯಾಗ್ರಹ ಅಂದ್ರೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಬೇಡಿಕೆ ಇಡುವುದು. ಡಿಮ್ಯಾಂಡಿಂಗ್ ಫಾರ್ ಟ್ರೂತ್ ಮೊದಲನೇದು. ಅವರ ತತ್ವಗಳಲ್ಲಿ ಸತ್ಯ ಮತ್ತು ಅಹಿಂಸೆ ಯಾವಾಗಲೂ ಇರುತ್ತೆ. ಎರಡನೇದು ಸತ್ಯಾಗ್ರಹ, ಡಿಮ್ಯಾಂಡಿಂಗ್ ಫಾರ್ ಟ್ರೂತ್, ಸತ್ಯಕ್ಕಾಗಿ ಬೇಡಿಕೆ ಇಡುವುದು. ಇವಾಗ ಗಾಂಧಿಯ ಬೇಡಿಕೆ. ನೆಕ್ಸ್ಟ್ ಬರ್ಕೊಳ್ಳಿ, ದ ಮೆಥಡ್ಸ್ ಆಫ್ ಸತ್ಯಾಗ್ರಹ. ಇವೆಲ್ಲ ಇಂಪಾರ್ಟೆಂಟ್. ಬರ್ಕೊಳ್ಳಿ, ಸತ್ಯಾಗ್ರಹ ವಿಧಾನದಲ್ಲಿ ಅಳವಡಿಸಿಕೊಂಡ ಅಂಶಗಳು. ಸತ್ಯಾಗ್ರಹ ವಿಧಾನದಲ್ಲಿ ಅಳವಡಿಸಿಕೊಂಡ ಅಂಶಗಳು. ದ ಮೆಥಡ್ಸ್ ಅಡಾಪ್ಟೆಡ್ ಇನ್ ಸತ್ಯಾಗ್ರಹ. ಮೊದಲನೇದು ಕೇಳಿಸ್ಕೊಳ್ಳಿ. ಮೊದಲನೇದೇನಪ್ಪ ಅಂತಂದ್ರೆ ಅತ್ಯಂತ ಪ್ರಾಮಾಣಿಕತೆಯಿಂದ ಇರೋದು ಮತ್ತೆ ಬಡತನವನ್ನ ಸರಳತೆಯನ್ನು ಹಾಕೊಳ್ಳೋದು. ಮೊದಲನೇದು ಬರ್ಕೊಳ್ಳಿ, ಪ್ರಾಮಾಣಿಕತೆ ಹಾಗೂ ಸರಳತೆಯನ್ನು ಸ್ವೀಕರಿಸುವುದು. ನೀವು ಬರ್ಕೊಳ್ಳಿ, ಅಕ್ಸೆಪ್ಟೆನ್ಸ್ ಆಫ್ ಆನೆಸ್ಟಿ ಅಂಡ್ ಸಿಂಪ್ಲಿಸಿಟಿ. ಇದು ಮೊದಲನೇದು. ಎರಡನೇದು ವಾಕಿಂಗ್ ಇನ್ ದ ವೇ ಆಫ್ ಟ್ರೂತ್. ಸತ್ಯದ ಮಾರ್ಗದಲ್ಲಿ ನಡೆಯುವುದು. ವಾಕಿಂಗ್ ಇನ್ ದ ವೇ ಆಫ್ ಟ್ರೂತ್ ಅಥವಾ ವಾಕಿಂಗ್ ಇನ್ ದ ಪಾತ್ ಆಫ್ ಟ್ರೂತ್. ಸತ್ಯದ ಮಾರ್ಗದಲ್ಲೇ ನಡೀತಕ್ಕಂಥದ್ದು. ನೆಕ್ಸ್ಟ್ ಮೂರನೇದು ಶುಡ್ ಫಾಲೋ ದ ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್. ಮೂರನೇದು ಮೌಲ್ಯಗಳು ಮತ್ತು ನೈತಿಕತೆಯನ್ನು ಅಳವಡಿಸಿಕೊಳ್ಳುವುದು. ಶುಡ್ ಫಾಲೋ ದ ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್. ಲಾಸ್ಟ್ ಧೈರ್ಯದಿಂದ ಹೋರಾಟ ಮಾಡುವುದು. ಸ್ಟ್ರಗಲ್ ವಿತ್ ಬ್ರೇವರಿ. ಇದರ ಚಿಂತನೆಗಳು. ಓಕೆ, ಇದಾದ್ಮೇಲೆ ಗಾಂಧಿಯ ಹೋರಾಟಗಳನ್ನು ನೋಡೋಣ. ಓಕೆ ನೋಡಿ, ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಗಾಂಧಿಯ ಜೀವನದಲ್ಲಿ ಪ್ರಾರಂಭವಾದ 3 ಹೋರಾಟಗಳನ್ನು ಹೇಳ್ತೀನಿ. ಒಟ್ಟಿಗೆ ಹೇಳಿ ಮುಗಿಸ್ತೀನಿ, ಲಾಸ್ಟಿಗೆ ಬರ್ತೀನಿ. ಒಂದು 15 ನಿಮಿಷ ಕೇಳಿಸ್ಕೊಳ್ಳಿ ಫಸ್ಟ್. ನೋಡಿ, ಗಾಂಧಿ ಭಾರತಕ್ಕೆ ಬಂದು ದೇಶ ಪರ್ಯಟನೆ ಆಯಿತು. ಒಂದ್ಸತಿ ಸುದ್ದಿ ಬಂತು, ಇಲ್ಲಿ ಒಬ್ರು ಬಿಹಾರ ಅಂತ ಒಂದು ರಾಜ್ಯ. ಕೇಳಿಸ್ಕೊಳ್ಳಿ, ಬಿಹಾರ ಅಂತ ರಾಜ್ಯ 1917 ಬಿಹಾರ. ಕೇಳಿಸ್ಕೊಳ್ಳಿ, ಮಾತಾಡಿ. ಬಿಹಾರ ರಾಜ್ಯದಲ್ಲಿ ರೈತರ ಮೇಲೆ ವಿಪರೀತ ಶೋಷಣೆ ಆಗ್ತಿದೆ. ಕೇಳಿಸ್ಕೊಳ್ಳಿ, ನಮ್ಮ ದೇಶ ಶೋಷಣೆ ಆಗುತ್ತೆ. ನಮ್ಮ ದೇಶದಲ್ಲಿ ಪರಿಸ್ಥಿತಿ ಅಂತಂದ್ರೆ ಯಾರೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಒಂದು ಫ್ಯಾಕ್ಟರಿ ಕಟ್ಟಬೇಕು ಅಂದ್ರೆ ಒಂದು 1000 ಎಕರೆ ಭೂಮಿಯನ್ನು ರೈತರಿಂದ ಕಿತ್ಕೊಡ್ತಾರೆ. ಇವೆಲ್ಲ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಸಿಮೆಂಟ್ ಫ್ಯಾಕ್ಟರಿ, ಐರನ್ ಮತ್ತು ಸ್ಟೀಲ್ ಫ್ಯಾಕ್ಟರಿಗಳು ಮತ್ತೆ ಶುಗರ್ ಫ್ಯಾಕ್ಟರಿಗಳು 1000 ಎಕರೆ ರೈತರನ್ನ ಭೂಮಿಯಿಂದ ಕಿತ್ಕೊಂಡು ಅವ್ರಿಗೆ ಎಷ್ಟು ಸತಿ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಆಲ್ಮಟ್ಟಿ ಜಲಾಶಯ ಕಟ್ಟಬೇಕಾದ್ರೆ 1000 ಎಕರೆ ಭೂಮಿ ಹೋಯ್ತು, ರೈತರು ಇವತ್ತು ಸರಿಯಾಗಿ ಕಾಂಪನ್ಸೇಷನ್ ಸಿಕ್ಕಿಲ್ಲ. ಶರಾವತಿ ನದಿ ಅಣೆಕಟ್ಟು ಕಟ್ಟಿದಾಗ ಇವತ್ತು ರೈತರಿಗೆ ಇರ್ತಕ್ಕಂಥವರಿಗೆ ಎಷ್ಟು ಸತಿ ಇನ್ನೂ ಕಾಂಪನ್ಸೇಷನ್ ಸರ್ಕಾರ ಕೊಟ್ಟಿಲ್ಲ. ಕೊಡ್ತೀವಿ ಅಂತ ಹೇಳ್ಕೊಂತ ಬಂದಿರೋದು ಕೊಟ್ಟಿಲ್ಲ. ಅದೇ ಇದು ದೇಶದ ಪರಿಸ್ಥಿತಿಗಳು. ಅಲ್ಲಿ ಹೆಂಗಾಯ್ತು ಅಂದ್ರೆ ಕೇಳಿಸ್ಕೊಳ್ಳಿ, ಚಂಪಾರಣ್ ಅಂತಕ್ಕಂಥ ಒಂದು ಸ್ಥಳ ಬಿಹಾರಲ್ಲಿ. ಈ ಚಂಪಾರಣಲ್ಲಿ ಚಂಪಾರಣ್ ಅಂತಕ್ಕಂಥ ಊರು ಬಿಹಾರದಲ್ಲಿ ಬರುತ್ತೆ. ಅಲ್ಲಿ ಒಂದು ಪದ್ಧತಿ ಇತ್ತು, ಸ್ವಲ್ಪ ಕೇಳಿಸ್ಕೊಳ್ಳಿ, ಸ್ವಲ್ಪ ಇಂಪಾರ್ಟೆಂಟ್ ವಿಚಾರಗಳು ಹೇಳ್ತೀನಿ. ಈ ಚಂಪಾರಣಲ್ಲಿ ಕಂಪಲ್ಸರಿಯಾಗಿ ರೈತರು ಇಂಡಿಗೋವನ್ನು ಬೆಳಿಬೇಕು, ನೀಲಿಯನ್ನು ಬೆಳಿಬೇಕು. ಇಂಡಿಗೋ ಕೇಳಿಸ್ಕೊಳ್ಳಿ ಅಂದ್ರೆ ಒಬ್ಬ ರೈತನ ಬಳಿ ಒಂದು ಇಷ್ಟು 3 ಎಕರೆ 10 ಎಕರೆ ಜಮೀನು ಇತ್ತು. ಆ ಜಮೀನಿನಲ್ಲಿ 20ನೇ 3ನೇ ಭಾಗ ಅಂತ ಅಂದ್ರೆ 20 ಭಾಗ ಮಾಡೋರು ಅದರಲ್ಲಿ ಕಂಪಲ್ಸರಿಯಾಗಿ 3 ಭಾಗದಷ್ಟು ಅದನ್ನ ನೀಲಿಯನ್ನು ಬೆಳೆಯಬೇಕು. ಕಂಪಲ್ಸರಿ ಕೇಳಿಸ್ಕೊಳ್ಳಿ, ಆ ಕಂಪಲ್ಸರಿಯಾಗಿ ನೀಲಿಯನ್ನು ಬೆಳಿಬೇಕು. ಯಾರು ರೈತರು ಬೆಳೆಯಲ್ಲ ಅಂತಾರೋ ಅವ್ರಿಗೆ ವಿಪರೀತ ಶೋಷಣೆ ಮಾಡ್ತಿದ್ರು. ಬೆಳೆಯಲ್ಲ ಅಂದ್ರೆ ಹೊಡಿತಿದ್ರು. ಆ ಥರ ಕಷ್ಟದ ಪರಿಸ್ಥಿತಿ. ಕಂಪಲ್ಸರಿ ಅವರು ಅದು ಬೆಳೆಯಬೇಕಾಗಿತ್ತು ನೀಲಿ. ಹಾಗಾಗಿ ಈ ಪದ್ಧತಿಯನ್ನೇ ತೀನ್ ಖಾತಿಯ ಪದ್ಧತಿ ಅಂತ ಕರೀತಾರೆ. ತೀನ್ ಖಾತಿಯ ಅಂದ್ರೆ 20ರಲ್ಲಿ 3 ಭಾಗ ಬೆಳೀತಕ್ಕಂಥ ಪದ್ಧತಿಯನ್ನೇ ತೀನ್ ಖಾತಿಯ ಅಂತ ಕರೀತಾರೆ. ತೀನ್ ಖಾತಿಯ ಪದ್ಧತಿ. ಯಾರು ಕೇಳಿಸ್ಕೊಳ್ಳಿ, ಏನ್ ಮಾಡ್ತಿದ್ರು ಇಂಡಿಗೋ? ಕೇಳಿಸ್ಕೊಳ್ಳಿ, ಇಂಡಿಗೋ ಅಂತಕ್ಕಂಥ ಬೆಳೆ ನಾವು ಹೇಳಿದ ಒಂದ್ಸತಿ ನೀಲಿ ಅನ್ನೋದು ಬೆಳೆ 6 ರಿಂದ 7 ತಿಂಗಳು ಬೆಳೆಯುತ್ತೆ. ಅದನ್ನ ಕಟಾವು ಮಾಡ್ತಾರೆ. ಕಟಾವು ಮಾಡ್ಬಿಟ್ಟು ತೊಟ್ಟಿ ಒಳಗೆ ನೀರನ್ನು ನೆನೆಸ್ತಾರೆ. ಆ ನೆನೆಸಿದ ಮೇಲೆ 8 ದಿನ ಅಂದ್ರೆ ಒಂದು ರೀತಿ ಕೊಳೆಯುತ್ತೆ ಸಸ್ಯ. ಒಂಥರ ಪೂರ್ತಿ ಮೆತ್ತಗೆ ಆ ನೀರಿನ ಅದನ್ನು ತೆಗೆದುಬಿಡ್ತಾರೆ. ಅದನ್ನು ತೆಗೆದುಬಿಟ್ಟು ಆ ನೀರಿನ ಮಾಡ್ತಾರೆ ಸಣ್ಣ ಬಾಕ್ಸ್ಗಳಲ್ಲಿ ಹಾಕ್ಬಿಟ್ಟು ನೀರು ಬಣ್ಣ ಆಗಿರುತ್ತೆ. ಆ ನೀರಿನ ಬಿಸಿಲೊಳಗೆ ಇರ್ತಾರೆ. ಅದೊಂದು ವಾರ 8 ದಿನ ಕಳಿಸಿದಂಗೆ ಅದೇನಾಗುತ್ತೆ ಅಂದ್ರೆ ಒಂಥರ ಅಂಟು ಪೇಸ್ಟ್ ಆಗುತ್ತೆ. ಈ ಸುಣ್ಣ ಮನೆಯಲ್ಲಿ ಕಲಿಸಿರ್ತಾರೆ ಪೇಂಟ್ ಆಗುತ್ತೆ. ಅದು ಇನ್ನೂ ಬಿಸಿಲು ಒಂದ್ಸರಿ ಪೂರ್ತಿ ಪೌಡರ್ ತರ ಆಗುತ್ತೆ. ನೀಲಿ ಬಣ್ಣ ಪೌಡರ್ ತರ ಪುಡಿ ಆಗುತ್ತೆ. ಕೊನೆ ಅದನ್ನ ಮಾಡ್ತಾರೆ ಇಂಗ್ಲೆಂಡ್ ಅದನ್ನ ಟ್ರಾನ್ಸ್ಫರ್ ಮಾಡೋದು. ಅವಾಗ ಏನಾಗ್ತಿತ್ತು, ದೊಡ್ಡ ಟಾಟಾಗಳಲ್ಲಿ ಇಂಗ್ಲೆಂಡ್ ಬಟ್ಟೆ ತಯಾರಿಸೋದು ಬಣ್ಣಗಳು ಇರ್ತಿಲ್ಲ. ಅವಾಗ ನಾವೆಲ್ಲ ಬಟ್ಟೆ ಹಾಕೋದು ಸಿಂಥೆಟಿಕ್ ಬಣ್ಣ ಅಂತ. ಆರ್ಟಿಫಿಷಿಯಲ್ ಕಲರ್ಸ್ ಇದೆ, ನ್ಯಾಚುರಲ್ ಕಲರ್ಸ್ ಬಟ್ಟೆ ಬಣ್ಣ ಹಾಕೋದು ಬಟ್ಟೆ ವಿಪರೀತ ದುಬಾರಿ ಆಗುತ್ತೆ. ಹಾಗಾಗಿ ಆರ್ಟಿಫಿಷಿಯಲ್ ಕಲರ್ಸ್ ಇವೆಲ್ಲ ಕೆಮಿಕಲ್ಸ್ ಇಂದ ಮಾಡುವಂತ ಬಣ್ಣಗಳು ಇವತ್ತು ಲಕ್ಷ ಬಣ್ಣಗಳಿದೆ, ಆಗಲೇ ಕೆಲವೇ ಬಣ್ಣಗಳಿತ್ತು. ಹಾಗಾಗಿ ಪರಿಸ್ಥಿತಿ ಆಗ್ತಾ ಇತ್ತು. ಇಂಗ್ಲೆಂಡ್ ಅದನ್ನು ಸಪ್ಲೈ ಮಾಡೋರು. ಅಷ್ಟೊತ್ತಿಗೆ ಮಾಡಿದ್ರು ಜರ್ಮನಿಯವರು ಆರ್ಟಿಫಿಷಿಯಲ್ ಕಲರ್ಸ್ ಕಂಡುಹಿಡಿದ್ರು. ಜರ್ಮನಿ ಅಂತ ದೇಶ ಸಿಂಥೆಟಿಕ್ ಕಲರ್ಸ್ ಕಂಡುಹಿಡಿದ ತಕ್ಷಣ ಇಂಡಿಗೋ ಬೆಳೆಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಬಂತು. ಆಗ ಬ್ರಿಟಿಷ್ ಅಧಿಕಾರಿಗಳು ಹೇಳಿದ್ರು, ಈ ರೈತರನ್ನ ಯಾರ್ಯಾರು ತೀನ್ ಖಾತಿಯ ಪದ್ಧತಿ ಒಳಪಟ್ಟಿದ್ರು ಅವ್ರು ವಾಪಸ್ ಬಿಡುಗಡೆ ಮಾಡಬೇಕು ಅಂದ್ರೆ ಅವರಿಗೆ ಕಂಪಲ್ಸರಿ ನೀವು ಒಂದಿಷ್ಟು ದುಡ್ಡನ್ನು ಲಂಚ ಕೊಡಬೇಕು ಅಂತ ಹೇಳಿ, ಬ್ರೈಬ್ ಕೊಡಬೇಕು ಅಂತ ಹೇಳಿ. ಯಾರ್ಯಾರು ಲಂಚ ಕೊಡ್ತಾರೋ ಅವ್ರನ್ನ ಮಾತ್ರ ಈ ಪದ್ಧತಿಯಿಂದ ಹೊರಗಾಗ್ತಿರ್ತಾರೆ, ಇಲ್ಲ ಮತ್ತೆ ಕಂಪಲ್ಸರಿಯಾಗಿ ಬೆಳಿಬೇಕಾಗುತ್ತೆ. ಆಗ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನವರು ರಾಜಕುಮಾರ್ ಶುಕ್ಲಾ ಅಂತ, ಬಹಳ ಇಂಪಾರ್ಟೆಂಟ್ ಪರ್ಸನ್. ಎಕ್ಸಾಂಪಲ್ ಕ್ವಶನ್ ಕೇಳಿದ್ರೆ ಇವ್ರ ಮೇಲೆ ಒಂದು ಬರುತ್ತೆ ಸೆಂಟೆನ್ಸ್. ಏನಕ್ಕೆ ಅಂದ್ರೆ ಗಾಂಧಿಯವರನ್ನ ಚಂಪಾರಣ್ ಸತ್ಯಾಗ್ರಹಕ್ಕೆ ಆಹ್ವಾನಿಸಿದ ವ್ಯಕ್ತಿ ಯಾರು ಅಂತ ಕೇಳ್ತಾರೆ, ಈ ರಾಜಕುಮಾರ್ ಶುಕ್ಲಾ ಅಂತಕ್ಕಂಥ ವ್ಯಕ್ತಿ. ಇವ್ರು ಬರೋದು ಗಾಂಧಿ ಹೇಳಿದ್ರು. ಗಾಂಧಿ ಚಂಪಾರಣ್ ಹೋಗಿ ಮೊದಲ ಬಾರಿ ಹೋರಾಟ ಶುರುವಾಯಿತು ಗಾಂಧಿ. ಹಾಗಾಗಿ ಇದನ್ನ ಗಾಂಧೀಜಿಯವರ ಅಥವಾ ಗಾಂಧಿಯ ಜೀವನದ ಮೊದಲ ಸತ್ಯಾಗ್ರಹ ಅಂತ ಕರೀತಾರೆ.
ಫಸ್ಟ್ ಸತ್ಯಾಗ್ರಹ. ಇದು ಗಾಂಧಿಯಲ್ಲಿ ಪ್ರಾರಂಭ ಮಾಡಿದಂತ ಮೊದಲ ಸತ್ಯಾಗ್ರಹ. ಕೊನೆ ಹೋರಾಟ ಶುರುವಾಯಿತು. ಒಂದು ತಿಂಗಳು ಕಾಲ ಹೋರಾಟ ನಡೆಯಿತು. ತಿಂಗಳು ಕಾಲ ಹೋರಾಟ ನಡೆದ ನಂತರ ಕೊನೆ ಗಾಂಧಿ ಏನ್ ಮಾಡ್ತಾರೆ ಅಂದ್ರೆ ಬಹಳ ಶ್ರಮ ಪಟ್ಟರು. ಕೊನೆ ಬ್ರಿಟಿಷ್ ಸರ್ಕಾರ ಹೇಳ್ತು, ನೀವು ಇಲ್ಲಿಂದ ಚಂಪಾರಣದಿಂದ ಆಚೆ ಹೋಗಲೇಬೇಕು ಅಂತ ಹೇಳ್ತು. ಗಾಂಧಿ ನಾನು ಪ್ರಾಣ ಹೋಗುವಾಗಲ್ಲ, ರೈತರನ್ನ ಈ ಪದ್ಧತಿಯಿಂದ ಮುಕ್ತಗೊಳಿಸಿ ಹೋಗೋದು ಅಂತ ಗಾಂಧಿ ಅವರು. ಬಿಕಾಸ್ ಸತ್ಯ ಮತ್ತು ಅಹಿಂಸೆ ಬಹಳಷ್ಟು ಪವರ್ಫುಲ್ ಆಗಿ ಎಲ್ಲೂ ಬ್ರಿಟಿಷ್ ಅಧಿಕಾರಿಗಳನ್ನ ಹೊಡೆಯಲ್ಲ, ಯಾವುದು ಬ್ರಿಟಿಷ್ ಅಧಿಕಾರಿಗಳನ್ನ ಹಲ್ಲೆ ಮಾಡಲ್ಲ, ಏನಿಲ್ಲ, ಶಾಂತಿಯುತವಾಗಿ ಪ್ರತಿಭಟನೆ. ಕೇಳಿಸ್ಕೊಳ್ಳಿ ಗಾಂಧಿ ಹೇಗೆ ಬೆಳೀತಾರೆ ಅಂತ. ಯಾವಾಗ ಇದಾಯ್ತು, ಗಾಂಧಿ ಕೊನೆಗೆ ಒಂದು ಕಮಿಷನ್ ನೇಮಕ ಮಾಡಿದ್ರು. ಅದೇ ಹೆಸರು ಆ ಕಮಿಷನ್ ಹೇಳ್ತು. ಅದ್ರಲ್ಲಿ ಗಾಂಧಿ ಹೇಳಿದ್ರು, ಇದನ್ನ ತನಿಖೆ ಮಾಡ್ತು. ಕಮಿಷನ್ ಹೇಳೋ ಪ್ರಕಾರ ಇದರಲ್ಲಿ ಬಹಳಷ್ಟು ಬ್ರಿಟಿಷ್ ಅಧಿಕಾರಿಗಳು ಲಂಚ ತಗೊಂಡಿದ್ದಾರೆ ಬಿಡುಗಡೆಗೊಳಿಸಕ್ಕೆ. ಇನ್ಮೇಲೆ ಈ ರೈತರಿಗೆ ಈ ನೀಲಿ ಬೆಳೆಯನ್ನು ಬೆಳೆಯುವಂತ ಯಾರು ಬ್ರಿಟಿಷ್ ಅಧಿಕಾರಿಗಳು ಒತ್ತಾಯಿಸಲ್ಲ, ಅವರನ್ನ ಮುಕ್ತಗೊಳಿಸಲಾಗ್ತದೆ ಅಂತ ಹೇಳಿ. ಇದು ಗಾಂಧಿ ಜೀವನದ ಮೊದಲ ಯಶಸ್ವಿ ಸತ್ಯಾಗ್ರಹ. ಮಾರನೇ ದಿನ ಎಲ್ಲಿ ನೋಡಿದ ಪತ್ರಿಕೆಗಳಲ್ಲಿ ಗಾಂಧಿ ಬಗ್ಗೆ ಲೇಖನ ಶುರುವಾಯಿತು. ಅಂದ್ರೆ ರಾತ್ರಿ ಕಳೆದು ಬೆಳಗಾಗೋಷ್ಟೊತ್ತಿಗೆ ಭಾರತಕ್ಕೆ ಒಬ್ಬ ಹೊಸ ನಾಯಕ ಸಿಕ್ಕ. ಅವರ ಹೆಸರು ಮೋಹನ್ ದಾಸ ಕರಮಚಂದ ಗಾಂಧಿ. ಎಲ್ಲ ಪತ್ರಿಕೆಗಳು ಗಾಂಧಿ ಬಗ್ಗೆ. ಗಾಂಧಿ ಎಲ್ಲಿ ನೋಡಿದ್ರು ಫೇಮಸ್ ಆದ್ರು, ಹೇಳ್ತಾರಲ್ಲ ರಾತ್ರಿ ಭಾಷಣ ನಾಯಕರಾಗ್ತಾರೆ. ಬಟ್ ಗಾಂಧಿ ಹೋರಾಟ ಮತ್ತು ಸತ್ಯ ಮತ್ತು ಅಹಿಂಸೆ ಅವ್ರು ಮೊದಲು ಮಟ್ಟ ತಗೊಂಡೋಯ್ತು. ಒಂದು ಎರಡನೇದು ಗಾಂಧಿಯ ಒಂದು ಏನಂತಾರೆ ಗೆಲುವು ಭಾರತದ ಕಡೆ ಎಲ್ಲ ಕಡೆ ಗಾಂಧಿ ಬಗ್ಗೆ ಮಾತಾಡೋಕೆ ಶುರು ಮಾಡಿ. ಇದು ಮೊದಲನೇ ಹೋರಾಟ. ಇದಾಗ್ತಿದ್ದಾಗ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಎರಡನೇದು 1918 ಟೈಮಲ್ಲಿ ಈ ಗುಜರಾತಲ್ಲಿ ಕೇಳಿಸ್ಕೊಳ್ಳಿ. ಗುಜರಾತಲ್ಲಿ ಅಹಮದಾಬಾದ್ ಅಂತ ಒಂದು ಊರು. ಅಹಮದಾಬಾದ್ ಅಂತ ಊರು. ಈ ಅಹಮದಾಬಾದ್ ಅಂತ ಊರು ದೊಡ್ಡ ಬಿಸ್ನೆಸ್ ಊರು. ಇವಾಗ ಅಹಮದಾಬಾದ್ ಸಿಟಿ ಹೋದ್ರೆ ನಮ್ಮ ಬೆಂಗಳೂರು ತಾನೆ ಬಹಳ ಫೇಮಸ್ ಫಾರ್ ಗಾರ್ಮೆಂಟ್ಸ್, ಟೆಕ್ಸ್ಟೈಲ್ಸ್. ಗಾರ್ಮೆಂಟ್ಸ್ ಅಂತಾರಲ್ಲ ಬಹಳಷ್ಟು ಗಾರ್ಮೆಂಟ್ಸ್. ಏನಾಗುತ್ತೆ ಕೇಳಿಸ್ಕೊಳ್ಳಿ. 1914 ಅಥವಾ 1918 ತನಕ ದೇಶ ಪ್ರಪಂಚದಲ್ಲಿ ಮೊದಲ ವಿಶ್ವ ಯುದ್ಧ ನಡೆಯಿತು. ಜಾಗತಿಕ ಮಹಾಯುದ್ಧ ನಡೆಯಿತು. ಫಸ್ಟ್ ವರ್ಲ್ಡ್ ವಾರ್ ನಡೆಯಿತು. ಬಹಳ ತೀವ್ರ ಮಟ್ಟಕ್ಕೆ ಜಾಗತಿಕ ಮಹಾಯುದ್ಧ. ಭಾರತೀಯರು 1000 ಜನ ಅದರಲ್ಲಿ ಸೈನಿಕರು ಭಾಗವಹಿಸಿದ್ರು. ಹೇಳಿದ್ದೆ ಕರೆಕ್ಟ್, 1000 ಜನ ಹೋಗಿದ್ದಾರೆ. ಅದ್ರ ಜೊತೆಗೆ ಭಾರತೀಯ ಕಾರ್ಮಿಕರು ಇಲ್ಲಿ ದುಡಿತಾ ಇದ್ರು. ಬ್ರಿಟಿಷರಿಗೆ ನಾವು ಹತ್ತಿ ಕೊಟ್ವಿ, ಬಟ್ಟೆಗಳನ್ನು ತಯಾರು ಮಾಡ್ಕೊಟ್ವಿ, ಗನ್ಗಳನ್ನು ತಯಾರು ಮಾಡ್ಕೊಟ್ವಿ, ಅವ್ರಿಗೆ ಬೇಕಾಗಿರುವಂತ ಗೋಧಿ ಎಲ್ಲ ಸಕ್ಕರೆ ಎಲ್ಲ ಟೀ ಪುಡಿ ಎಲ್ಲ ಕೊಟ್ವಿ. ಇಷ್ಟೆಲ್ಲ ಭಾರತೀಯ ಕಾರ್ಮಿಕರು ಅವರಿಗೋಸ್ಕರ ದುಡಿಬೇಕಾಗಿ ಗಾರ್ಮೆಂಟ್ಸ್ ಮಾಲೀಕರು ಶ್ರೀಮಂತ ವ್ಯಕ್ತಿಗಳೇನಿದ್ರು, ನೀವು ಇವಾಗ ನಮಗೋಸ್ಕರ ಕೆಲಸ ಮಾಡಿದ್ರೆ ನಿಮಗೆ ನಾವು 50% ಅಷ್ಟು ಸ್ಯಾಲರಿ ಜಾಸ್ತಿ ಮಾಡ್ತೀವಿ ಅಥವಾ ಬೋನಸ್ ಕೊಡ್ತೀವಿ ಅಂತ ಹೇಳಿ 50% ಹೈಕ್ ಮಾಡ್ತೀವಿ ಅಂತ ಹೇಳಿದ್ರು. ಇವರೆಲ್ಲ ಮಾಲೀಕರು ನಿಮ್ಗೆ ಗೊತ್ತಾ ಕೆಲಸ ಆಗೋಕ್ಕಿಂತ ಮುಂಚೆ ಹೇಳ್ತಾರೆ ಶ್ರೀಮಂತ. ಕೊನೆಗೆ ನಮ್ಮದಂತ ಕಾರ್ಮಿಕರು ಹಗಲು ರಾತ್ರಿ ಕತ್ತೆ ಕೆಲಸ ಮಾಡಿದ್ರು. ಈ ಟೈಮಲ್ಲಿ ಅದು ಮುಗಿತು. 1918 ಯುದ್ಧ ಮುಗಿತು. ಯುದ್ಧ ಮುಗಿಯೋ ಟೈಮಲ್ಲಿ ಕಾರ್ಮಿಕರು ಕೇಳಿದ್ರು, ಇವಾಗ ಯುದ್ಧ ಮುಗಿಯೋ ಟೈಮು ಅಷ್ಟೆಲ್ಲ ಕೆಲಸ ಮಾಡಿದ್ವಿ, ನಮಗೆ 50% ಬೋನಸ್ ಕೊಡಿ ಅಂತ ಹೇಳಿದ್ರು. ಕಾರ್ಮಿಕರು ಈ ಕಾರ್ಮಿಕನೇ ಮಾಡಿದ್ರು. ವರ್ಷ ಬದಲಿಸಿದ್ರು. ಅಷ್ಟೊಂದೆಲ್ಲ ಕೊಡಕ್ಕಾಗಲ್ಲ, ಏನೋ 20% ಕೊಡ್ತೀವಿ ಅಂತ. ಆಗ ಗಾಂಧಿ ಅವರು ಕೇಳಿದ್ರು. ಆಗ ಒಬ್ಬರು ಹೆಣ್ಣು ಮಗಳು, ಅವರ ಹೆಸರು ಅನುಸೂಯಾ ಬೆನ್ ಅಂತ. ಅನುಸೂಯಾ ಬೆನ್. ಈ ಅನುಸೂಯಾ ಬೆನ್ ಅಂತಕ್ಕಂಥ ಹೆಣ್ಣು ಮಗಳು ಇವರು ಇಂಪಾರ್ಟೆಂಟ್ ಪರ್ಸನ್. ಗಾಂಧಿ ಅವರಿಗೆ ಈ ಹೋರಾಟಕ್ಕೆ ಬರಲಿ ಅಂತ ಆಹ್ವಾನ ಕೊಟ್ಟಂತ ವ್ಯಕ್ತಿ ಅನುಸೂಯಾ ಬೆನ್. ಅಲ್ಲಿ ರಾಜ್ಕುಮಾರ್ ಶುಕ್ಲಾ, ಇಲ್ಲಿ ಅನುಸೂಯಾ ಬೆನ್ ಅವರಿಗೆ ಆಹ್ವಾನವನ್ನು ಕೊಟ್ಟರು. ಯಾರಿಗೆ ಅನುಸೂಯಾ ಬೆನ್ ಅಂತ ಹೇಳಿ ಬಹಳ ಇಂಪಾರ್ಟೆಂಟ್. ಇವರೊಬ್ಬರು ಶ್ರೀಮಂತ ಮಹಿಳೆ. ಇವರು ಅಣ್ಣ ಒಬ್ಬ ಶ್ರೀಮಂತ ವ್ಯಕ್ತಿ, ಅಂಬಾಲಾಲ್ ಸಾರಾಭಾಯಿ ಅಂತ ಅವರ ಹೆಸರು. ಅಂಬಾಲಾಲ್ ಸಾರಾಭಾಯಿ. ಈ ಅಂಬಾಲಾಲ್ ಸಾರಾಭಾಯಿ ಅಲ್ಲಿ ಒಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಆಗಿದ್ದ, ಟೆಕ್ಸ್ಟೈಲ್ ಓನರ್ ಆಗಿದ್ದ. ಇವನು ಹೇಳ್ತಾನಂತೆ ನಾವು ಅಷ್ಟೊಂದು ಕೊಡಕ್ಕಾಗಲ್ಲ, 20% ಕೊಡ್ತೀವಿ ಅಂತ ಅಂಬಾಲಾಲ್ ಸಾರಾಭಾಯಿ. ಅವರ ಸ್ವಂತ ಸಹೋದರಿ ತಂಗಿ, ಒಡ ಹುಟ್ಟಿದ ತಂಗಿ ಅನುಸೂಯಾ ಬೆನ್ನು ಇದನ್ನು ವಿರೋಧಿಸಿ ಕಾರ್ಮಿಕರ ಪರವಾಗಿ ನಿಂತ್ಕೊಂಡು. ಇದೊಂದು ಬಹಳ ವಿಚಿತ್ರ ಘಟನೆ. ಅಣ್ಣ ಕೊಡಲ್ಲ ಅಂತ ತಂಗಿ ಕೊಡಿಸ್ತೀನಿ ಅಂತ ಅಣ್ಣ ತಂಗಿ ಇಬ್ಬರ ಮಧ್ಯೆ ತಿಕ್ಕಾಟ ಶುರುವಾಯಿತು. ಕೊನೆಗೆ ಇವರು ಗಾಂಧಿ ಅವರನ್ನ ಬನ್ನಿ ಅಂತ ಹೋರಾಟಕ್ಕೆ ಕರೆದ್ರು. ಗಾಂಧಿ ಬರ್ತಾರೆ. ಗಾಂಧಿ ಬಂದಾಗ ಯಾರೊಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ. ಅವನು ಹೆಸರು ಏನಿದೆ ಸಮಥಿಂಗ್ ಹೆಸರು ಬರ್ತೀನಿ. ಅವ್ನು ಏನ್ ಮಾಡ್ತಾನೆ, ಗಾಂಧಿ ಒಂದು ಸವಾಲ್ ಆಗ್ತಾನೆ. ಗಾಂಧಿ ಹೇಳ್ತಾರೆ ಏನಪ್ಪ ಅಂದ್ರೆ ನಾನು ಈಗ ತೀರ್ಮಾನ ಮಾಡ್ತೀನಿ ಅಂತ. ಗಾಂಧಿ ಅವ್ನು ಹೇಳ್ತಾನೆ ಇದೆಲ್ಲ ಕಂಪೇರ್ ಅಲ್ಲ, ಸುಲಭ ಆಗಲ್ಲ ಅಂತ. ನೀವು ಅಷ್ಟಿದ್ರೆ ನಾನು ಗಾಂಧಿ ಹೇಳ್ತಾರೆ ನಾನು ಉಪವಾಸ ಮಾಡ್ತೀನಿ ಅಂತ. ಅವ್ನು ಹೇಳ್ತಾರೆ ಗಾಂಧಿ ಮಾಡಿ ನೋಡೋಣ, ತಾಕತ್ತಿದ್ರೆ ಮಾಡಿ ಉಪವಾಸ ಮಾಡಿ ಅಂತ. ಗಾಂಧಿ ಅದನ್ನ ಚಾಲೆಂಜ್ ಆಗಿ ತಗೊಂಡು ಹೇಳ್ತಾರೆ ನಾನು ಸಾಯುವವರೆಗೂ ಊಟ ಮಾಡಲ್ಲ, ಫಾಸ್ಟಿಂಗ್ ಅಪ್ ಟು ಡೆತ್ ಅಂತ ಹೇಳಿ. ಆಮರಣ ಅಂತ ಉಪವಾಸ ಅಂತ ಕನ್ನಡದಲ್ಲಿ ಅಂತಾರೆ. ಆಮರಣ ಅಂತ ಉಪವಾಸ ಅಂದ್ರೆ ಸಾಯುವವರೆಗೂ ಅನ್ನ ಆಹಾರವನ್ನು ಮುಟ್ಟಲ್ಲ ಅಂತ. ಹಾಗಾಗಿ ಗಾಂಧಿ ಜೀವನದಲ್ಲಿ ಉಪವಾಸ ಮಾಡಿದ ಮೊದಲ ಸತ್ಯಾಗ್ರಹ ಯಾವ್ದಪ್ಪ ಅಂದ್ರೆ ಈ ಅಹಮದಾಬಾದ್ ಅಂತ ಟೆಕ್ಸ್ಟೈಲ್ ಅಥವಾ ಗಿರಣಿ ಸತ್ಯಾಗ್ರಹ ಅಂತ ಕರೀತಾರೆ. ಗಾಂಧಿ ಉಪವಾಸ ಕೂತ್ಕೊಂಡ್ರು. ಸುಮಾರು 21 ದಿನಗಳ ಹೆಚ್ಚು ಕಡಿಮೆ 21 ದಿನಗಳ ತನಕ ಉಪವಾಸ ಮಾಡ್ತಾರೆ. ಉಪವಾಸ ಮಾಡೋಕ್ಕೆ ಇಲ್ಲಿ ಜನ ಅನುಭವ ಇದೆಯೋ ಗೊತ್ತಿಲ್ಲ. ನೀವು ಒಂದಿನ ಉಪವಾಸ ನೀವು ಬೆಳಿಗ್ಗೆ ಶುರು ಮಾಡಿದ್ರೆ ಓಕೆ ಹುಡುಗಿ ಸಾಜು ಮಾಡಿರ್ತಾರೆ ಏನಾರು ಓಕೆ ನಿಮ್ಗೆ ಹೇಳಿಲ್ಲ ಜನರಲ್ ಆಗಿ ಅಂದ್ರೆ ಒಳ್ಳೆ ಹುಡುಗ ಸಿಗ್ಲಿ ಓಕೆ ಈ ತರ ಒಂದು ಉದ್ದೇಶ ನಿಮ್ಗೆಲ್ಲರೂ ಹೊರಗಡೆ ಹೇಳ್ತಾರೆ ಖುಷಿ ಪಡ್ಬೇಡಿ. ಅವತ್ತು ಹೆಣ್ಮಕ್ಳು ಮಾಡಿರ್ತಾರೆ ಹುಡುಗ ಬೇಸಾಗಿ ಉಪವಾಸ ಮಾಡಿ. ಶಿವರಾತ್ರಿ ದಿನ ಮಾಡಿರ್ತಾರೆ ಕೇಳ್ರಿ. ಶಿವರಾತ್ರಿ ದಿನ ಕೆಲವು ಉಪವಾಸ ಅಂದ್ರೆ ಬೆಳಿಗ್ಗೆ ಒಂದು ಅವಲಕ್ಕಿ, ಮಧ್ಯಾಹ್ನ ಒಂದು ಕಲಂಗಡಿ ಹಣ್ಣು, ಸಂಜೆ 2 ಸತಿ ಜ್ಯೂಸು, ರಾತ್ರಿ ಒಂದು ಅಂಡ ಉಪ್ಪಿಟ್ಟು. ಇದು ಕೆಲವರು ಇದು ಉಪವಾಸ ಅಲ್ಲ. ಉಪವಾಸ ಅಂದ್ರೆ ಹೆಂಗಂದ್ರೆ ಏನು ತಿನ್ನಂಗಿಲ್ಲ. ಗಾಂಧಿ ಉಪವಾಸ ಅಂತ ಹೇಳಿದ್ರೆ ಬಹಳ ಕಟ್ಟುನಿಟ್ಟಿನ ಉಪವಾಸ. ಏನು ತಿನ್ನೋ ಆಗಿಲ್ಲ, ಕುಡಿಯೋ ಆಗಿಲ್ಲ, ಆ ಥರದ ಒಂದು ಉಪವಾಸ. ಉಪವಾಸದ ಸಮಸ್ಯೆ ಏನಪ್ಪ ಅಂದ್ರೆ ಸ್ವಲ್ಪ ನೀರು ಮಾತ್ರ ಕುಡಿಬೋದು. ಏನಕ್ಕೆ ಅಂದ್ರೆ ಇಲ್ಲ ಸಿಸ್ಟಮ್ ಫುಡ್ ಸಿಸ್ಟಮ್ ಕೊಲೆಪ್ಸ್ ಆಗುತ್ತೆ. ನೀವೇನಾರು ಹೆಂಗ್ ಗೊತ್ತಾ, ನೀವೇನಾರು 5 ರಿಂದ 6 ದಿನ ತನಕ ಕಂಟಿನ್ಯೂಸ್ ನೀರು ಕುಡಿದ್ರೆ ಏನಾಗುತ್ತೆ ಯಾರು ಕಿಡ್ನಿ ಫೇಲ್ಯೂರ್ಸ್ ಆಗುತ್ತೆ. ನೀವೇನಾರು 6 ದಿನ ಒಂದು ವಾರ ಗಂಟೆ ನೀರೇ ಕುಡಿತಾ ಇದ್ರೆ ಇವಾಗ ಕಿಡ್ನಿ ಸ್ಟಾಪ್ಸ್ ವರ್ಕಿಂಗ್. ಕಿಡ್ನಿ ತನ್ನ ಫಂಕ್ಷನ್ ನಿಲ್ಲಿಸುತ್ತೆ. ಯಾಕೆಂದ್ರೆ ಅದು ಬಾಡಿ ಒಳಗಡೆ ಹೇಳ್ಕೊಳ್ಳಿ ಅದು ಯಾವಾಗ ನೀರೇ ಇಲ್ಲದೆ ಇದ್ದಾಗ ಅದು ಪ್ರೋಸೆಸ್ ಮಾಡಕ್ಕಾಗಲ್ಲ. ಆಟೋಮೆಟಿಕಲಿ ಲವಣಾಂಶಗಳು ಜಾಸ್ತಿ ಆಗುತ್ತೆ. ಕಿಡ್ನಿ ವರ್ಕ್ ನಿಲ್ಲಿಸುತ್ತೆ. ಕಿಡ್ನಿ ಹೋಯ್ತು ಮನುಷ್ಯ ಹೋದಂಗೆ ಬರ್ತಿತ್ತು. ಆ ಥರ ಪರಿಸ್ಥಿತಿ. ಅವರು ಒಬ್ಬರು ನೀರು ಕುಡಿತಾರೆ ಬಟ್ ಊಟ ಸಂಪೂರ್ಣ ಬಿಟ್ಬಿಡ್ತಾರೆ. ಗಾಂಧಿ 20 ಆಗುತ್ತೆ. ಕೊನೆ ಬ್ರಿಟಿಷ್ ಸರ್ಕಾರ ಟೆನ್ಷನ್ ಆಯಿತು. ಎಲ್ಲರೂ ಸಕ್ಕರೆ ದೊಡ್ಡ ಕಾರ್ಮಿಕರು ಗಲಾಟೆ ಮಾಡ್ತಾರೆ ಅಂತ. ಆಗ ಬ್ರಿಟಿಷ್ ಸರ್ಕಾರ ಹೇಳ್ತು ಅದೇ ನಾವು ಒಪ್ಕೊಂಡಿದ್ದೀವಿ ನಿಮ್ಮ ಈ ಡಿಮ್ಯಾಂಡ್ಗೆ. ನಾವು ನಿಮಗೆ ಇವಾಗ ಕಾರ್ಮಿಕರು ಬರ್ತಾರೆ. ಅಂಬಾಲಾಲ್ ಸಾರಾಭಾಯಿ ಗಾಂಧಿ ಬಂದು ಮಾತಾಡ್ತಾರೆ ಈ ಥರ ಮಾಡಬೇಡಿ, ದಯವಿಟ್ಟು ನೀವು ನಿಲ್ಲಿಸಿ. ನಾವು 50% ಕೊಡಕ್ಕಾಗಲ್ಲ, ಅಟ್ಲೀಸ್ಟ್ 35% ಅಷ್ಟು ನಾವು ವೈಕನ್ ಮಾಡ್ತೀವಿ, ಬೋನಸ್ ಕೊಡ್ತೀವಿ ಅಂತ ಹೇಳಿ. ಆಗ ಗಾಂಧಿ ಕಾರ್ಮಿಕರು ಒಪ್ಪಿಕೊಂಡು ಗಾಂಧಿ ಒಪ್ಪಿರ್ತಾರೆ. ಹಾಗಾಗಿ ಅವರ ಜೀವನದ ಎರಡನೇ ದೊಡ್ಡ ಹೋರಾಟ ಅಹಮದಾಬಾದ್ ಸತ್ಯಾಗ್ರಹ. ಇದಾದ ನಂತರ 1918 ಈ ಕೇಡ ಅಂತ ಒಂದು ಮಾತಾಡಿ ಕೇಡ. ಈ ಅಹಮದಾಬಾದ್ನ ಕೇಡ ಸತ್ಯಾಗ್ರಹ ಕೇಳಿದ್ರ. ಈ ಅಹಮದಾಬಾದ್ ಕೇಡ ಅಂತಕ್ಕಂಥ ಒಂದು ಇಲ್ಲಿ ಹೇಳ್ತಾರಂತೆ ಏನಪ್ಪ ಅಂದ್ರೆ ರೈತರಿಗೆ ಆಗ 4 ವರ್ಷ ಮಳೆಗಾಲ ಇಲ್ಲ, ಮಳೆಯಲ್ಲ 4 ವರ್ಷ ಪೂರ್ತಿ ಬರಗಾಲ. ರೈತರು ಊಟ ಮಾಡೋದು ಕಷ್ಟ ಇತ್ತು, ಅನ್ನ ತಿನ್ನೋ ಕನ್ನ ಬೆಳ್ಕೊಳ್ಳೋದು ಕಷ್ಟ ಇತ್ತು. ಇಂಥದ್ರಲ್ಲಿ ಬ್ರಿಟಿಷ್ ಸರ್ಕಾರ ಅವರಿಗೆ ಟ್ಯಾಕ್ಸ್ ಪೇ ಮಾಡಿ ಅಂತ ಹೇಳ್ತು, ತೆರಿಗೆ ಕೊಡಿ ಅಂತ ಹೇಳಿ. ರೈತರು ಕೇಳಿದ್ರು 4 ವರ್ಷದಿಂದ ಮಳೆ ಇಲ್ಲ, ಬೆಳೆ ಇಲ್ಲ, ನಮಗೆ ತಿನ್ನ ಕನ್ನ ಇಲ್ಲ, ಇಂಥ ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ, ನಿಮಗೆ ಎಲ್ಲಿಂದ ಟ್ಯಾಕ್ಸ್ ಕೊಡೋಣ, ನಾವು ಟ್ಯಾಕ್ಸ್ ಕೊಡಲ್ಲ ಅಂತ ಹೇಳಿ ಹೋರಾಟ ಶುರು ಮಾಡಿದ್ರು. ಅದನ್ನೇ ನೋ ಟ್ಯಾಕ್ಸ್ ಕ್ಯಾಂಪೇನ್ ಅಂತ ಕರೀತಾರೆ. ತೆರಿಗೆ ನಿರಾಕರಣೆ ಚಳವಳಿ ಆಯಿತು. ಆಗ ಇದಕ್ಕೆ ಹೋರಾಟಕ್ಕೆ ಗಾಂಧಿ ಅವರನ್ನ ಕರೀತಾರೆ. ಗಾಂಧಿ ಹೋದ್ರು. ಅದರಲ್ಲಿ ಭಾಗವಹಿಸುವ ಯಾರಪ್ಪ ಅಂತಂದ್ರೆ ಗಾಂಧಿ, ಪಟೇಲರು, ಬಾಬು ರಾಜೇಂದ್ರ ಪ್ರಸಾದ್ ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಕೊನೆಗೆ ಗಾಂಧಿ ಅವರ ಹೋರಾಟದ ಶ್ರಮದಿಂದ ಬ್ರಿಟಿಷ್ ಸರ್ಕಾರ ಹೇಳುತ್ತೆ ಏನಪ್ಪ ಅಂತಂದ್ರೆ ಯಾರು ಟ್ಯಾಕ್ಸ್ ಅನ್ನು ಕೊಡಬಲ್ಲರೋ ಶ್ರೀಮಂತರು ಅವರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ಯಾರು ಬಡವರ ಟ್ಯಾಕ್ಸ್ ಕೊಡಕ್ಕಾಗಲ್ಲ ಅವ್ರಿಗೆ ಟ್ಯಾಕ್ಸ್ ಮನ್ನಾ ಮಾಡ್ತೀವಿ ಅಂತ ಬ್ರಿಟಿಷ್ ಸರ್ಕಾರ ಹೇಳ್ತಾರೆ. ಹೀಗೆ ಗಾಂಧಿ 3 ಹೋರಾಟಗಳಲ್ಲಿ ಸಕ್ಸಸ್ ಅನ್ನು ಕಂಡು 1, 2, 3. ಅವತ್ತಿನಿಂದ ಭಾರತದಾದ್ಯಂತ ಬರೀ ಗಾಂಧಿ ಆಗಲಿಲ್ಲ, ದೊಡ್ಡ ಸಾಧನೆ ಮಾಡಿದ ವ್ಯಕ್ತಿ ಅವರು. ರಾಜಕೀಯದಲ್ಲಿ ಅವರ ಹೆಸರು ಬದಲಾಯಿತು. ಹಾಗೆ ಬಹಳ ಸತಿ ಪೊಲಿಟಿಕ್ಸ್ ಅನ್ನು ಮಾತಾಡ್ತಾರೆ. ಪೊಲಿಟಿಕ್ಸ್ ಬಹಳ ಅದೃಷ್ಟ ಇರಬೇಕು. ಯಾಕಂದ್ರೆ ನಾವು ಓದ ಟೈಮಿಗೆ ಸಿಚುವೇಷನ್ ನಮಗೆ ಸಪೋರ್ಟ್ ಆಗಿರಬೇಕು. ಎಷ್ಟು ಸತಿ ಬಹಳ ಶ್ರಮ ಪಟ್ಟಿರ್ತಾರೆ, ಎಷ್ಟು ಸತಿ ಎಲೆಕ್ಷನ್ ಅಲ್ಲಿ ಒಳ್ಳೆ ಸೋತಿರ್ತಾರೆ, ಎಷ್ಟು ಸತಿ ಕಳ್ಳರು ದುಷ್ಟರು ಗೆದ್ದಿರ್ತಾರೆ. ಯಾಕಂದ್ರೆ ಅವ್ರಿಗೆ ಪರವಾಗಿರುವಂತ ಶಕ್ತಿಗಳು ಎಲ್ಲ ಕೆಲಸ ಮಾಡಿದ್ರು. ಬಟ್ ಒಳ್ಳೆಯವರು ಗೆಲ್ಲುವಂತ ಟೈಮ್ ಬಂದೇ ಬರುತ್ತೆ. ಬಟ್ ಏನಪ್ಪ ಪೊಲಿಟಿಕ್ಸ್ ಇಸ್ ಟೈಮ್ ಇಸ್ ಆಲ್ ಅಬೌಟ್ ಟೈಮ್. ಹಾಗಾಗಿ ರಾಜಕೀಯ ಅಂತ ಬಹಳ ಲೆಕ್ಕಾಚಾರ. ಹಾಗಾಗಿ ನೀವು ಬಹಳ ರಾಜಕಾರಣ ನೋಡಿದ್ರೆ ತುಂಬಾ ಸೀನಿಯರ್ಸ್ ಮಾತಾಡ್ಬೇಕಾದ್ರೆ ಒಂದು ಮಾತು ತೂಕ ಇರುತ್ತೆ. ಸುಮ್ಮನೆ ನನ್ನ ಮನೆ ಬಂದ ತರಕು ಕಿಚ್ಚಾಡಲ್ಲ, ತುಂಬಾ ತೂಕವಾಗಿ ಮಾತಾಡ್ತಾರೆ. ಅವ್ರು ಮಾತಾಡಿದ್ರೆ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ. ಶಾಮು ಶಿವಶಂಕರಪ್ಪ ಅಂತ ಒಬ್ಬ ವ್ಯಕ್ತಿ ಕೇಳಿದ 93 ವರ್ಷ ಅಜ್ಜನ್
ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಸರ್ಕಾರ ಕೂಡ ಕೂತಿರೋ ಟೆನ್ಷನ್ ಮಾಡ್ತಾರೆ. ಒಂದೇ ಸ್ಟೇಟ್ಮೆಂಟ್ ಒಂದು ಸ್ವಲ್ಪ ತಿಂಗಳ ಸ್ಟೇಟ್ಮೆಂಟ್ ಕೊಟ್ಟರೆ ಏನಪ್ಪ ಅಂದ್ರೆ ವೀರಶೈವರಿಗೆ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಸರ್ಕಾರ ನಮಗೆ ಮೋಸ ಮಾಡಿದೆ ಅಂತ. ಒಂದೇ ಸ್ಟೇಟ್ಮೆಂಟ್ ಎಷ್ಟು ದೊಡ್ಡ ಒಂದು ಕ್ರಿಯೇಟ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಇರೋಲ್ಲ ಟೆನ್ಷನ್ ಆದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬೇರೆ ಎಲ್ಲ ಮಿನಿಸ್ಟರ್ಗಳು ಒಂದಾದ್ರು ಇಲ್ಲಿ ಹೇಳಿ ತಪ್ಪು ಅಂತ ಒಂದು ಸ್ಟೇಟ್ಮೆಂಟ್, ಸಿಂಗಲ್ ಸ್ಟೇಟ್ಮೆಂಟ್ ಎಲ್ಲೋ ಗಂಟೆ ಮಾತಾಡ್ತಾರೆ, ಕೆಲಸಕ್ಕೆ ಬರಲ್ಲ. ಓಕೆ, ಅವ್ನು ಯಾವನೋ ಅರ್ಥ ಮಾಡ್ಕೊಂಡಿಲ್ಲ, ಸಫಲ ದುಡಿಸ್ಕೊಂಡು ಮನೆ ಹೋಗ್ತಾರೆ. ಅದು ಬೇರೆ, ಇದು ಬೇರೆ, ಬರೀ ಸಿಂಗಲ್ ಸ್ಟೇಟ್ಮೆಂಟ್ ಸರ್ಕಾರ ಅಲ್ಲ ಸರ್. ಸೊ ಡಿಪೆಂಡ್ಸ್ ಅಪಾನ್ ದ ಮೆಚುರಿಟಿ. ಗಾಂಧಿ ವಾಸ್ ಎ ಮೆಚೂರ್ಡ್ ಪರ್ಸನ್. ಅವರು ಆದಂತ ಪ್ರತಿ ಮಾತುಗಳು, ನಡೆದಂತ ಪ್ರತಿ ಹೆಜ್ಜೆಗಳು, ಮಾಡಿದಂತ ಪ್ರತಿ ಕಾರ್ಯಗಳು ಇತಿಹಾಸದಲ್ಲಿ ಉಳಿತು. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಮೂವ್ ಬರ್ಕೊಂಡು ಹೇಳ್ಬೋದು ನೋಡಿ. ಬ್ರೇಕ್ ಆಗಲ್ಲ ನೀನು ಇವಾಗಿನ ಬಂದಿರಲ್ಲ ಮರೆ ಬರ್ಕೊಳ್ತೀವಿ ಇನ್ನೊಂದು ನಿಮಿಷ. ನೆಕ್ಸ್ಟ್ ಬರ್ಕೊಳ್ರಿ. ಗಾಂಧೀಜಿಯ ಪ್ರಾರಂಭಿಕ ಹೋರಾಟಗಳು, ದ ಬಿಗಿನಿಂಗ್ ಸತ್ಯಾಗ್ರಹ ಆಫ್ ಗಾಂಧಿ. ಬಿಗಿನಿಂಗ್ ಸತ್ಯಾಗ್ರಹ ಆಫ್ ಗಾಂಧಿ. ಗಾಂಧಿಯ ಪ್ರಾರಂಭಿಕ ಹೋರಾಟಗಳು ಒಂದು 2-3 ಬರುತ್ತೆ. ಗಾಂಧಿಯ ಪ್ರಾರಂಭಿಕ ಹೋರಾಟಗಳು. ಮೊದಲನೇದು 1917 ಚಂಪಾರಣ್ ಸತ್ಯಾಗ್ರಹ. 1917 ಚಂಪಾರಣ್ ಸತ್ಯಾಗ್ರಹ. ಅಂಡರ್ಲೈನ್ ಮಾಡ್ಕೊಳ್ಳಿ. ಮೊದಲನೇದು ಇದು ಬಿಹಾರದಲ್ಲಿದೆ. ಇಟ್ ಇಸ್ ಲೊಕೇಟೆಡ್ ಇನ್ ಬಿಹಾರ್. ಫಸ್ಟ್ ಪಾಯಿಂಟ್, ಇಟ್ ಇಸ್ ಲೊಕೇಟೆಡ್ ಇನ್ ಬಿಹಾರ್. ನೆಕ್ಸ್ಟ್ ಪಾಯಿಂಟ್, ಇದು ಗಾಂಧಿಯ ಪ್ರಥಮ ಹೋರಾಟವಾಗಿದೆ. ಇಟ್ ವಾಸ್ ಎ ಫಸ್ಟ್ ನೋಡಿ, ಇದು ಗಾಂಧಿಯ ಪ್ರಥಮ ಹೋರಾಟವಾಗಿದೆ. ಇಟ್ ವಾಸ್ ಫಸ್ಟ್ ಸತ್ಯಾಗ್ರಹ ಆಫ್ ಗಾಂಧಿ ಇನ್ ಇಂಡಿಯಾ. ಇದು ಗಾಂಧಿಯ ಜೀವನದ ಮೊದಲ ಹೋರಾಟವಾಗಿದೆ, ಇದು ಸತ್ಯಾಗ್ರಹವಾಗಿದೆ. ನೆಕ್ಸ್ಟ್ ಹೋರಾಟಕ್ಕೆ ಕಾರಣಗಳು. ನೆಕ್ಸ್ಟ್ ರೀಸನ್ಸ್ ಫಾರ್ ಮೂವ್ಮೆಂಟ್. ಜೀವನದ ಪ್ರಥಮ ಹೋರಾಟವಾಗಿದೆ ಅಥವಾ ಸತ್ಯಾಗ್ರಹವಾಗಿದೆ. ನೆಕ್ಸ್ಟ್ ಈ ಹೋರಾಟಕ್ಕೆ ಅಥವಾ ಈ ಚಳುವಳಿಗೆ ಕಾರಣಗಳು. ರೀಸನ್ಸ್ ಫಾರ್ ಚಂಪಾರಣ್ ಮೂವ್ಮೆಂಟ್. ಈ ಚಳುವಳಿಗೆ ಕಾರಣಗಳು. ಫಸ್ಟ್ ಬರ್ಕೊಳ್ಳಿ, ಚಳುವಳಿಗೆ ಕಾರಣಗಳು. ಮೊದಲನೇದು ಚಂಪಾರಣ್ಣಿನ ರೈತರು ಕಡ್ಡಾಯವಾಗಿ 320 ಭಾಗದಷ್ಟು, 320 ಹೆಕ್ಟೇರ್ನಷ್ಟು, ಕಡ್ಡಾಯವಾಗಿ 320 ಹೆಕ್ಟೇರ್ನಷ್ಟು ಭೂಮಿಯಲ್ಲಿ ನೀಲಿ ಬೆಳೆಯನ್ನು ಬೆಳೆಯಬೇಕಾಗಿತ್ತು. ಇದನ್ನು ತೀನ್ ಖಾತಿಯ ಪದ್ಧತಿ ಎಂದು ಕರೆಯುತ್ತಾರೆ. ಎರಡನೇ ಪಾಯಿಂಟ್, ಯುರೋಪಿಯನ್ನರು ನಿಗದಿಪಡಿಸಿದ ಬೆಲೆಗೆ ಮಾರಾಟ ಮಾಡಬೇಕಿತ್ತು. ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್, ಭಾರತೀಯ ರೈತರು ಯುರೋಪಿಯನ್ನರು ನಿಗದಿಪಡಿಸಿದ ಬೆಲೆಗೆ ಮಾರಾಟ ಮಾಡಬೇಕಿತ್ತು. ನೆಕ್ಸ್ಟ್, ಭಾರತೀಯ ರೈತರು ಬ್ರಿಟಿಷ್ ಪ್ಲಾಂಟರ್ಗಳಿಗೆ ಉಚಿತ ಸೇವೆಯನ್ನು ಮಾಡಬೇಕಿತ್ತು. ನೆಕ್ಸ್ಟ್, ಇದರಿಂದ ಅಥವಾ ಈ ಪದ್ಧತಿಯಿಂದ ತಮಗೆ ಬೇಕಾದ ಬೆಳೆಯನ್ನು ರೈತರು ತಮಗೆ ಬೇಕಾದ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ. ಇದಿಷ್ಟು ಕಾರಣ. ನೀವು ಬರ್ಕೊಳ್ಳಿ. ಹೆಡಿಂಗ್ ಬರ್ಕೊಂಡ್ರ? ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಬ್ರಿಟಿಷ್ ಪ್ಲಾಂಟರ್ಸ್ ಮಾತಾಡಿ. ಬ್ರಿಟಿಷ್ ಪ್ಲಾಂಟರ್ಸ್ ಫೋರ್ಸ್ಡ್. ನೀವೇ ಬರ್ಕೋತೀರಾ? ಸುಮ್ಮನೆ ಕೇಳಿಸ್ಕೊಳ್ಳಿ. ಓಕೆ, ಬ್ರಿಟಿಷ್ ಪ್ಲಾಂಟರ್ಸ್ ಫೋರ್ಸ್. ನೀವು ಬ್ರಿಟಿಷ್ ಪ್ಲಾಂಟರ್ಸ್ ಫೋರ್ಸ್ಡ್ ಇಂಡಿಯನ್ ಫಾರ್ಮರ್ಸ್ ಟು ಕಂಪಲ್ಸರಿಲಿ ಗ್ರೋ ದ indigo in 3/20th hectare. 3/20th hectare. This system is called as Teen Katia system. Next, farmers should sell the indigo. For low prices for British planters. Next, ಮೂರನೇದು, Indian farmers were forced for free labor. Fourth point, free labor. ನಾಲ್ಕನೇ ಪಾಯಿಂಟ್. So Indian farmers unable to grow the food crops. Next point. ಇದೇ ಸಂದರ್ಭದಲ್ಲಿ ಜರ್ಮನಿಯ ಕೃತಕ ನೀಲಿ ಅಥವಾ ಸಿಂಥೆಟಿಕ್ ನೀಲಿ ಮಾರುಕಟ್ಟೆಯನ್ನು ಪ್ರವೇಶಿಸಿದ್ದು. ನೀಲಿ ಬೆಳೆಗೆ ಬೇಡಿಕೆ ಕಡಿಮೆಯಾಯಿತು. ಹಾಗೂ ರೈತರನ್ನು ತೀನ್ ಖಾತಿಯ ಪದ್ಧತಿಯಿಂದ ಮುಕ್ತಗೊಳಿಸಲು ಬ್ರಿಟಿಷ್ ಅಧಿಕಾರಿಗಳು ಲಂಚವನ್ನು ಕೇಳಲಾರಂಭಿಸಿದರು.
ನೆಕ್ಸ್ಟ್ ನೀವು ಬರ್ಕೊಳ್ಳಿ. ಇನ್ ದ ಬಿಗಿನಿಂಗ್ ಆಫ್ ದ 20th century, in the beginning of the 20th century, German synthetic dyes, in the beginning of the 20th century, German synthetic dyes ಅಂದ್ರೆ DYES ಮತ್ತೆ DI ಬರ್ಬಿಟ್ರೆ dyes forced indigo out of the market, full stop, indigo out of the market. Because of this demand for Indian indigo products were reduced. Next, in order to release from Teen Katia system, in order to release the farmers from Teen Katia system, European planters were collecting illegal money or bribe from Indian planters. Next, important point. 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ illegal money or bribe from Indian farmers. From Indian farmers. ನೀವು 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಕುಮಾರ್ ಶುಕ್ಲಾ ಗಾಂಧಿಯನ್ನು ಈ ಹೋರಾಟದಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಿದರು. In 1916 Lucknow INC session, Rajkumar Shukla invited Gandhi to Champaran. Next, ಇದರಲ್ಲಿ ಭಾಗವಹಿಸಿದ ಇತರ ಸದಸ್ಯರು, ಅದರ್ ಪಾರ್ಟಿಸಿಪೆಂಟ್ಸ್, ಈ ಹೋರಾಟದಲ್ಲಿ ಭಾಗವಹಿಸಿದ ಇತರ ಸದಸ್ಯರು, ಅದರ್ ಪಾರ್ಟಿಸಿಪೆಂಟ್ ಇನ್ ದ ಮೂವ್ಮೆಂಟ್, ಇದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ ಇತರರು, ಅದರ್ ಪಾರ್ಟಿಸಿಪೆಂಟ್ಸ್ ಇನ್ ದ ಮೂವ್ಮೆಂಟ್ಸ್ ವರ್ ಮೊದಲನೆಯವರು ಬಾಬು ರಾಜೇಂದ್ರ ಪ್ರಸಾದ್, ಅಂಡರ್ಲೈನ್ ಹಿಸ್ ನೇಮ್, ಬಾಬು ರಾಜೇಂದ್ರ ಪ್ರಸಾದ್. ಎರಡನೇವರು ಮಹದೇವ ದೇಸಾಯಿ, ಜೆ ಬಿ ಕೃಪಲಾನಿ, ನರಹರಿ ಪಾಠಕ್, ಜೆ ಬಿ ಕೃಪಲಾನಿ, ನರಹರಿ ಪಾಠಕ್. ನೆಕ್ಸ್ಟ್ ಮಜರ್ ಉಲ್ ಹಕ್, ಎಷ್ಟು ಜನ. ನೆಕ್ಸ್ಟ್ ಸರ್ ಎಸ್ ಜೆ ಸ್ಲೈ ರವರ ನೇತೃತ್ವದಲ್ಲಿ ಗಾಂಧಿಯವರನ್ನು ಒಳಗೊಂಡಂತೆ ರಚನೆಯಾದ ವಿಚಾರಣಾ ಸಮಿತಿ ನೀಡಿದ ಶಿಫಾರಸುಗಳನ್ನು ಗಾಂಧಿಯ ನೇತೃತ್ವದಲ್ಲಿ ಗಾಂಧಿಯನ್ನು ಒಳಗೊಂಡಂತೆ ರಚನೆಯಾದ ವಿಚಾರಣಾ ಸಮಿತಿ ನೀಡಿದ ಶಿಫಾರಸುಗಳನ್ನು ಸರ್ಕಾರ ಅಂಗೀಕರಿಸಿತು. ನೀವು ಬರ್ಕೊಳ್ಳಿ. ಸರ್ ಎಸ್ ಜೆ ಸ್ಲೈ ಕಮಿಷನ್ included Gandhi recommended some of the major recommendations to the government. It was accepted by the government. First, ತೀನ್ ಖಾತಿಯ ಪದ್ಧತಿಯನ್ನು ರದ್ದುಗೊಳಿಸಬೇಕು. First recommendation, government should abolish ತೀನ್ ಖಾತಿಯ system. ಸರ್ಕಾರ ತೀನ್ ಖಾತಿಯ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಎರಡನೇದು, ಪ್ಲಾಂಟರ್ಗಳು ರೈತರಿಂದ ವಸೂಲಿ ಮಾಡಿದ ಹಣವನ್ನು, ಲಂಚ ತಗೊಂಡಿರಲ್ಲ, ಹಣವನ್ನು ಹಿಂತಿರುಗಿಸಬೇಕು. ಗೌರ್ಮೆಂಟ್ ಪ್ಲಾಂಟರ್ ಶುಡ್ ರಿಟರ್ನ್ ದ ಇಲ್ಲಿಗಲ್ ಮನಿ ಕಲೆಕ್ಟೆಡ್ ಫ್ರಮ್ ದ ಫಾರ್ಮರ್ಸ್. ಕನ್ನಡದಲ್ಲಿ ಇನ್ನೊಂದು ಹೇಳ್ತೀನಿ. ಪ್ಲಾಂಟರ್ಗಳು ರೈತರಿಂದ ವಸೂಲಿ ಮಾಡಿದ ಹಣವನ್ನು ಹಿಂತಿರುಗಿಸಬೇಕು. ಲಾಸ್ಟ್ ನೋಟಲ್ಲಿ ಪಾಯಿಂಟ್. ಈ ಹೋರಾಟದಿಂದ ಉದಯವಾದ ನಾಯಕ ಬಾಬು ರಾಜೇಂದ್ರ ಪ್ರಸಾದ್ emerged as a leader from this movement. ಬಾಬು ರಾಜೇಂದ್ರ ಪ್ರಸಾದ್ ಈ ಹೋರಾಟದಿಂದ ನಾಯಕರಾಗಿ ರೂಪುಗೊಂಡರು. ಬ್ರೇಕ್ ತೊಗೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 20 ನಿಮಿಷ ಬ್ರೇಕ್ ತೊಗೊಳ್ಳಿ. 20 ನಿಮಿಷ.